ಆರ್ತಿಗೆ ಮುಗೋದಾಗ ಮದ್ರಾಸಿಂದ ಪುರೋಹಿತರನ್ನೆಲ್ಲ ಕರೆಸಿ ಪೂಜೆ ಎಲ್ಲ ಆಯುಷ್ ಹೋಮ ಅದೆಲ್ಲ ಮಾಡಿಸಿದ್ರು ಅವ್ರಿಗೆಲ್ಲ. ಪುರಾಣ ಕಣಗಾರು ಇಂಥ ಡೈರೆಕ್ಟ್ರು ಈ ವಯಸ್ಸಲ್ಲಿ ಯಾಕೆ ಮದುವೆ ಮಾಡ್ಕೊಂಬಿಟ್ರು? ನಾನು ಏನೂ ಗೊತ್ತಿಲ್ಲದೆ ಒಂಥರ ಸುಮ್ಮನೆ ಕೂತಿದ್ದೆ. ಈಗ ನಾವೇನು ಮಾಡ್ತಿದ್ವಿ ಅಂದರೆ ಲೊಕೇಶನ್ ನಮ್ಮ ಡೈರೆಕ್ಟ್ರು ಸ್ಕ್ರಿಪ್ಟು ಗಿಫ್ಟು ಮುಂಚೆನೇ ಒಂದು ರೌಂಡ್ ಹೋಗಿ ಬಂದ್ಬರೋರು. ಹೌದು, ಲೊಕೇಶನ್ ನೋಡ್ಕೊಂಬಂದ್ಬರೋರು. ಅವಾಗ ಏನಾಗೋದು ಅಂತಂದರೆ ಒಂದು ಸೀನ್ ತೆಗಿಬೇಕು ಮಾಡಬೇಕು ಹಾಗೆ ಅಂದರೆ ಈ ಥರ ಹೀಗೆ ಬರುತ್ತೆ, ಹೀಗೆ ಏನು ಸಂತೋಷ ಎಲ್ಲ ಗ್ರೀನ್ಸು. ಆಮೇಲೆ ನಾವು ಶೂಟಿಂಗ್ ಹೋಗ್ಬೇಕಾದ್ರೆ ನವಂಬರ್ 15 ಮೇಲೆ ಹೋಗ್ತಾ ಇದ್ವಿ. ನವಂಬರ್ 15 ಮೇಲೆ ಹೋಗ್ತಾ ಇದ್ವಿ ಶೂಟಿಂಗ್ಗೆ ಪ್ರತಿ ಸಿನಿಮಾ. ಹೌದೌದು. ಯಾಕೆ ಅಂತಂದರೆ ಮಳೆ ಕಮ್ಮಿ ಇರುತ್ತೆ ಒಂದು, ಇನ್ನು ಬ್ಯಾಕ್ಗ್ರೌಂಡು ಆಕಾಶದಲ್ಲಿ ಆ ಮೋಡ್ಗಳು, ಬೆಳ್ಳಿ ಮೋಡ ಅಂತೀವಲ್ಲ ನಾವು, ಆ ಮೋಡ್ಗಳು, ಆ ಮೂಮೆಂಟ್ಸು ಎಲ್ಲ ಇರುತ್ತೆ. ಆಮೇಲೆ ಮಳೆ ಪ್ರಾಬ್ಲಮ್ ಇರೋಲ್ಲ, ಬಂದು ಒಂದು ಚೂರು ಬರುತ್ತೆ. ಆಮೇಲೆ ಎಲ್ಲ ಹಸಿರು ಗ್ರೀನ್. ನೀವು ಎಡಕಲ್ ಗುಡ್ಡದಲ್ಲಿ ನೋಡಿ, ಫುಲ್ ಹಸಿರು ಇಲ್ಲ, ಒಂಥರ ನೇರಳೆ ಹಣ್ಣು ಕಲರು, ಹಸಿರು, ಹಳದಿ, ಡಿಫ್ರೆಂಟ್. ಅದು ತುಂಬ ಎಳೆದು ಇರುತ್ತೆ, ಬಲ್ತಿದ್ದು ಚೆನ್ನಾಗಿರಲ್ಲ. ಆಮೇಲೆ ಅದೆಲ್ಲ ಲೊಕೇಶನ್ ನೋಡ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡ ಗ್ರಂಥಗಳು ಬರಿಬೋದು. ಆಮೇಲೆ ನೀವು ನೋಡಿರೋ ಲೊಕೇಶನ್ಗೆ ಕಲರ್ ಮ್ಯಾಚಿಂಗ್ ಅಂತ ಹೇಳ್ತೀವಿ ನಾವು. ಕಾಸ್ಟ್ಯೂಮ್ಸ್ ಏನು ಹಾಕ್ಬೋದು, ಹೀರೋಗೆ ಏನು ಹಾಕ್ಬೋದು, ಹೀರೋಯಿನ್ಗೆ ಏನು ಹಾಕ್ಬೋದು. ಆಮೇಲೆ ಡಿಫ್ರೆಂಟ್ ಸಾಂಗ್ಗಳು ಬಂದಾಗ ಡ್ರೆಸ್ಸು ಚೇಂಜು ಅದೆಲ್ಲ ಇದ್ದಾಗ ನಿಮ್ಗೆ ಕಲೆಕ್ಷನ್ ಮಾಡೋಕ್ಕೆ ಪರ್ಚೇಸ್ ಮಾಡ್ತಿದ್ದು ಕಾಸ್ಟ್ಯೂಮ್ನ. ಅದಷ್ಟು ಸೇರ್ಕೊಂಬಿಡೋದು ಅದರೊಳಗಡೆ. ಇದನ್ನು ಯಾರು ಇವಾಗ ಮಾಡೋದ, ಯಾರಿಗೂ ಹೇಳ್ಕೊಡೋದೆ. ನಾನು ಎಷ್ಟೋ ಜನ ಕೇಳ್ತೀನಿ, ಈಗ ಓದೋಕ್ಕೆ ಸ್ಕೂಲೇ ಇಲ್ಲ. ಹೇಗೇನು ಹಾಗೆ ಯಾವುದೋ ಒಂದು ಸಿನಿಮಾ ಅಡ್ಡೇಟ್ ಮೇಲೆ ಪಿಕ್ಚರ್ ಹೊಡ್ತು ಅಂತಂದು ಅಂದ್ಬಿಡ್ತಾರೆ. ಆ ಫೆಸ್ಟಿವಲ್ ಬಂದ್ಬಿಡ್ತು, ಈ ಫೆಸ್ಟಿವಲ್ನಲ್ಲಿ ಏನೋ ಬಂದ್ಬಿಡ್ತು, ಮಾರನೇ ದಿವಸ ಅದೇ ಥರ ಹೋಗ್ತಾರೆ, ನೆಗೆಟಿವ್ ಹೊರಟೋಗ್ತಾರೆ. ಇತ್ತೀಚೆಗೆ ಎಷ್ಟೋ ಜನ ಹಾಗೆ ಹೊರಟೋದ್ರು. ರೀತಿ ರಿವಾಜಗಳಿಲ್ಲ, ಸ್ಕೂಲಿಲ್ಲ ಫಸ್ಟ್ ಕಲಿಯೋದಕ್ಕೆ. ಒಂದು ಸರಿಯಾದ ಶಾಲೆ ಬೇಕು. ಅಲ್ಲಿ ಬರೀ ಶಾಲೆಗೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಪ್ರಾಧ್ಯಾಪಕರಾಗಲಿ ಅಧ್ಯಾಪಕರಾಗಲಿ ಬೋಧನೆ ಯಾರು ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿರ್ಬೇಕು, ಹೇಳ್ಕೊಡೋನು ಚೆನ್ನಾಗಿರಬೇಕು. ಅದಕ್ಕೆ ಮುಖ್ಯವಾಗಿ ಅವ್ನು ಹೇಳ್ಕೊಡೋದಕ್ಕಿಂತ ನಾನು ಕಲಿತೀನಲ್ಲ ವಿದ್ಯಾರ್ಥಿ, ನಮಗೆ ಆಸಕ್ತಿ ಇರಬೇಕು. ಈಗ ಹಾಗೆ ಏನಾಗುತ್ತೆ ಅಂದರೆ ಅವರು ಫ್ರೇಮ್ ಇಟ್ಟರು ಅಷ್ಟೇ ಹೇಳಿದ್ನಲ್ಲ, ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ವ್ಯೂ ಫೈಂಡರ್ನ ಉಪಯೋಗಿಸೋದು ಹೇಗೆ, ಲೆನ್ಸುಗಳು, ಆಮೇಲೆ ಒಂದೊಂದು ಲೆನ್ಸು ಡಿಸ್ಟೆನ್ಸ್. ಇವಾಗ 32 ಹಾಕ್ತಿದ್ವಿ, ಅದು ಥ್ರೋ ಬ್ಯಾಕ್ ಅಂತ ಹೇಳ್ತಾರೆ. ಅದು ಈಗ ನೋಡಿ 10 ವರ್ಷದ ಗ್ಯಾಪ್ ಬರ್ತಿದೆ, ಅದು ಸ್ವಲ್ಪ ದೂರ ಕಾಣಿಸುತ್ತೆ. ಇಲ್ಲಾಂದರೆ ಕೆಲವು ಬೂತ್ ಕನ್ನಡಿ ಥರ ಎಲ್ಲೋ ಕೆಟ್ಟದಾಗೆಲ್ಲ ಮಾಡ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. 40, 75 ಹಾಗೆ ಏನಾಗುತ್ತೆ ಅಂದರೆ ನಮಗೆ ಆ ಗುರುಗಳು ಏನು ಹೇಳ್ಕೊಡ್ತಾನೆ ಅವನು ಎಷ್ಟು ಮಟ್ಟಿಗೆ. ಕೆಲವರು ಗುರುಗಳು ಹೇಳ್ಕೊಡೋಲ್ಲ, ಏನು ಗೊತ್ತಾವ ನಿಮಗೆ ಅಂತ ಅನ್ನೋರು ಇರ್ತಾರೆ. ಅವ್ರು ಹೇಳ್ಕೊಡೋದಿಲ್ಲ. ಹೇಗೆ ಅಂತ ಹೇಳಿದ್ರೆ ಅದಲ್ಲೇ ಅರ್ಥ ಆಗೋಗ್ಬಿಡೋದು. ಯಾರಿಗೂ ಸ್ಟ್ರೈಟಾಗಿ ಹೇಳ್ತಿದ್ದಿಲ್ಲ, ರೇಟ್ ಅದು ಎಲ್ಲ ನೋಡಿ ಪ್ರಾಕ್ಟಿಕಲ್ ಅಂತ ಏನು ನಾವು ಹೇಳ್ತೀವಿ. ಆಮೇಲೆ ಎಲ್ಲವನ್ನೂ ನಿಧಾನವಾಗಿ ಕಲಿಬೇಕು. ಒಮ್ಮೆ ಕಲ್ತಿದ್ರೆ ನಾನು ಆ ಪಿಕ್ಚರ್ ಮಾಡಿದೆ, ಈ ಪಿಕ್ಚರ್ ನೋಡಿದೆ, ಒಂದು ಕ್ಲಾಪ್ ನೋಡಿರಲ್ಲ, ನಾನು ಅವ್ರ ಹತ್ರದ್ದೇ ಇವ್ರತ್ತೆ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟೋಗಿದ್ದಾರೆ. ಎಷ್ಟೊತ್ತನೇ ನಿಮ್ಗೆ ಗೊತ್ತಿರ್ಬೋದು. ಸಾಕಷ್ಟು ಜನ ನಾನು ಅವ್ರ ಹತ್ರ ಇದ್ದೆ, ಇವ್ರ ಹತ್ರ ಇದು, ಯಾರ ಹತ್ರನೂ ಇರೋಲ್ಲ, ಹೇಳ್ಕೊಡೋ ಸುಮ್ಮನೆ. ನಂಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಪರಮೇಶ್ವರ್ ಗೊತ್ತು, ಅವ್ರಿಗೆ ಗೊತ್ತು, ಎಲ್ಲ ಯಾರು ಗೊತ್ತಿರೋದೋ ಇರ್ತಾರೋ ಇಲ್ವೋ. ದೊಡ್ಡ ಆರ್ಟಿಸ್ಟ್ಗಳ ಹೆಸರೆಲ್ಲ ಹೇಳ್ಬಿಡ್ತಾರೆ. ನಾ ಕರೆದಿಟ್ಟಿಗೆ ಕಾಲ್ ಶೀಟ್ ಕೊಡ್ತೀನಿ ಅಂತಾರೆ. ನಾವು ಚಿತ್ರದುರ್ಗ ಬಿಟ್ಟು ಎಲ್ಲಿ ಯಾವ ದೇಶಕ್ಕೆ ಹೋದ್ವಿ? ಶಿವಮೊಗ್ಗ ಬಿಟ್ಟು ಯಾವ ದೇಶಕ್ಕೆ ಹೋದ್ವಿ? ಚಿತ್ರದುರ್ಗನ ಯಾರು ತೋರಿಸಿದ್ರಾ? ಮಾನಸ ಸರೋವರ ಯಾವ ದೇಶಕ್ಕೆ ಹೋದ್ವಿ? ಯಾವ ದೇಶಕ್ಕೆ ಹೋಗಿದ್ವಿ? ಕರ್ನಾಟಕ ಅಲ್ವಾ? ಫಲಿತಾಂಶಕ್ಕೆ ಎಲ್ಲಿ ಹೋದ್ವಿ? ಕನ್ಯಾಕುಮಾರಿಗೆ ಹೋಗ್ಬೇಕಾಯ್ತು. ಆ ಒಂದು ಹಾಡಿಗೆ ಭಾರತ ಭೂಷಿರ ಮಂದಿರ ಸುಂದರಿ ಅಲ್ಲಿ ಬರ್ಸಿದ್ರು ಅದನ್ನು ತೋರಿಸ್ಬೇಕು ಅಂತ. ಹೌದೌದು. ಭುವನ ಮನೋಹರಿ, ವಿಜಯ ನರಸಿಂಹ ಬರೆದಿದ್ದು ಭುವನ ಮನೋಹರಿ. ಅವರು ತುಂಬ ಹಳೆಯ ರೈಟ್ರು. ಅವರ ಅಣ್ಣ ಅವರೆಲ್ಲ ರಾಮಚಂದ್ರ ಶಾಸ್ತ್ರಿಗಳು ಅಂತೇಳಿ ತುಂಬ ಹಳೆಯ ಆರ್ಟಿಸ್ಟ್ಗಳು. ರಾಜ್ಕುಮಾರ್, ವೀರಕುಮಾರ್ ಜೊತೆಯಲ್ಲಿ ಸಾಕಷ್ಟು ಹೆಚ್ಚು ಕಮ್ಮಿ ಅವ್ರ ರಾಜ್ಕುಮಾರ್ ಜೊತೆಯೆಲ್ಲ ಅವರೆಲ್ಲ ಸಿನಿಮಾಗಳಲ್ಲೂ ಪಾಠ ಮಾಡಿದ್ದಾರೆ. ಈ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಲ್ಲ, ಅವರು ಎಲ್ಲ ಸಾಹಿತಿನೂ ಒಂದೇ, ಡೈರೆಕ್ಟ್ರು ಹೌದು, ಪ್ರೊಡ್ಯೂಸರು ಹೌದು. ಹಾಂ, ಸತಿಶಕ್ತಿ ಅವರೇ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಫಸ್ಟ್ ರಾಜ್ಕುಮಾರ್ ಡಬಲ್ ಕ್ಯಾರೆಕ್ಟರ್ ಮಾಡಿರೋದು. ನೀವು ಸಿನಿಮಾ ನೋಡಿ ಹೆಂಗೆ ಮಾಡಿದ್ದಾರೆ, ಹೆಂಗಿದೆ ಪಿಕ್ಚರು. ಮಾತೃದೇವೋ ಭವ ಪಿತೃದೇವೋ ಭವ, ಮಾತೆಗೆ ಮಿಗಿಲಾದ ದೇವರಿಲ್ಲ, ಭೀತಿಗೆ ಮಿಗಿಲಾದ ಭೂತವಿಲ್ಲ. ಅದು ಸತಿಶಕ್ತಿದು. ಎಂ.ವಿ. ರಾಜಮ್ಮ ರಕ್ತಾಕ್ಷ ಪಾಲಾಕ್ಷ ಅಂತ ನೋಡಿ ಜ್ಞಾಪಕ ಬಂತು ಹೇಳ್ತಾ ಇದ್ದೇನೆ. ರಕ್ತಾಕ್ಷ ಪಾಲಾಕ್ಷ ಅಂತ ರಾಜ್ಕುಮಾರ್ ಅವ್ರು ಮಾಡಿರೋದು.
ಮಾನಸ್ ಸರೋವರ ನಿಮ್ಗೆ ಆ ಸಿನಿಮಾ ನೋಡಿದಿರಲ್ವ, ಕತೆ ಎಲ್ಲ ಗೊತ್ತಲ್ವಾ? ಯಾಕೆ ಆಯ್ಕೆ ಮಾಡ್ಕೊಂಡ್ರು ಏಟು ಬಿತ್ತು ಅವ್ರಿಗೆ. ಏನು ಏಟು ಬಿತ್ತು? ಯಾರಿಂದ ಏಟು ಬಿದ್ದದ್ದು? ಆರ್ತಿಯವರು. ಅವರವರು ಬೇರ್ಪಟ್ಟಾಗ ಅವ್ರ ಮನಸ್ಸಿಗೆ ಭಾಳ, ಅವರು ಆ್ಯಕ್ಚುಲಾಗಿ ಅವರು ಬೇರೆ ಡೈರೆಕ್ಟ್ರ್ಗಳ ಥರ ಕಂಡ್ಕೊಂಡು ಹೆಣ್ಮಕ್ಳನ್ನ ದಿವ್ಸಕ್ಕೆ ಎಷ್ಟು ಜನ ಹತ್ರ ಮಲ್ಕೋಬೇಕಿತ್ತು, ಅವ್ರು ಮಲ್ಕೊಳ್ಳಿಲ್ಲ. ಆ ಥರ ಯಾವ ಹೆಣ್ಮಕ್ಳನ್ನ ಅವ್ರು ಹಾಡು ಮಾಡಲಿಲ್ಲ. ಪಾಠ ಕೊಡ್ತೀನಿ ಬಾ ಅಂತೇನು ಕರೆಸಿ ಮಂಚದ ಮೇಲೆ ಮಲ್ಕೊಳ್ಳಿಲ್ಲ ಅವರು. ಆಮೇಲೆ ಫೈನಾನ್ಸ್ ತೊಗೋತೀನಿ ಅಂತೇಳಿ ಯಾರಿಗೂ ಅವ್ರು ತಲೆ ಹಿಡಿದಿಲ್ಲ. ಭಗವತಿ ದೇವ್ರನ್ನ ಹೆಣ್ಣನ್ನು ಏನು ನಾವು ಧರ್ಮದಲ್ಲಿ ಹೇಳ್ತೀವಿ, ಹೆಣ್ಣನ್ನು ರಕ್ಷಣೆ ಮಾಡಬೇಕು, ಪೂಜೆ ಮಾಡಬೇಕು ಹಾಗೆ ಅಂತೀವಿ, ಅದೇ ಥರನೇ ಆರ್ತಿಯವ್ರನ್ನ ಅವ್ರನ್ನ ಬಲವಂತವಾಗಿ ಇದು ಮಾಡಿ ಹೀರೋಯಿನ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೇಳಿ ಮೇಲೆ ಕೆಟ್ಟದ ಮೇಲೆ ಕೂರಿಸಿ ಏನು ಅವ್ರನ್ನ ಆಕೆನೇನು ದುರುಪಯೋಗ ಪಡಿಸ್ಕೊಳ್ಳಿದೆ. ಮದುವೆ ಮಾಡ್ಕೊಂಡ್ರಲ್ಲ, ಮಗು ಆಯ್ತಲ್ಲ ಅವ್ರಿಗೆ. ಸೊ ಅದು ಶಾಸ್ತ್ರೋಕ್ತವಾದ. ಹೌದೌದು, ತಿರುಪತಿಗೆ ಹೋಗಿ ಮದುವೆ ಮಾಡ್ಕೊಂಡಿದ್ದು. ನಾನೇ ಒಂದು ದಿವಸ ಮೆಜೆಸ್ಟಿಕ್ ಹೋಗ್ತಾಯಿದ್ದೀನಿ, ಸಾಗರ್ ಟಾಕೀಸ್ ಹತ್ರ ಕೆಲವರು ಈ ವಯಸ್ಸಲ್ಲಿ ಪುಟ್ಟಣ್ಣ ಕಣಗ ಆ ಬೆಲೆ ಅವ್ರು ಮಾಡಿದ ತಪ್ಪು ಅನ್ನೋದಕ್ಕಿಂತ ಪುಟ್ಟಣ್ಣ ಕಣಗ ಅದು ಇಂಥ ಡೈರೆಕ್ಟ್ರು ಈ ವಯಸ್ಸಲ್ಲಿ ಯಾಕೆ ಮದುವೆ ಮಾಡ್ಕೊಂಬಿಟ್ರು, ನಾನು ಏನೂ ಗೊತ್ತಿಲ್ಲದೆ ಒಂಥರ ಸುಮ್ಮನೆ ಕೂತಿದ್ದೆ. ಯಾರು ಮಾತಾಡ್ತಿದ್ದ? ಪಬ್ಲಿಕ್ಕು ಬಸ್ಸಲ್ಲಿ ನಾನು ಏನು ಗೊತ್ತಿಲ್ಲದೆ ಒಂಥರ ಸುಮ್ಮನೆ ಕೂತಿದ್ದೆ. ಏನು ಊಹೋ ಇಲ್ಲ. 53 ವರ್ಷ ಸತ್ತಾಗಲೇ 53 ವರ್ಷ. ಅವಾಗ ಮದುವೆ ಮಾಡ್ಕೊಂಡಾಗ ಎಷ್ಟು ವರ್ಷ ಆಯಿತು? ಒಂದು 48-49 ವರ್ಷ. ಅವ್ರಿಗೂ ಕಮ್ಮಿ, ಅವ್ರಿಗೂ ಒಂದು 10 ವರ್ಷದ ಮೇಲೆ ಡಿಫ್ರೆ, 10-15 ವರ್ಷದ ಮೇಲೆ ವ್ಯತ್ಯಾಸ ಇರುತ್ತೆ. ಅವ್ರಿಗೇನಂಥ ಚಿಕ್ಕ ವಯಸ್ಸು ಪಾಪ. ಯಾರಿಗೆ ಆಗಿತ್ತು? ತಪ್ಪು ಅಂತ ಏನು ಬಂತು? ರಾಜ ಮಹಾರಾಜರೇ ಹೆಣ್ಣಿಂದ ಹೊಟ್ಟೋಗ್ಬಿಟ್ರು. ಅದೇ ಥರನೇ ಇವ್ರಿಗೂ ಒಬ್ಬೊಬ್ರು ಒಂದೊಂದು ನಾವು ಇಂಗ್ಲೀಷ್ನ ವೀಕ್ನೆಸ್ಸು ಅಂತ ಹೇಳ್ತಾರಲ್ಲ. ಆಮೇಲೆ ಒಟ್ಟಾರೆ ಏನು ಅಂದರೆ ಮನುಷ್ಯನಿಗೆ ಕೆಲವರಿಗೆ ಅದರಲ್ಲಿ ತೃಪ್ತಿ ಇರಲ್ಲ. ಇದು ಸಾಕು, ಅಯ್ಯೋ ಬಾಣಪ್ಪ ಅನ್ನಲ್ಲ. ನೀವು ಚಿನ್ನ 1 kg 10 kg ಕೊಡಿ, ಇನ್ನೂ ಬೇಕು, ಸಾಲಲ್ಲ ಅಂತಾರೆ. ಅದು ಈ ಕಾಲದಲ್ಲಿ ಎಷ್ಟೇ ಕೋಟಿ ಕೊಟ್ಟರು ಸಾಲಲ್ಲ. ಆದರೆ ನೀವು ಇಷ್ಟು ಅನ್ನ ಹಾಕ್ಬಿಟ್ರೆ ತೃಪ್ತಿ ಪಡ್ತಾನೆ. ಇದು ವಾಸ್ತವವಾಗಿ ಕೆಲವು ಜನ ಅನ್ನಲ್ಲ, ಬಾಯಿಗೆ ಏನೋ ಮಾತಾಡಬೇಕು ಹಾಗೆ ಅಂತೇಳಿ ಮಾತಾಡ್ಬಿಡ್ತೀವಿ ನಾವು. ಕೆಲವರು ಭೋಗದಲ್ಲಿ ಆಸಕ್ತಿ, ಕೆಲವರು ತೃಪ್ತಿ ಪಡ್ತಾರೆ, ಸಾಕಪ್ಪ ಇದು ನಾವು ಮಾಡಬಾರ್ದು, ಕಣ್ಣೆತ್ತು ನೋಡಬಾರ್ದು ಅಂತಾರೆ. ಎಲ್ಲರೂ ಕಣ್ಣೆತ್ತು ನೋಡ್ತಾರೆ ಅಂತಲ್ಲ, ಅಥವಾ ನೋಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇದರಲ್ಲಿ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಅದರಲ್ಲಿ ಆಸಕ್ತಿ ಅವ್ರಿಗೇನು, ಅದನ್ನು ಹೇಳಿದ್ರೆ ಎಷ್ಟು ಜನ ಅಂತ ಹೇಳಿದೆ, ಅವ್ರನ್ನ ಹೆಣ್ಮಕ್ಳನ್ನ ಆ ಥರ ಕೆಡಿಸಿದ ಯಾರನ್ನೂ ಸಿನಿಮಾಗೋಸ್ಕರ ಸೇರಿಸಿ ಕರ್ಕೊಂಬಂದು ಹಿಂಗೆ ಚಾನ್ಸ್ ಕೊಡ್ತೀನಿ ಬಾ ಮಲ್ಕೋ ಅಂತೇಳಿ ಅವ್ರೇನು ಕೆಡ್ದಾಗ ಉಪಯೋಗಿಸ್ಕೊಳ್ಳಿ ಮಾಡಲಿಲ್ಲ ಅವರು. ಇವಾಗ ನೋಡಿ, ನನಗೆ ಗೊತ್ತಿರೋ ಹಾಗೆ ಕೆಲವು ತಾಯಿ ಅಂದರೆ ಮಕ್ಕಳನ್ನ ಹೇಳಿ ಕರ್ಕೊಂಬರ್ತಾರೆ, ಕರ್ಕೊಂಬಂದ್ಬಿಟ್ಟು ಹೇಳ್ತಾರೆ ಇವಳೇನಾರ ನನ್ನ ಮಗಳ ಹೀರೋಯಿನ್ ಆದರೂ ಸಾಕು. ಕೊನೆಗೆ ಅತ್ಲಾಗೂ ಆಗಲ್ಲ, ಇತ್ಲಾಗೂ ಆಗಲ್ಲ. ಪಾಪ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳಾಗಿದೆ. ಮಾಡಲಿ ಅವರು. ಈಗ ಕಲ್ಪನೆ ಜೊತೆ ಇದ್ದರು, ಅವ್ರನ್ನೇನು ಮದುವೆ ಮಾಡ್ಕೊಳ್ಳಿಲ್ಲ, ಏನಿಲ್ಲ, ಅವಳನ್ನ ಎತ್ತು ತಂದರು, ಎಲ್ಲೋ ಇತ್ತಿಲ್ಲ. ಆಮೇಲೆ ಅವಳಿಗೆ ನಿಮಗೆ ಗೊತ್ತಿದೆ ಶರ್ಪಂಜರ, ಗಿಜ ಪೂಜೆ, ಕೊನೆಯಿಂದ ಬೆಳ್ಳಿ ಮಾಡೋ ಅದೆಲ್ಲ ಆದಮೇಲೆ ಬೆಳ್ಳಿ ಮಾಡೋ ಫಸ್ಟು, ಆಮೇಲೆ ಇದಾದಮೇಲೆ ಲಾಸ್ಟು ಶರ್ಪಂಜರ. ಎಂಥ ಹೆಸರು ಬಂತು ಅವಳಿಗೆ. ಅಷ್ಟೊತ್ತಿಗಾಗಲೇ ಅಭಿನಯತೆ ಯಾವಾಗ ಹೆಸರು ಬಂತೋ ಅವ್ರಿಗೂ ತಲೆ ಇದು. ಅಲ್ಲೆಲ್ಲೋ ಇನ್ಯಾರನ್ನೋ ಸೇರಿಕೊಂಡ್ಲು. ಆಮೇಲೆ ಒಂದು ಗುಡ್ಗೇರಿ ಬಸವರಾಜ್ ಹತ್ರ ಹೋದ್ಲು. ಎಲ್ಲ ಹೀರೋಯಿನ್ಗಳು ಹೀಗೆ ಅಂತಲ್ಲ, ಕೆಲವ್ರು ಪಾಪ ಬದುಕು ಕಟ್ಕೊಳಕ್ಕೆ ಹೋಗ್ತಾರೆ. ಕೆಲವ್ರನ್ನ ಹಾಳು ಮಾಡೋ ಹೀರೋಯಿನ್ಗಳು ಬಲವಂತ ಬೇರೆಯವ್ರ ಗಂಡಸರುಗಳಿಂದನೇ ಹಾಳಾದವರು ಎಷ್ಟೋ ಜನ ಇದ್ದಾರೆ. ಕೆಲವರು ಸ್ವಯಂಕೃತ ಅಪರಾಧ, ಕೆಲವರು ದುಡ್ಡಾಸೆ, ಮನೆ ಬೇಕು. ಇವಾಗಂತೂ ಕೋಟಿ ಬೇಕು, ಚಿನ್ನ ಬೇಕು, ಬಾಳ್ಯ ಬೇಕು, ಬಂಗಾರ ಬೇಕು, ಅದು ಯಾವುದೋ ದೇಶಕ್ಕೆ ಹೋಗಬೇಕು, ಈ ದೇಶಕ್ಕೆ ಹೋಗಬೇಕು. ಕೊನೆಗೆ ಏನು ಅಂದರೆ ಅವ್ರ ಮೇಲೆ ಇವ್ರ ಮೇಲೆ ಇವೆಲ್ಲ ಸ್ವಯಂಕೃತ ಅಪರಾಧವೂ ಇರುತ್ತೆ, ಇಲ್ಲ ಅಂತಲ್ಲ. ಈಗ ಬಂದುಬಿಡ್ತಾರೆ, ಆಸೆ ಇಟ್ಕೊಂಡ್ಬಂದುಬಿಡ್ತಾರೆ. ಆಮೇಲೆ ಜೀವನ ಅತ್ಲಾಗೂ ಇಲ್ಲ, ಇತ್ಲಾಗೂ ಇಲ್ಲ. ಅವಾಗ ಮನುಷ್ಯ ಅಡ್ಡದಾರಿ ಹಿಡಿದೇ ಇರ್ತಾನೆ. ಈ ಗಂಡಸರು ಬಂದರೂ ಅಷ್ಟೇ, ಸಿನಿಮಾ ಬರುವಷ್ಟು ಅಷ್ಟೇ, ಬಂದಮೇಲೆ ಹುಚ್ಚು. ನಾವು ಇನ್ನು ಇದು ಬಿಟ್ಟು ಇನ್ನೇನು ಮಾಡೋಕ್ಕೆ ಆಗಲ್ಲ, ಬರೀ ಸುಳ್ಳೋದು. ನೀನು ಮಸಾಲೆ ದೋಸೆ ಆಸೆಗೋಸ್ಕರ ಬೆಂಗಳೂರು ಬಂದುಬಿಟ್ಟು ಬೆಂಗಳೂರು ಮಸಾಲೆ ದೋಸೆ ಬಿಟ್ಬಿಟ್ಟು ಹೋಗೋಕ್ಕೆ ಆಗಲ್ಲ, ಬೆಂಗಳೂರು ಬಿಟ್ಬಿಟ್ಟು ಹೋಗೋಕ್ಕೆ ಆಗಲ್ಲ, ನಾವೇನು ಮಾಡೋಕ್ಕೆ ಆಗಲ್ಲ. ನೀವೇ ನೋಡಿ, ಕರೋನಾ ಬಂದಿದೆ, ಪಾಪ ವಿದ್ಯಾವಂತರು IT BTನಲ್ಲಿ ಕೆಲಸ ಮಾಡ್ತಾರೆ, ಹೋಗಿ ಹಳ್ಳಿಗಳ ಕೆಲಸ ಮಾಡ್ತಿಲ್ಲ, ಕೂಲಿನಲ್ಲಿ ಮಾಡ್ತಿಲ್ವ. ಅಂದರೆ ಇದೇನು ಅಂದರೆ ಈ ಸಿನಿಮಾ ಕೆಲವೆಲ್ಲ ಪ್ರಾರಬ್ಧ ಕರ್ಮಗಳು. ನೋಡಿ, ಎಷ್ಟೋ ಜನ ಕೇಳ್ತೀವಿ, ಕೆಲವರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ, ಬಿಟ್ಬಿಡ್ತಾರೆ, ಋಣ ಇರೋಲ್ಲ, ಅನುಭವಿಸೋಕೆ ಋಣ ಇರೋಲ್ಲ. ನಿಮ್ಗೆ ಇವೆಲ್ಲ ಯಾರೂ ಹೇಳೋದು ಅನುಭವ ಇಲ್ಲ. ನಾನು ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂಥೇಳಿ ಇರೋದನ್ನ ಬಿಟ್ಬಿಟ್ಟು ಚಿತ್ರಾನ್ನ ಅನ್ನೋ ಗತಿ ಹೊರಟೋಗ್ಬಿಡ್ತಾರೆ. ಹಾಂ, ಅವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಏನು ನೋಡಿ, ನಮ್ಮ ಶಿವಮಂಗಲದಲ್ಲಿ ಲಕ್ಷ್ಮೀನಾರಾಯಣ ಅಂತ ಹೇಳಿದ್ನಲ್ಲ, ಅಸೋಸಿಯೇಟ್ ಸುಭದ್ರಾ ಕಲ್ಯಾಣ, ಸಾಕ್ಷಾತ್ಕಾರ, ಶುಭಮಂಗಲ ಲಾಸ್ಟು
ಆರ್ತಿ ಅವ್ರು ಬಂದಮೇಲೆ ಅವನು ಒಂಥರ ಇದ್ದ. ಆಮೇಲೆ ನಾನೇ ಹೇಳಿದೆ ಬೇಡ ಕಣೋ ನಿನಗೂ ಇವ್ರಿಗೂ ಸ್ಟ್ರೈಟಾಗಿ ಹೇಳಿದೆ, ನಿನಗೂ ಅವ್ರಿಗೂ ಆಗಲ್ಲ ಕಣೋ, ಅವ್ರಿಗೆ ತಳ್ಕೊಂಡ್ರೆ ಆಗಲ್ಲ, ಬೇಡ ನೀವು ಬಿಟ್ಬಿಡು ಅಂತ ನಾನೇ ಹೇಳಿದೆ. ಅವನು ಬಿಟ್ಟವನು ಏನು ಮಾಡ್ದ ಅಂದರೆ ಆಮೇಲೆ ಅವ್ನು ಸ್ವಲ್ಪ SLCನೋ PUCನೋ ಓದಿದ್ದ, ನನಗಿಂತ ಸ್ವಲ್ಪ ಜಾಸ್ತಿ. ಒಂದೇ ಸ್ಕೂಲ್ನಲ್ಲಿ ಅವ್ರು ರಾಮನಾಥ್ಪುರ, ನಮ್ಮದು ಕೊಣದೂರು. ನಾವು ಅಲ್ಲಿಂದ ಸೈಕಲ್ಲು ನಡ್ಕೊಂಡು ಹೋಗು ಆ ಥರ ಎಲ್ಲ ಹೋಗ್ತಿದ್ವಿ ಅಂತ ಇಟ್ಕೊಳ್ಳಿ. ಅವನು ಕೊನೆಗೆ ಬಿಟ್ಟುಬಿಟ್ಟ. ಅವನಿಗೇನು ಸಿನಿಮಾ ಬಿಟ್ಟುಬಿಡ್ತೀನಲ್ಲ ಅದೇ ಅಂತ ಏನು ಅನ್ನಿಸ್ತಾ ಇಲ್ಲ, ಬಿಟ್ಬಿಟ್ಟ ಅವನು. ಬಿಟ್ಬಿಟ್ಟು ಏನು ಮಾಡಿದೆ, PNT ಅವಾಗ 30 ರೂಪಾಯಿ ಅಷ್ಟೇ ಈ ಥರ ಸಂಬಳ ಥರ ಅದೇನೋ ಕೊಡೋರು, ಅದಕ್ಕೇನೋ ಹೆಸರು ಹೇಳೋರು, ಸ್ಟೈಫಂಡ್ ಥರ 30 ರೂಪಾಯಿ ಇದರಲ್ಲಿ ಹೆಡ್ ಇದು GP. ಆಮೇಲೆ ಶಾಂತಿ ಟಾಕೀಸ್ ಹತ್ರ ಅದೆಷ್ಟೋ ಒಂದು 10 ರೂಪಾಯೋ 20 ರೂಪಾಯಿ ರೂಮ್ ಕೊಡೋನು. ಆಮೇಲೆ ಅದೇ ಇದು ಆಯಿತು, ಸ್ವಲ್ಪ ಜಾಸ್ತಿ ಆಯಿತು. ಅವ್ನ ತಮ್ಮಂದು ಸೇರಿಸ್ಕೊಂಡು ಅವನು ಬದುಕ ನನ್ನ ಸೇರ್ಕೊಂಬಿಡೋದು ಅಲ್ವೋ. ಅವ್ನು ಕೊಡೋದು 30 ರೂಪಾಯಿ, ನಾನು ಕಾಲೋನಿಯಲ್ಲಿ 30 ರೂಪಾಯಿ ರೂಮ್ಗೆ ಕೊಡ್ತಾಯಿದ್ದೀನಿ, ತೊಗೊಂಡು ನಾನೇನು ಮಾಡಲಿ ಅಂತ. ನಾನು 30 ರೂಪಾಯಿ ನಾನೇನು ಮಾಡಲಿ, ರೂಮ್ಗೆ ಬಾಡಿಗೆ ಕಟ್ತೀನಲ್ಲ 30 ರೂಪಾಯಿಗೆ, ಅವನು ಕೊಡೋ 30 ರೂಪಾಯಿ ನಾನು ಜೀವನ ಏನು ಮಾಡಲಿ. ಅವನು ಮತ್ತೆ ಸಿನಿಮಾಗೆ ಬರಲೇ ಇಲ್ಲ, ಮದುವೆ ಮಾಡ್ಕೊಂಡ, ಮಕ್ಕಳಾಯಿತು, ಎಲ್ಲ ಆಯಿತು. ಸೊ ಅಲ್ಲೇ ಇದ್ದ, ಸಾಯೋ ತನಕ ಅಲ್ಲೇ ಇದ್ದ. ಕೊನೆಗೆ ಅದೇನೋ ಇದು ಪೆನ್ಷನ್ನು ಏನೋ ಬರುತ್ತಲ್ಲ, ಪೆನ್ಷನ್ನು ಬಂತು, ಎಲ್ಲ ಆಯಿತು, 2 ಮಕ್ಕಳು ಆಯಿತು. ಅದರಲ್ಲಿ ಒಬ್ಬ ಸಿನಿಮಾಗೆ ಹುಚ್ಚೆತ್ಕೊಂಡ, ಅದೇನೇನೋ ಮಾಡ್ತೀನಿ ಅಂತ ಹೋದ. ನಾನು ಆಗು ಹೇಳಿದೆ, ನಿಮ್ಮ ಅಪ್ಪ ನಾವೇನು ಸಾಧಿಸಿಲ್ಲ, ನೀನು ಹೊರಟಿದ್ಯಲ್ಲ, ಹೊರಡಪ್ಪ, ಒಳ್ಳೇದಾಗಲಿ, ದೇವ್ರು ಒಳ್ಳೇದಾಗಲಿ ಅಂತ. ಒಂದು 2 ವರ್ಷ ಆಯಿತು, ಅವ್ನು ತೀರ್ಕೊಂಡೋಗ್ಬಿಟ್ಟ. ಯಾರು? ನಮ್ಮ ಅದೇ ಲಕ್ಷ್ಮೀನಾರಾಯಣ. ಮಗ ಅಲ್ಲಲ್ಲ, ಲಕ್ಷ್ಮೀನಾರಾಯಣನೇ ಮಗ ಎಲ್ಲ ಇದ್ದಾರೆ. ನಾನು ಇಲ್ಲಿವರೆಗೂ ಸಿನಿಮಾ ಬಿಡಲೇ ಇಲ್ಲ. ಸಿನಿಮಾ ಬಿಟ್ಟಿದ್ದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಅವನಿಗೆ ಅಷ್ಟೇ ಮುಗಿದಿತ್ತು, ಬಿಟ್ಟು ಇಲ್ಲಾಂದ್ರೆ ಅವ್ನು ಜೀವನ ಮಾಡೋಕ್ಕಾಗ್ತಿತ್ತಿಲ್ಲ. ಯಾಕಂದರೆ ಕೆಲವರು ಸ್ವಭಾವ ಹೊಂದ್ಕೊಳ್ಳಲ್ಲ. ಅದು ಈಗ ಆ ಇಂಕ್ ತೊಗೊಂಡವನು ಕ್ಯಾಪ್ ಸರಿ ಮುಚ್ಚಳ ಮುಚ್ಚಿಲ್ಲ ಅದರದ್ದು. ಅದು ಇಂಪಾರ್ಟೆಂಟ್ ಬುಕ್, ಕಂಟಿನ್ಯೂಟಿ. ಅದು ಕ್ಲೋಸಪ್ ತೆಗಿಬೇಕು, ಅದನ್ನೆಲ್ಲ ಬಿಸಾಕಬೇಕು ಎಲ್ಲ ಹೇಳಿದ್ದಾರೆ. ಇವನು ನಾವು ಮಧ್ಯದಲ್ಲಿ ಏನೋ ಶೂಟಿಂಗ್ ನೋಡ್ಬಿಟ್ಟು ನಾನು ಏನೋ ಡೌಟ್ ಬಂದು ಹೋಗಿ ನೋಡಿದ್ರೆ ಪುಸ್ತಕ ಎಲ್ಲ ಇಂಕಾಗ್ಬಿಟ್ಟಿದೆ. ತಲೆಕೆಟ್ಟು ಗೊಬ್ಬರ ಹೋಗ್ದು ಏನು ಹೇಳೋದು ಡೈರೆಕ್ಟ್ರಿಗೆ. ಇವು ನಮ್ಮಲ್ಲಿ ಸಂತೋಷ ಬೈಕ್ ಸಾಂಗ್ ಇದೆಯಲ್ಲ, ಅದು ಒಂದು ನಮ್ಮಲ್ಲಿ ಟ್ರಾಕು ಟ್ರಾಲಿ 120 ಅಡಿವರೆಗೂ ಇರೋದು. 120 ಅಡಿ. ಆ ಮ್ಯೂಸಿಕ್ ಬಿಟ್ಟಿಗೆ 120 ಅಡಿ ಸಾಲಲ್ಲ, ಅದಕ್ಕಿಂತ ಒಂದು 20 ಅಡಿ 30 ಅಡಿ ಜಾಸ್ತಿ ಇದೆ. ಮಧ್ಯದಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಬ್ಯೂಟಿ ಇರಲ್ಲ. ನೋಡಿದ್ರು ಅವ್ನು ಕೇಳಿದ್ರು, ಇವನು ಕೇಳಿದ್ರು, ನಾನು ಕೇಳಿದ್ರು, ಏನು ಮಾಡೋದು ಅಣ್ಣ ಅಂದರು. ಏನು ತಲೆ ಕೆಡ್ಸ್ಕೋಬೇಕು ತಡೀರಿ. ಇದೇ ಫಸ್ಟ್ ಸಿನಿಮಾ, ಪುಟ್ಟಣ್ಣ ಗಣಗಾಲ ಸಿನಿಮಾದಲ್ಲಿ ಈ ಥರ ಟ್ರಾಲಿನ ಹಿಂದ್ಗಡೆ ತೊಗೊಂಡು ಮುಂದ್ಗಡೆ ಹಾಕಿದ್ದು ಇಡೀ ಸಿನಿಮಾಗಳಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್. ನಾವೇನು ಮಾಡಿ ಇಲ್ಲಿ ಮುಗೀತು, ಕ್ಯಾಮ್ರಾ ಸ್ಟಾರ್ಟ್ ಆಯಿತು, ಬೈಕು ಫಾಲೋ ಮಾಡ್ತಾಯಿದ್ದಾರೆ, ಬೈಕ್ನಲ್ಲಿ ಹಾಗೇ ಫಾಲೋ ಮಾಡ್ತಾಯಿದ್ದಾರೆ, ಸೇಮ್ ಫ್ರೇಮು, ಆ ಕಡೆ ಈ ಕಡೆ ಎಲ್ಲ ಹೋಗ್ತಿಲ್ಲ. ಟ್ರಾಲಿ ಹಾಗೆ ಅವರಿಬ್ಬರು ರೈಟು ಲೆಫ್ಟ್ ಹಾಗೆ ಹೋಗ್ತಾರೆ. ನಿಮ್ಮ ಪಿಕ್ಚರ್ನಲ್ಲಿ ಗ್ಯಾಪ್ಸಿ ಒಂದ್ಸಲ ರೈಟು ಲೆಫ್ಟ್ ಹೋಗ್ತಾಯಿದ್ರೆ ಟ್ರಾಲಿ ಫಾಲೋ ಮಾಡ್ತಾ ಇದೆ, ಅದಕ್ಕೆ ಫಾಲೋ ಮಾಡ್ತೀವಿ ಅಂತಾರೆ. ಹೇಗೆ ಹೋಗ್ತಾಯಿದೆ ಹಾಗೆ ಟ್ರಾಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಾನೇನು ಮಾಡಿದೆ, ಪ್ಲಾನ್ ಹೇಳ್ಬಿಟ್ಟು ಅದು ತೆಗೆದೆ, ಆ ಟ್ರ್ಯಾಕ್ ತೆಗೆದು ತೊಗೊಂಡೋಗಿ ಬರೋ ಅಷ್ಟೊತ್ತು ತೊಗೊಂಡು ಮುಂದ್ಗಡೆ ಇಟ್ಬಿಟ್ಟು ಟೇಕ್ ಮಾಡಬೇಕು. ಫಿಕ್ಸ್ ಆಗುತ್ತೆ, ಅದಕ್ಕೆ ಬೇಕು ಮಾಡಬೇಕು. ಅಟ್ಟೆ ಅಂತೀವಿ ನಾವು. ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ, ಅದು ತುಂಬ ಹಳ್ಳ ಪಳ್ಳ ಇದ್ರೆ ಎಲ್ಲ ಆಗಲ್ಲ. ಇವಾಗ ಇದಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಇಷ್ಟು ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳಿ, ಇದು ಅಥವಾ ಇನ್ನು ಸೂ ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳಿ, ಅದನ್ನು ತೊಗೊಂಡಾಗ ಅಲ್ಲಿ ಇಟ್ಬಿಡ್ಬೇಕು, ಫಿಕ್ಸ್ ಮಾಡಿಬಿಡ್ಬೇಕು ತಕ್ಷಣ. ಸೊ ಇದು ಟ್ರಾಲಿ ಮುಂದೆ ಹೋದ ತಕ್ಷಣ ಬಿಚ್ಕೊಂಡಾಗ ಅಲ್ಲಿ ಫಿಕ್ಸ್ ಮಾಡಿಬಿಡ್ಬೇಕು. ಹಂಗೆ ಮಾಡ್ತಿದ್ರಿ? ಹಾಂ, ನಮ್ಮ ಪ್ರಭಾಕರ್ ಶಾಸ್ತ್ರಿಗಳು ಹಾಗೇನೆ ಬಲೆ ಬೆಟ್ಟದಲ್ಲಿ ಹಾಗೆ ಮಾಡಿದೆ. ಏನೋ ಮಾಡೋಣ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ರೈಟು ಲೆಫ್ಟು ಲೆಫ್ಟು ರೈಟ್ ಅಂತ. ಇಲ್ಲ ಅದನ್ನು ನೀವು ಕಟ್ ಮಾಡೋಕ್ಕಾಗಲ್ಲ, ಬ್ಯೂಟಿ ಇರಲ್ಲ ಅದು. ಅದು ಎಡ್ಕಲ್ಗುಡ್ಡದಲ್ಲಿ ಅದನ್ನು ಸಂತೋಷ, ಆಹಾ, ಓ ಏನು ಫಾಸ್ಟಾಗಿ ಹೋಗ್ತಿರುತ್ತೆ ಅದು. ಹಾಂ, ತೊಳ್ಳೋರು 3-4 ಜನ ತೊಳ್ಳೋರು. ಅದು ಏನು ಫ್ರೇಮ್ ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು. ಇಲ್ಲ ಅವ್ನು ಕಂಡ್ರೆ ಇವ್ರು ಕಾಣಲ್ಲ, ಇವ್ರು ಕಂಡ್ರೆ ಅವ್ರು ಕಾಣಲ್ಲ. ಅವ್ನು ಫ್ರೇಮ್ ಕರೆಕ್ಟಾಗಿ ಬೈಕು ಹಾಗೇ. ಇದು ಅಷ್ಟೇ, ಕ್ರೈನಲ್ಲೂ ಅಷ್ಟೇ. ಕ್ರೈನು ಟಿಲ್ ಡೌನು ಅಂತಾನೆ ಫಾಲೋ ಮಾಡ್ತಾರೆ, ಇಲ್ಲ ಕ್ರೈನಲ್ಲೇ ಹೇಗಂತಾರೆ, ಇಲ್ಲ ಟಿಲ್ ಟಪ್ಪು ಟಿಲ್ ಡೌನು ಇದೆಲ್ಲ ಮಾಡಿ ಹಾಗೆ ನಮ್ಮ ಎಡ್ಕಲ್ಗುಡ್ಡದಲ್ಲಿ ಈ ಥರ ನೆಗಡಿಯೋದು. ಆಮೇಲೆ ಶೂಟಿಂಗ್ ಎಲ್ಲೆಲ್ಲ ಇಷ್ಟೇ, ಅದರಲ್ಲಿ ಯಾವುದೂ ಇಲ್ಲ. ಆಮೇಲೆ ವಿರಹ ಅದು ಒಂದೇ ಒಂದು ಸೆಟ್ಟು, ಒಂದು ಹೂವಿನ ಗಿಡ ಎಲ್ಲ ಹಾಕಿ ಅದೊಂದೇ ಹಾಕಿರೋದು ಆ ಬಿಗಿನಿಂಗಲ್ಲಿ. ಅದು ಸೆಟ್ ಥರ ಒಂದು ಹೂವಾಗಿವೆಲ್ಲ ಹಾಕಿ ಮಾಡಿರೋದು. ಕೆಲವೆಲ್ಲ ಒಳಗಡೆ ನ್ಯಾಚುರಲಾಗಿ ಹೇಳೋದು. ಶುಭಮಂಗಳ ಇದ್ರ ಮಧ್ಯೆ ಕಥಾ ಸಂಗಮ ಅದೆಲ್ಲ ಆಯಿತು, ಶುಭಮಂಗಳ ಆಯಿತು, ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಏನಾಗೋಯ್ತು ಅಂದರೆ ಇಲ್ಲಿಂದ ನಾವು ಕಾರವಾರದ ಕಡೆ ಹೋಗ್ತಾಯಿದ್ದೀವಿ.
ಯಾವುದಕ್ಕೆ? ಶಿವಮೊಗ್ಗಗಳಿಗೆಲ್ಲ ಆ ಕಡೆನೇ ಆಗಿದ್ದು. ಇಲ್ಲಿ ಲೆಕ್ಕ ಶೂಟಿಂಗ್ ಕಾರವಾರನ? ಹಾಕಾರ ಸೆಟ್ ಎಲ್ಲ ಇಲ್ಲೇ ಆ ಸೀಶೋರು ಸೆಟ್ ಎಲ್ಲ ಹಾಕಿದ್ದೀವಿ. ಜ್ಞಾಪಕ ಇದೆ ನಿಮಗೆ? ಅದು ಮನೆ ಹಿಂದ್ಗಡೆ ಸಮುದ್ರ, ಅದು ಏನು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ. ಚಲಂ ಅಂತ ಇವರು ಆರ್ಟ್ ಡೈರೆಕ್ಟರ್ ಎಲ್ಲ ರಮೇಶು ಚಲಂ ಅಂತಲ್ಲ, ಅವರೆಲ್ಲ ಮದ್ರಾಸ್ನವರು. ಕಾಸ್ಟ್ಯೂಮ್ಸು ಅವಾಗೆಲ್ಲ ಮೇಕಪ್ನವರು, ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಪರ್ಫೆಕ್ಟು ಹಂಗೆ ಮಾಡೋರು. ಆಮೇಲೆ ಆಯಿತು, ಅದರಲ್ಲೇನಾಯಿತು, ಲೆಕ್ಕ ಬರೀತಾರದೆ ಬರೀ ಅದೆಲ್ಲ ಫುಲ್ಲು ಸೆಟ್ಟೆ ಹಾಕಿದ್ದು ಲೆಕ್ಕ ಆಗುತ್ತೆ. ನಾವು ಇಲ್ಲಿಂದ ಮಧುರೆ ಇದಕ್ಕೆ ಉಡುಪಿಗೆಲ್ಲ ಹೋಗ್ತಾ ಇದ್ವಲ್ಲ, ಅದಕ್ಕೆ ಇದು ನಾಲ್ಕೊಂದ್ಲ 4 4 8 ಅದು ಎನ್ ವ್ಯಾಸರಾವ್ ಬರ್ತಿದ್ದು. ಅವರು ಪಾಪ ಹೋಗ್ಬಿಟ್ರು ಲೆಕ್ಕ ಹಾಕೊಂಡು ಹೋಗ್ಬೇಕಾಯ್ತು. ಏನಾಯಿತು, ನಮ್ಮ ಸೂಟ್ ಕೇಸಲ್ಲಿ ಚಾಕ್ ಪೀಸು ಅವಾಗೆಲ್ಲ ಈ ಮಾಮೂಲಿ ಇಂಕೆ ಇಟ್ಕೊಂಡು ಹೋಗಿದ್ದು. ಇವನು ಏನೋ ದ್ವೇಷಕ್ಕೋಸ್ಕರ, ಅದೇ ನಮ್ಮ ಲಕ್ಷ್ಮೀನಾರಾಯಣ ಅಂತ ಹೇಳಿದ್ನಲ್ಲ ಅಸೋಸಿಯೇಟ್, ಆ ಇಂಕ್ ತೊಗೊಂಡವನು ಕ್ಯಾಪ್ ಸರಿಯಾಗಿ ಮುಚ್ಚಿಲ್ಲ ಅದರದವನು. ಅದು ಇಂಪಾರ್ಟೆಂಟ್ ಬುಕ್ಕು, ಕಂಟಿನ್ಯೂಟಿಗೆ ಅದು ಕ್ಲೋಸಪ್ ತೆಗಿಬೇಕು, ಅದನ್ನೆಲ್ಲ ಬಿಸಾಕಬೇಕು ಎಲ್ಲ ಹೇಳಿದ್ದಾರೆ. ಇವನು ನಾವು ಮಧ್ಯದಲ್ಲಿ ಏನೋ ಶೂಟಿಂಗ್ ನೋಡ್ಬಿಟ್ಟು ನಾನು ಏನೋ ಡೌಟ್ ಬಂದು ಹೋಗಿ ನೋಡಿದ್ರೆ ಪುಸ್ತಕ ಎಲ್ಲ ಇಂಕಾಗ್ಬಿಟ್ಟಿದೆ. ತಲೆಕೆಟ್ಟು ಗೊಬ್ಬರ ಹೋಗ್ದು ಏನು ಹೇಳೋದು ಡೈರೆಕ್ಟ್ರಿಗೆ. ಕ್ಲೋಸಪ್ ತೆಗಿತೀನಿ ಅಂತ ಬೇರೆ ಹೇಳಿದ್ದಾರೆ. ಲೆಕ್ಕ ಬರ್ದಿರೋ ತೋರಿಸ್ಬೇಕಲ್ಲ, ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಚೆನ್ನಾಗಿರಲ್ವಲ್ಲ. ಕೆಲವರು ನಮ್ಮಲ್ಲಿ ಹಾಗೆ ಮಾಡ್ತಾರೆ, ಹೇಳಿದ್ರಾಯ್ತವಾ ವುಡ್ ಫೇವರ್ ಮಾಡೋದು. ಪರ್ಫೆಕ್ಟ್ ಕೆಲಸ ಮಾಡೋರು ಏನೂ ಆ ಥರ ಮಾಡಲ್ಲ. ಲೆಕ್ಕ ಅಂತಲೇ ತೋರಿಸ್ಬೇಕು. ದುಡ್ಡು ಅಂದರೆ ಸುಮ್ಮನೆ ಬಾಯಲ್ಲಿ ದುಡ್ಡು ಅಂತ ಹೇಳದಿದ್ದರೆ ಹೇಳ್ಬೋದು. ಗಾಂಧಿ ನೋಟು ಅಂತ ಗಾಂಧಿ ತೋರಿಸ್ಬೇಕಲ್ಲ. 100 ರೂಪಾಯಿ ನೋಟು 10 ರೂಪಾಯಿ ನೋಟು ಅಂದಾಗ ಅದನ್ನು ಸರಿಯಾಗಿ ಹೇಳಬೇಕು ಅಂದರೆ ಅದು ಕ್ಲೋಸಪ್ ಸಜೆಷನ್ನು ಅಂತೆಲ್ಲ ಹೇಳ್ತೀವಿ. ನೋಡ್ತಿರೋದು ಒಂದು ನೋಟ್ನ ಅಥವಾ ಒಂದು ಪೇಪರ್ ಇರ್ಬೋದು, ಮಾಡ್ಬೋದು. ಈ ಕೆಲವು ಸಿನಿಮಾಗಳು ಹೇಳ್ತಾರೆ ಪೇಪರ್ ಓದ್ತಾನೆ ಇರ್ತಾರೆ. ಯಾವನು ಪೇಪರ್ ಓದಿರ್ಬೇಕಾದ್ರೆ ವಾಯ್ಸೇ ಬರೋಲ್ಲ. ನಮ್ಮ ಸಿನಿಮಾಗಳೆಲ್ಲ ನೀನು ಹುಷಾರಾಗಿದೆಯಾ, ನಾನು ಬಂದಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹಾಕ್ಬಿಡ್ತಾರೆ. ಸೌಂಡ್ ಓವರ್ ಅಪ್ ಮಾಡಿಬಿಡ್ತಾರೆ ನನ್ನ ಮಕ್ಕಳು. ಈ ಪೇಪರ್ ಓದಾಗ ಹಾಕ್ತಾರೆ, ಸೌಂಡ್ ಬರುತ್ತಾ ಅಲ್ವಾ? ನಾನು ಆಮೇಲೆ ಲಕ್ಷ್ಮೀನಾರಾಯಣ ಬೈದೆ, ಅಲ್ವೋ ನೀನು ಅವನೊಂದು 6 ಅವನ ಉದ್ದೇಶಕ್ಕೋಸ್ಕರ ಅವನು ಹೌದು ಬೇಕು ಅಂತಲೇ ಮಾಡಿದ್ದು. ಅವನು ಅಸೋಸಿಯೇಟ್ ಡೈರೆಕ್ಟರ್ ಅಲ್ವಾ, ಅಸೋಸಿಯೇಟ್ ಡೈರೆಕ್ಟರ್ ಜವಾಬ್ದಾರಿ ಅಲ್ಲ, ಅದೆಲ್ಲ ನೋಡ್ಕೋಬೇಕಾದ್ದು. ಅವರೆಲ್ಲ ನೋಡ್ಕೋತಿಲ್ಲ. ಸಾಯಂಕಾಲ ಅಂದರೆ ಕೆಲವು ಹಿಂದೆಲ್ಲ ಮೆತ್ತಿಗೆ ಬಟ್ಟೆ ಹಾಕ್ಕೊಂಡು ಸಾಯಂಕಾಲ ಆದರೆ ಎಣ್ಣೆಯೊಳಗೆ ಹೊರಗೆ ಇವನ ಮೇಲೆ ಏನೋ ಒಂದು ಕೋಪ ಸೇರಿಸ್ಕೊ ಅವ್ನು ತಗ್ಲಕ್ಕೋಸ್ಕರ ಏನು ಮಾಡ್ಬಿಟ್ಟೆ, ಸರಿಯಾಗಿ ಮುಚ್ಚಿಲ್ಲ. ಅದು ಲೀಕ್ ಆಗ್ಬಿಟ್ಟು ಆ ಪುಸ್ತಕ ಇನ್ನೊಂದು ಅದು ಏನೋ ಬಸ್ಸು ಯಾವುದೋ ಹಿಡಿದ್ವಿ, ಒಂದು ಊಟಕ್ಕೋ ತಿಂಡಿಗೋ, ಸುಮಾರು ದೂರ ಅಲ್ವಾ. ಪುಸ್ತಕ ತೆಗೆದು ಯಾಕಂದ್ರೆ ನಾನು ಚೆಕ್ ಮಾಡೋದು ಜಾಸ್ತಿ ಯಾವಾಗಲೂ. ಈಗ ಒಂದೇ ಕಡೆ ಹೋಗ್ಬೇಕಾರೆ ತೊಗೊಂಡಿದ್ದೀವ ಇಲ್ವಾ. ನಮ್ಮ ಅಣ್ಣವರು ಒಂದು ಮಾತು ಹೇಳಿದ್ರು, ನಾನು ಜ್ಞಾಪಕ ಇರೋದು ನನಗೆ ತುಂಬ ದಿನ. ಸರಿ ಸರ್ ಆಯಿತು ಸರ್ ಮಾಡ್ಕೋತೀವಿ. ಅಯ್ಯೋ ಮುಂಡೆದೆ ಬರ್ಕೊಳೋ ಅಷ್ಟು ನೀನು ಏನೇ ಜ್ಞಾಪಕ ಇರ್ಬೋದು, ಮರು ಇದ್ದೇ ಇರುತ್ತೆ. ನೀವು ಹೇಳಿದ್ನಲ್ಲ ಮಾಲಾ ಅನ್ನೋದು 3 ದಿವಸದಿಂದ ಗಣೇಶ ದೇವ್ರನ್ನ ಕೇಳ್ಕೊಂಬಿಟ್ಟ. ನಾನು ಬರ್ಕೋ ನೋಟ್ ಮಾಡ್ಕೊ ಅನ್ನೋದು ಏನಕ್ಕೆ, ಅಕಸ್ಮಾತ್ ಇದು 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 ಹಾಂ ಇನ್ನೇನಪ್ಪ. ನಾವು ಸಾಮಾನ್ಯ ಒಂದು ಸಾಮಾನು ತೊಗೊಳ್ಬೇಕಾದ್ರೂ ಮನೇಲಿ ಏನೋ ಹೇಳ್ತಾರೆ, ಇದು ಉಪ್ಪು ತಗೊಂಬ, ಬೆಳ್ಳಿ ತಗೊಂಬ, ಅದು ತಗೊಂಬ, ಇದು ತಗೊಂಬ ರೀ. ಅವರು ಹೇಳ್ತಾರೆ ಗ್ಯಾಪ್ಸ್ಕೊಂಡು ಇದು ತಂದುಬಿಟ್ರೆ. ಇದ್ದಾಗ ಏನು ಹೇಳ್ತೀವಿ ನಾವು, ಕರೆಕ್ಟಾಗಿರುತ್ತೆ. ಭಯ ಜ್ಞಾಪಕ ಶಕ್ತಿ ಬೇರೆ. ಅದಿದ್ದಾಗ ಏನಾಗುತ್ತೆ ನಾವು ಚೆಕ್ ಮಾಡ್ತೀವಿ. ಯಾವತ್ತೂ ಅಷ್ಟೇ ನಮ್ಮಲ್ಲಿ ಇದೆಯಾ ಇಲ್ವಾ, ಒಂದು ಸಲ ಅಲ್ಲ 2 ಸಲ ನೋಡ್ಬೋದು, ತಪ್ಪಿಲ್ವಲ್ಲ. ಹೊರಡ್ಬೇಕಾದ್ರೆ ಮರ್ತಿದ್ರೆ ಏನಾದ್ರು ಬೇಕಾದ್ರೆ ತೊಗೋಬೋದು. ಶೂಟಿಂಗ್ ಹೋಗೋಕೆ ಮುಂಚೆ ಏನಾದ್ರು ಇದಾಗಿತ್ತು ಅಂದರೆ ಒಂದು ಚಾಕ್ ಪೀಸ್ ಇರ್ಬೋದು. ವೈಟ್ ಪೇಪರು ಎಷ್ಟು ಒದಾಡೋಗುತ್ತಾ, ಅದ್ರಲ್ಲಿ ಬೇರೆ ಮ್ಯಾನೇಜರ್ಗಳು ಬರ್ತಾರೆ. ಬ್ಯಾಕಪ್ಪು ಆಯಿತು ಆಗುತ್ತೆ ಅಂತ ಇಟ್ಕೊಂಡು ಲೆಕ್ಕ ಬರೀಬೇಕು, ವೋಚರ್ ಕೊಡಬೇಕು ಅಂತ ಇಟ್ಕೊಂಡು ಪೇಪರ್ ಕಿತ್ಕೊಳಕ್ಕೆ ಬರ್ತಾರೆ ಅವರು. ಮ್ಯಾನೇಜರ್ಗಳು ಬರ್ತಾರೆ, ಸಾರ್ 2 ಶೀಟ್ ಪೇಪರ್ ಕೊಡಿ ಸರ್, 2 ಶೀಟ್ ಪೇಪರ್ ಕೊಡಿ ಸರ್ ಅಂತ. ಆ ಪೇಪರ್ ಇದೆಲ್ಲ ನೋಡಬೇಕಲ್ಲ ಡೈಲಾಗು. ನಮ್ಮಲ್ಲಿ ಟೇಕನ್ ಸೀನ್ ಫೈಲ್ ಅಂತ ಯಾರೂ ಮಾಡ್ತಿದ್ದಿಲ್ಲ. ನಮ್ಮಲ್ಲಿ ನೋಡ್ಕೊಳ್ಳೋದು ಚೇಂಜ್ ಆಗೋದು ಎಲ್ಲ ಇಲ್ಲ. ಶಾರ್ಟಲ್ಲಿ ಏನಾರು ನಾವು ನಮ್ಮ ಪಡವಾರಿ ಪಾಂಡವರು ಮುಸುರಿ ಕೃಷ್ಣಮೂರ್ತಿ ಡೈಲಾಗ್ ಹೇಳ್ಬೇಕಾದ್ರೆ ಫೈಲ್ ಒಂದ್ಸಲ ಕೆಳಗಡೆ ಇಟ್ಬಿಟ್ಟಿದ್ದಾರೆ, ನಮ್ಮ ಕೈಲಾಗಲ್ಲ ಬರೆಯೋಕ್ಕೆ ಅಂತ. ಆ ಸ್ಪೀಡಲ್ಲಿ ಹೆಂಗೆ ನೋಡ್ಕೊಳ್ಳೋದು, ಅಲ್ಲಿಪ್ಪು ನೋಡಬೇಕು, ಕ್ಯಾಮ್ರಾ ನೋಡಬೇಕು. ನೆಗೆಟಿವ್ ಏನಾರು ಹೆಚ್ಚು ಕಮ್ಮಿ ಆಗಿದೆ ನಮ್ಮಲ್ಲಿ ಒಂದೊಂದ್ಸಲಿ ಕ್ಯಾಮ್ರಾ ವೇರಿಯೇಷನ್ ಬಂದುಬಿಡೋದು, ಸ್ಪೀಡ್ ವೇರಿಯೇಷನ್ ಬಂದುಬಿಡುತ್ತೆ ಕ್ಯಾಮ್ರಾದಲ್ಲಿ. ಅದನ್ನೆಲ್ಲ ನೋಡ್ಕೋಬೇಕು. ಬ್ಯಾಕ್ಗ್ರೌಂಡಲ್ಲಿ ಅವನ ಬರ್ತಾನೆ, ಡೈಲಾಗ್ ಕರೆಕ್ಟಾಗಿದೆ ನೋಡಬೇಕು. ಈಗ ಕೆಲವು ಹೆಂಗಸಲ್ಲಿ ಇದ್ದಕ್ಕಿದ್ದಾಗ ಯಾವುದೋ ಒಂದು ಜುವೆಲ್ಸ್ ಬಿದ್ದೋಗುತ್ತೆ, ಇಲ್ಲ ಒಂದು ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಕಣ್ಣಲ್ಲಿ ನೀರು ಬರೋಲ್ಲ. ಇಷ್ಟೆಲ್ಲ ಚಾಲೆಂಜ್. ಒಂದ್ಸರಿ ಫೈಲ್ ಇಟ್ಬಿಟ್ಟಿದ್ದೆ. ಆ ಸ್ಪಾಟಲ್ಲಿ ಅದು ಹೆಂಗೆ ಬರ್ಕೋಬೇಕಲ್ಲ. ಒಂದು ಪದ ಅದನ್ನು ಹೊಡೆದು ಪಕ್ಕದಲ್ಲಿ ಬರೆದೇ ಇಟ್ಕೊಂಡಿರ್ಬೇಕು. ಒಂದು ಟೇಕಲ್ಲಿ ತಪ್ಪು ಹೇಳಿದ್ರೆ ಏನು ತಪ್ಪು ಹೇಳ್ದ ಅಂತ ನಾವು ಇಟ್ಕೋಬೇಕಲ್ಲ, ತಿದ್ದಬೇಕಲ್ಲ ನೆಕ್ಸ್ಟು. ಅದು ಓಕೆ ಆಗುತ್ತೋ ಬಿಡುತ್ತೋ ಆಮೇಲೆ ತಾನೇ ಗೊತ್ತಾಗೋದು. ಆರ್ಟಿಸ್ಟ್ಗಳಿಗೆ ನಾವು ಇಂಥ ತಪ್ಪು ಹೇಳಿದೆ, ನೀನು ಇದಲ್ಲ ಈ ಪದ ಇದನ್ನು ಹೇಳಬೇಕು, ನಿಂದು ಇದಲ್ಲ ಅಂತ ತಿದ್ದಬೇಕಲ್ಲ ಅವನ್ನ.
ಅದೆಲ್ಲ ಮಾಡಿದ್ಮೇಲೆ ನಾವು ಏನು ಪರ್ಫೆಕ್ಟು ಟೇಕು ನಂಬರ್ 1 ಓಕೆ ಟೇಕು ಅದು ಹೇಗೆ ಝೂಮಾ ಟೇಕಾ ಎಷ್ಟು ಲೆಂಗ್ತ್ ಇದೆ, ಏನು ಲೆನ್ಸ್ ಏನು, ಆರ್ಟಿಸ್ಟ್ ಯಾರು, ಟ್ರಾಲಿನ ಇವೆಲ್ಲ ಡೀಟೇಲೇ ಬರುವ ಎಡಿಟಿಂಗ್ ರಿಪೋರ್ಟಲ್ಲಿ. ಆಮೇಲೆ ಟೇಕನ್ ಸೀನ್ ಫೈಲ್ ಅಂತಂದರೆ ನಾಳೆ ಡಬ್ಬಿಂಗ್ ಹೋದ್ರೆ ಹುಡುಕೋ ಆಗಿರಲ್ಲ, ಕರೆಕ್ಟಾಗಿ ಏನು ಮಾತಾಡಿರ್ತಾರೆ ಇಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಅದನ್ನಷ್ಟೇ ಬರೆದಿರ್ತೀವಿ. ಆಮೇಲೆ ಏನಾಯಿತು, ಪುಸ್ತಕ ನೋಡಿದ್ವಿ, ಎಲ್ಲೆಲ್ಲಿ ಇಳಿತೀವಿ, ಬಸ್ ಇಳಿತೀವಿ, ಊಟ ತಿಂಡಿಗೆ ಅಲ್ಲೆಲ್ಲ ನಾನು ದತ್ತು ಎಲ್ಲ ಅದೇ ಥರ ನೋಟ್ ಬುಕ್ ಸಿಕ್ಕತ್ತಾ, ಬರೆಯೋದು ಸುಲಭ ಅಲ್ವಾ, ಹೇಗಾರು ಯಾರು ಬೇಕಾದ್ರೂ ಬರ್ಕೋಬೋದು. ನಾನು ಅವ್ನು ಬೈದೆ, ಎಲ್ಲ ಕಣೋ ನೀನು ಅವನ ಮೇಲೆ ಕೋಪಕ್ಕೆ ಈ ಥರ ಮಾಡಿದೆಯಲ್ಲ, ಡೈರೆಕ್ಟರ್ ಸುಮ್ಮನೆ ಇರ್ತಾರೆ, ಏನು ಉತ್ತರ ಕೊಡೋದು ಅವ್ರಿಗೆ, ಅದು ಇಂಪಾರ್ಟೆಂಟ್ ಸೀನು, ಅದನ್ನು ಸಮುದ್ರಕ್ಕೆ ತೆಗೆದು ಬಿಸಾಕ, ನಿನ್ನ ಲೆಕ್ಕಕ್ಕೆ ಬೆಂಕಿ ಹಾಕ ಅಂತ, ಇಷ್ಟೇ ನಿನ್ನ ಲೆಕ್ಕ ಅಂತ ಹೇಳ್ತಾನಲ್ಲ. ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹುಡ್ಕೊಂಬರ್ತಾಳೆ, ನೋಡ್ತಾಳೆ, ಇವನ ಪಾಡಿಗೆ ಇವನು ಹೊರಟೋಗಿರ್ತಾನೆ ಬೇಜಾರಾಗಿ. ಕೊನೆಗೆ ಅವಳು ಪ್ರಭಾಕರ ಅಂತ ಅವನ ಹೆಸರು ಹುಡ್ಕೊಂಬರ್ತಾಳಲ್ಲ, ಹೇಮಾ ಪ್ರಭಾಕರ ಹುಡ್ಕೊಂಬರ್ತಾರೆ. ಆಮೇಲೆ ಹೋದ ಸಿಕ್ಕಲಿಲ್ಲ. ನಾನು ಬ್ಲೇಡ್ ತೊಗೊಂಡು ಈ ತುದಿ ಬಿಗಿನಿಂಗ್ ಇರುತ್ತಲ್ಲ, ಅದು ಎಲ್ಲಿ ಎರೆಯೋಕ್ಕಾಗುತ್ತೆ, ಅದನ್ನೆಲ್ಲ ಹೋಗುತ್ತಾನೆ ಅಂತ ಎರೆದಿದ್ದು ಎಲ್ಲ ಹೋಗುತ್ತೆ. ಹಿಂಕನ ಈ ಸೈಡಲ್ಲಿ ಎಷ್ಟು ಎರೆಯೋಕ್ಕಾಗುತ್ತೆ, ನೀವು ನೋಡಿ ನಿಮ್ಮ ಬುಕ್ಕಲ್ಲೇ ಇದೆಯಲ್ಲ ಬ್ಲೂ, ಆ ಥರ ಏನೇನೋ ಮಾಡೋದು ಏನೂ ಆಗಲಿಲ್ಲ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಹೇಳ್ಬಿಟ್ಟೆ, ಸರ್ ಹೀಗಾಗೋಗ್ಬಿಟ್ಟಿದೆ, ಏನು ಮಾಡೋದು ಅಣ್ಣ. ನಾನು ಹೇಳ್ಬಿಡುವೆ, ಸ್ಟ್ರೈಟಾಗಿ ಹೇಳ್ತಿದ್ನಲ್ಲ, ನಾನು ಬೈತಿದ್ದಿಲ್ಲ. ಯಾರು ತಪ್ಪು ಮಾಡೋದು ಏನೋ ಅಣ್ಣ, 20 ವರ್ಷ ನೀನು ಇದೆಯಾ, ನಿಂಗಾರು ಗೊತ್ತಾಗಲಿಲ್ವ ಅನ್ನೋ. ಸರ್ ನಾನು ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಿ ಹಿಂಗೆ ಹೇಳಿದ್ದೀನಿ, ನಾನು ಅದಕ್ಕೆ ಮುಂಚೆ ಹೇಳ್ಬಿಟ್ಟೆ ಬೈಸ್ಕೋಬಾರ್ದು ಅಂತ. ಏನು ಮಾಡೋದು ಅಣ್ಣ, ಏನು ಮಾಡೋಕ್ಕೆ ತೋರಿಸೋದಿಲ್ಲ, ಹಾಗೆ ತೋರಿಸೋದೇ ಬೇಡ, ಬಾಯಲ್ಲಿ ಹೇಳ್ಬಿಟ್ಟು ತಗೊಂಡು ಬಿಸಾಕೋಣ. ನಾವು ಹೇಳಿದೆ ಉದ್ದಕ್ಕೂ ಹುಡ್ಕೊಂಬಂದ್ವಿ ಸರ್, ಎಲ್ಲೂ ಈ ಥರ ನೋಟ್ಬುಕ್ ನಮಗೆ ಸಿಕ್ಕಲಿಲ್ಲ, ಕಣ್ಣಿಗೆ ಬೀಳಲಿಲ್ಲ. ಆಮೇಲೆ ಆಯಿತು, ಎಲ್ಲ ಆಯಿತು, ನೋಟ್ಬುಕ್ಕು ಬಿಸಾಯಿತು, ಎಲ್ಲ ಆಯಿತು. ಆಮೇಲೆ ಅವಳು ಆರತಿ ತುಂಬ ಚೆನ್ನಾಗಿದೆ ಆರತಿ. ನಾವು ಬೇರೆ ಕಡೆಯಿಂದ ಮುರುಡೇಶ್ವರಕ್ಕೆ ಬರ್ತಾಯಿದ್ವಿ. ಈ ಸನ್ಸೆಟ್ ಶಾರ್ಟ್ ಅವ್ರು ಸೀತಾರಾಮ ಅವರ ಅಪ್ಪ ಆ ಸೈಕಲ್ನಲ್ಲಿ ಇದೆಲ್ಲ ಮಾಡೋದು ಅದೆಲ್ಲ ಗೊತ್ತಿದೆಯಲ್ಲ ಸನ್ಸೆಟ್. ಯಾಕಂದ್ರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಲೈಟ್ ಸಿಕ್ಕಲ್ಲ, ನಮಗೆ ಬ್ಯೂಟಿ ಇರೋಲ್ಲ. ನಾನು ಮುಂಚೆನೇ ಇಲ್ಲಿ ಬೇರೆ ಕಡೆ ಲೊಕೇಶನಲ್ಲಿ ಪ್ಯಾಕಪ್ ಆಗೋಯ್ತು. ಆಮೇಲೆ ಅಪ್ಪಾರಾವ್ ಅಂತೇಳಿ ಕಾಸ್ಟ್ಯೂಮರು, ಅಪ್ಪಾರಾವ್ ನೆಕ್ಸ್ಟ್ ಸೀನು ಕಂಟಿನ್ಯೂಟಿ ಇದೆ, ಡ್ರೆಸ್ ಚೇಂಜ್ ಮಾಡಬೇಕು, ಇದು ಡ್ರೆಸ್ಸು ಅಂತ ಮುಂಚೆನೇ ಹೇಳ್ಬಿಡ್ಬೇಕು. ನಾನು ಇವತ್ತು ಅಷ್ಟೇ ಬಾಕ್ಸಿಗಳ ಥರ ಸಿಕ್ಕಾಬಿಟ್ಟೆ ತರೋದು ಮಾಡೋದು ಪಾಪ ಎಲ್ಲ ಕಡೆ. ಯಾಕಂದರೆ ಪ್ಯಾಕಪ್ ಅಂದ ಇಟ್ಕೊಂಡು ಎಲ್ಲರೂ ಓಡೋಗ್ಬಿಡ್ತಾರೆ, ಇವ್ರು ತಗ್ಲಾಕೋತಾರೆ, ಯೂನಿಟ್ನವ್ರು ತಗ್ಲಾಕೋತಾರೆ, ಯಾರು ಹೆಲ್ಪ್ ಮಾಡಲ್ಲ. ಅದು ನನ್ನ ದೃಷ್ಟಿಲಿ, ನಮ್ಮ ಥರನೇ ಅವರು ಪಾಪ. ಆಮೇಲೆ ಇವನೇನು ಮಾಡ್ಬಿಟ್ಟಿದ್ದಾನೆ, ಹೊರಟಿದ್ವಿ ಸುಮಾರು ದೂರ, ಅಲ್ಲಿಂದ ಮುರುಡೇಶ್ವರಕ್ಕೆಲ್ಲ ಹೊರಟಿದ್ವಿ, ಬಸ್ಸು ಮಾಡ್ಕೊಂಡು ಹೋಗ್ತಾಯಿದ್ರೆ ಅದೆಲ್ಲ ಸ್ವಲ್ಪ ಬೆಟ್ಟ ಗುಡ್ಡ ಇರುತ್ತಲ್ಲ. ತಿರುಗಿ ನೋಡಿದ್ರೆ ಒಂದು ಯಾರೋ ಕೂತಿರೋ ಯಾರೋ ಒಂದು ಶಾಡೋ ಇದೆ ಬಸ್ ಮೇಲೆ ಕೂತಿರೋದು. ಗೋಡೆ ಮೇಲೆ ಸುಮ್ಮನೆ ಹಂಗೆ ಶಾಡೋ, ಏನಿದು ಕೋತಿನ ಅಲ್ಲ, ಕೋತಿ ಥರ ಅಲ್ವಲ್ಲ, ಯಾರು ಕೂತಿರೋ. ಒಂದು ನಿಮಿಷ ನಿಲ್ಲಿಸ್ದೆ, ಡೈರೆಕ್ಟ್ರು ಅದೆಲ್ಲ ಇದ್ದರು. ನಿಲ್ಲಿಸಿದ್ರೆ ಇವನು ಕಾಸ್ಟ್ಯೂಮರ್ ಅಪಾರವ. ಡೈರೆಕ್ಟ್ರು ನಿಲ್ಲಿಸಿದ್ರು, ಯಾಕೋಣ ಅಂದರೆ ಈ ಥರ ಮೇಲೆ ಯಾರೋ ಕೂತಿರೋ ಆಗಿದೆ ನೋಡ್ರು. ಆಮೇಲೆ ಇವನು ಕಾಸ್ಟ್ಯೂಮರ್ ಅಪಾರವ. ಆಮೇಲೆ ಯಾಕೆ ಕೂರಿಸಿದೆ ಅಂದರೆ ನಾವು ರಮಣಗಾರ್ ಚಪ್ಪರು ಕಂಟಿನ್ಯೂಟಿ ಅಂಥೇಳಿ ಅದಕ್ಕೋಸ್ಕರ ಒಬ್ಬ ಕೂತ್ಕೊಂಡ್ಬಿಟ್ಟೆ. ಹೋದ ತಕ್ಷಣ ತೆಗೆದಿಟ್ಬಿಡ್ಬೇಕು, ಲೇಟ್ ಆಗ್ಬಿಡುತ್ತಲ್ಲ ಅಂದರು ಅಂತ. ನಾನು ಕಾಸ್ಟ್ಯೂಮ್ ಬದಲಾವಣೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ಮೇಲೆ ಈಗಲೇ ಬಸ್ಸಲ್ಲಿ ಕೂತ್ಕೊಂಡು ನಾನು ಹೇಳಲಿಲ್ಲ ಅದರಿಗೆ. ತಕ್ಷಣ ಇಳಿಸ್ಬಿಡೋದು ಹತ್ಬಿಟ್ಟಿದ್ದಾನೆ ಪಾಪ, ಆ ಬಸ್ ಹೊಟ್ಬಿಟ್ಟಿದೆ. ಲೈಟ್ ಹೊಟ್ಟೋಗುತ್ತೆ ಅಂಥೇಳಿ ತುಂಬ ದೂರ ಏನಿರ್ತಿಲ್ಲ, ಜಾಸ್ತಿ ಸ್ಪೀಡೂ ಇಲ್ಲ. ಇವನೇನು ಮಾಡಿದ್ದಾನೆ ಪುಣ್ಯಾತ್ಮ, ಮೇಲೆ ಹತ್ತು ಕೂತಿದ್ದಾನೆ. ನಾನು ತಿರುಗಿ ನೋಡ್ತೀನಿ, ನೆರಳು ಪಾಸ್ ಆಗ್ತಾಯಿದೆ. ಇದು ಕೋತಿಗೀತಿ ಏನಾರು ಕೂತಿದ್ಯಾ, ಅಲ್ಲೇನು ತಿನ್ನೋಕ್ಕಿಲ್ಲ, ಎಂಥದಿಲ್ಲ. ಇದು ಯಾರೋ ನೋಡಿದ್ರೆ ಇವನು. ಹೀಗೆ ನಮ್ಮಲ್ಲಿ ಅನುಭವಗಳು ಸಾಕಷ್ಟು ಆಯಿತು. ಆಮೇಲೆ ಅದರಲ್ಲೂ ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಇನ್ನೂ ಯಾವುದು 4 ಶೂಟಿಂಗ್ ಶುರು ಆಗಿಲ್ಲ. ಹಾಡು ಈ ನಮ್ಮ ಕಾರಂತೂರಲ್ಲಿ ಚೋಮಂದುಡಿ ಇದೆಲ್ಲ ತೆಗೆದಿಲ್ಲ, ಅಲ್ಲಲ್ಲ ಉಡುಪಿಯವರೇ, ಕೋಟ ಉಡುಪಿಯವರು, ಸಾಧಾರಣ ಸುವರ್ಣ ಅವರು. ನಾವು ಉಡುಪಿಗೆ ಹೋದ್ವಿ, ಅಲ್ಲಿಗೆ ಹತ್ತಿರ ಅಲ್ಲ, ಕುಂದಾಪುರ ಎಲ್ಲ ಹತ್ತಿರ ಅಂಥೇಳಿ ಹೋದ್ವಿ. ಅವ್ರೇನು ಮಾಡಿದ್ದಾರೆ, ಅವ್ರ ಮನೆ ಒಳಗಡೆ ಪಾರ್ಟಿ
ಸರಿ ನಮ್ಮ ಅಣ್ಣವ್ರು ಏನು ಮಾಡಿದ್ರು, ನಾನಿದ್ದರೆ ಇವ್ರು ಯಾರು ಕುಡಿಯಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನಮಗೆ ಬೇರೆ ಕಡೆ ಅರೇಂಜ್ ಮಾಡಿಬಿಟ್ಟು ಆರತಿ ಇವರು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಅಲ್ಲಿ ನಾವು ಕೂತ್ಕೊಳ್ತಾ ಇದ್ವಿ. ಇದೇ ಲಕ್ಷ್ಮೀನಾರಾಯಣ ಏನು ಬೀರು ಬಾಟ್ಲ ಮೇಲೆ ಕುಡಿದಿನ ಬಾಟ್ಲು ಒಂದಾದ್ಮೇಲೆ ಒಂದಾದ್ಮೇಲೆ 13 ಬಾಟ್ಲ ಅದು ಹಾಗೆ ಇದ್ದ. 13 ಬಾಟ್ಲು ಇಳಿಸ ಕುಡಿದಿದ್ದು ಪುಕ್ಕಟೆ ಸಿಕ್ಕಿದ್ದು ಅಂತ. ಆಮೇಲೆ ಅದು ಜೊತೆಗೆ ಪೂರಿ ಊಟ, ಹ್ಞೂ ಅನ್ನಂಗಿನೇ ಇಲ್ಲ. ಆ ಎಣ್ಣೆಗಾಯಿ ಅದು ಜಿನುಗ್ತಾ ಇದೆ ಎಣ್ಣೆ. ನಾವು ಮುಂದೆನೇ ಹೇಳಿದೆ, ಅಲ್ಲಿ ಯಾರೋ ಹೆಂಗಸು ಅಕ್ಕಿ ಎಲ್ಲ ಮಾಡ್ತಾಯಿದ್ರು, ಇವನು ಅವ್ರ ಮೇಲೆ ಇನ್ನೇನು ವಾಂತಿ ಮಾಡೋ ಥರ ಇದ್ಬಿಟ್ಟಿದ್ದು ಪಕ್ಕದಲ್ಲಿ ಅಕ್ಕಿ ಪಾಪ ಮಾರ್ತಾಯಿದ್ರು. ನಾನು ಎಲ್ಲಿ ಅವ್ರ ಮೇಲೆ ಬಿದ್ದುಬಿಡ್ತಾನೋ ವಾಂತಿ ಮಾಡಿಬಿಡ್ತಾನೋ ಅಂತ ನಾನು ಹೇಳ್ತೇನೆ, ಬೇಡ ಕಣೋ ಕುಡ್ದಾಗ ಪೂರಿ ಎಣ್ಣೆ ತಿನ್ನಬೇಡ, ಬೇಡ ಕಣೋ ಸಿಕ್ತು ಅಂತ. ಪೂರಿ ಏನೋ ಬೀರು ಪರವಾಗಿಲ್ಲ ಅಂತಾರೆ, ಇಲ್ಲಿ 13 ಬಾಟ್ಲು ಬೀರು ಕುಡಿದಿದ್ದೀಯ ನೀನು. ಈ ಹಾಳು ಎಣ್ಣೆಗಾಯಿ, ಅದರಲ್ಲೂ 1.5 kg ಎಣ್ಣೆ ಇದೆ, ಜೊತೆ ಪೂರಿ ಬೇರೆ. ಅದು ಏನು 1-2 ಸಾಮಾನ್ಯವಾಗಿ ಏನಂದರೆ ಮೀಡಿಯಮ್ಮಾಗಿ ಕುಡಿದ್ರೆ ಸ್ವಲ್ಪ ಊಟ ಸೇರುತ್ತೆ. ಕಂಠಪೂರ್ತಿ ಕುಡಿದ್ಬಿಟ್ರೆ ಬರೀ ಕುಡಿದ್ರೆ ಅದೇ ಇರುತ್ತೆ, ಇನ್ನು ಊಟ ಎಲ್ಲಿ ಸೇರುತ್ತೆ. ನಮಗೆ ಹಾಗಾಗುತ್ತಲ್ಲ, ಸುಮ್ಮನೆ ಹೋಗಿ ಬಿದ್ಕೊಂಡ್ಬಿಡ್ತೀವಿ, ಬೆಳಗ್ಗೆ ಯಾವತ್ತು ಹೇಳೋಕ್ಕಾಗಲ್ಲ. ಸರಿ ಆಯಿತು, ಪಾರ್ಟಿ ಎಲ್ಲ ಆಯಿತು, ಹೆಂಗೋ ಹೋದ್ವಿ ಏನು ಕತೀವೋ ಹೋದ್ವಿ. ಬೆಳಕರ್ದಾಯ್ತು, ಎಲ್ಲ ಹೊರಟುಬಿಟ್ಟಿದ್ವಿ ಬೋಟಲ್ಲಿ. ಆ ಬೋಟ್ರ ನಮಗೂ ಹೊಸ್ತು ಅಭ್ಯಾಸ, ಅದು ಒಳಗೆ ಒಂಥರ ಜುಮ್ ಅನ್ನಿಸುತ್ತೆ. ಅಷ್ಟು ದೂರ ಹೋಗ್ಬೇಕು ಬೋಟಲ್ಲೇ. ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಯಾವುದೋ ಒಂದು ಕ್ರಿಕೆಟ್ ಕಾಮೆಂಟ್ರಿ, ಅವನ ಔಟು ಇವನ ಔಟು, ಚಂದ್ರಶೇಖರ್ ಔಟ, ಕುಂಬಳಿ ಔಟ, ಅವನ ಔಟ ಇವನ ಔಟು ಅಂದರು ರೇಡಿಯೋದಲ್ಲೇ. ನಮ್ಮ ದತ್ತು ಗೀತು ಎಲ್ಲ ಕೂತಿದ್ವಿ, ಇನ್ನೊಂದಷ್ಟು ಆರ್ಟಿಸ್ಟು ಅವರೆಲ್ಲ ಕೂತಿದ್ವಿ. ಇನ್ನೊಬ್ಬ ದತ್ತು ಅಂತ ಇದ್ದೆ ಮ್ಯಾನೇಜರು ಚಾಮರಾಜಪೇಟೆ, ಅವರೆಲ್ಲ ಇದ್ವಿ. ನಮ್ಮ ರವಿ ಕೆಲವರೆಲ್ಲ ಆರ್ಟಿಸ್ಟು ಇವರೆಲ್ಲ ಇದ್ದರು, ಕ್ಯಾಮ್ರಾಮನ್ನು ಅವರು ಇವರು. ಅಷ್ಟೊತ್ತಿಗೆ ಯಾರೋ ಒಬ್ಬ ಔಟು ಅವನ ಔಟು ಅಂದರು. ನೆನ್ನೆ ರಾತ್ರಿ ಯಾರೋ ಔಟ್ ಗೊತ್ತಾ? ಯಾರು ಲಕ್ಷ್ಮೀನಾರಾಯಣ ಅಂದಮೇಲೆ ಪ್ರಾಸವನ ಸರ್ ಎಷ್ಟು ಚೆನ್ನಾಗಿ ಸಿಗುತ್ತೆ. ಅಲ್ಲೊಬ್ಬ ಕ್ರಿಕೆಟ್ನಲ್ಲಿ ಔಟ್ ಆದರೆ ನಾನು ರಾತ್ರಿ ಯಾರೋ ಔಟ್ ಗೊತ್ತಾ ಅಂದರೆ ಯಾರು ಲಕ್ಷ್ಮೀನಾರಾಯಣ ಅಂದೆ. ಹಾಗೆಲ್ಲ ಮುಗಿಸ್ಕೊಂಡು ಶಿವಮಂಗಳ ಆ ಥರ ಎಲ್ಲ ಆಯಿತು, ನಡೀತು. 100 ಡೇಸ್ ಹೋಯಿತು. ಆಮೇಲೆ ಆ ಪಿಕ್ಚರ್ಗಳಲ್ಲೆಲ್ಲ 500-600 ರೂಪಾಯಿ. ನಮ್ಮ ಎಡ್ಕಲ್ಗುಡ್ಡಲ್ಲೂ ಅಷ್ಟೇ 500 ರೂಪಾಯಿ ಪಿಕ್ಚರು. ಒಬ್ಬ ಟೋಟಲ್ಗೆ ನಮ್ಗೆ 500 ರೂಪಾಯಿ ಇಡೀ ಪಿಕ್ಚರ್ಗೆ. ಹೌದು, ಬರೀ 500 ರೂಪಾಯಿ. ಎಷ್ಟು ತಿಂಗಳು? ಅದು 5-6 ತಿಂಗಳು ಅಷ್ಟೇ. ಅವ್ರಿಗೆ ಒಂದು ಪಿಕ್ಚರ್ಗೆ 25,000. ಯಾರಿಗೆ? ಅವರು ಇಲ್ಲ, ಕೆಲವು ಕಮ್ಮಿ. ಅವ್ರು ₹1,00,000 ನೋಡಿದ್ದು ಝೆರೆಲ್ಲಾ ಎನ್ಸನ್ ಒಂದರಲ್ಲೇ, ಇಡೀ ಸಿನಿಮಾದಲ್ಲೇ. ₹1,00,000, ₹1.25 ಮಾತಾಡಿದ್ರು. ಭಾಳ ಕಷ್ಟ ಅದು. ಅದೇ ಪಡವರಳ್ಳಿ ಪಾಂಡೂರಲ್ಲಿ ನಮ್ಮ ಇವರು ತಿಮ್ಮಣ್ಣ ಭಾಳ ಒಳ್ಳೆ ಮನುಷ್ಯ ಆತ, ರಂಗನಾಯಕಿ ಪ್ರೊಡ್ಯೂಸರ್. ಅವರಿಗೆ ಯಾವುದೋ ಕಾರಣ ಯಾರ್ದೋ ಮುಖಾಂತರ ಹೇಳಿ ಅಲ್ಲೊಂದು 3-4 ಜನ ಫ್ರೆಂಡ್ಸ್ಗಳೆಲ್ಲ ಇದ್ದರು ಅವ್ರಿಗೆ, ತಿಮ್ಮಣ್ಣವ್ರಿಗೆ. ಆಮೇಲೆ ಪಿಕ್ಚರ್ ಮಾಡಿಕೊಡ್ತೀನಿ ಅಂಥೇಳಿ ತಿಮ್ಮಣ್ಣವ್ರು ಕಾಂಟ್ಯಾಕ್ಟ್ ಮಾಡಿದಾಗ, ಅಂದರೆ ನನಗೆ ಪೂರ್ತಿ ಯಾರು ಅಂದರೆ 5-6 ಜನ ಇದ್ದರು ಅಲ್ಲಿ. ಅವರೆಲ್ಲ ಸೇರಿಕೊಂಡು ಆಮೇಲೆ ಪಿಕ್ಚರ್ ಮಾಡಿಕೊಡ್ತೀನಿ ನಿಮಗೆ, ನನಗೊಂದು ಸಹಾಯ ಮಾಡಿ ಅಂತ ಹೇಳಿದಾಗ ಅವರಿಗೆ ಪಡವರಳ್ಳಿ ಪಾಂಡವರು ಫೈನಾನ್ಸ್ ಅವರೇ ಮಾಡಿಕೊಟ್ಟಿದ್ದು. ನಮ್ಮ ಆರತಿ ಅಣ್ಣ, ಆಮೇಲೆ ನಮ್ಮ ಶ್ರೀಕಂಠಯ್ಯ ಅಂತ ಮಿನಿಸ್ಟ್ರಿ ಇದ್ದರು, ಚಂದ್ರಾಯಪಂಡ ಆತನ ಹೊರಟೋಗ್ಬಿಟ್ಟ ಮೊನ್ನೆ, ಚಂದ್ರು ಅಂತ. ಆರತಿ ಅಣ್ಣ, ಮುಕುಂದ ಅಂತ ದೊಡ್ಡವರು ಅವರು, ಅವರೆಲ್ಲ ಅವರು ಹೊರಟೋರು. ಅವರು ಒಬ್ಬ ಸಿನಿಮಾ ಆರ್ಟಿಸ್ಟ್ನೇ ಮದುವೆ ಮಾಡಿಕೊಂಡ್ರು. ಅವರು ಪಾಪ 4 ಕ್ಯಾನ್ಸರ್ ಅವ್ರು ಹೊರಟೋಗ್ಬಿಟ್ರು. ಅವರು 4 ಜನ ಅಣ್ಣ ತಮ್ಮಂದರು, ಅವರು ಹೊರಟೋಗ್ಬಿಟ್ರು. ಆವಾಗ ಆ ಇದರಿಂದ ಆವಾಗ ಲೊಕೇಶನ್ಗೆಲ್ಲ ಬಂದಿದ್ರು ಅವರು, ತಿಮ್ಮಣ್ಣವರೆಲ್ಲರೂ. ಆ ಇದರಿಂದ ಅವ್ರು ಫೈನಾನ್ಸ್ ಮಾಡಿದ್ರು ಪಾಪ ಪುಟ್ಟಣ್ಣವ್ರಿಗೆ. ಅಲ್ಲ, ಪಡವರಳ್ಳಿ ಪಾಂಡವ್ರು ಸಿನಿಮಾ ಮಾಡೋಕ್ಕೆ. ಆ ಸಿನಿಮಾ ಮಾಡಿದಾಗ ಸ್ವಲ್ಪ ಅಲ್ಲಿ ಮದ್ರಾಸಲ್ಲಿ ಅಷ್ಟೊಂದೇನು ಜಾಸ್ತಿ ಇತ್ತಿಲ್ಲ ಸೈಟ್ಗಳು ಅದೆಲ್ಲ ಅಲ್ಲಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಅಲ್ಲಿ ಮದ್ರಾಸಲ್ಲಿ ಏನು ಅಂತಂದರೆ ಆರ್ಟಿಸ್ಟ್ಗಳಿಗೆ, ಮ್ಯೂಸಿಕ್, ಸಿನಿಮಾದವ್ರಿಗೆಲ್ಲ ಮನೆಗಳು, ಫ್ಲ್ಯಾಟ್ಗಳು, ಸೈಟ್ಗಳೆಲ್ಲ ಮಾಡಿಕೊಡೋರು ಅವರು. ಇಲ್ಲಿ ಥರ ಅಲ್ಲ. ಈಗಲೂ ಗೌರ್ಮೆಂಟ್ ಕ್ವಾರ್ಟರ್ಸ್ಗಳಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಲ್ಲ, ಸೈಟ್ ತಗೊಂಡಿದ್ದು ಪಡವರಳ್ಳಿ ಪ್ರಾಫಿಟ್ ಅಲ್ಲ? ಹೌದೌದು. ಆಮೇಲೆ ಮಧ್ಯದಲ್ಲಿ ಋಣಮುಕ್ತು ಎಲ್ಲ ಮಾಡಿದ್ರು. ಈ ಪಡವರಳ್ಳಿ ಋಣಮುಕ್ತು ಮಾಡಿದಾಗ ಮಧ್ಯ ರಿಪೇರಿ ಪಾಪಾರಿ ಇಲ್ಲಿಂದನೇ ಒಬ್ಬ ಕಾಂಟ್ರಾಕ್ಟರ್ನ ಕರ್ಕೊಂಡವರು. ಅಲ್ಲಿ ಸರಿ ಇಲ್ಲ, ಇದು ಓಡಿಸು, ಇದು ಸರಿ ಇಲ್ಲ, ಅದು ಓಡಿಸು, ಅದೆಲ್ಲ ಸುಮಾರು ಇದೆಲ್ಲ ಮಾಡೋದು. ಚಂದದ ಚೆಲುವಿನ ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ ಹೊದ್ದಾಗಿ ಕುಕ್ಕಿತಲ್ಲೋ
ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಆ ಶುಭಮಂಗಳ. ಅದು ಅದರಲ್ಲಿ ಏನಾಯಿತು ಅಂದರೆ ನಮ್ಮ KSL ಸ್ವಾಮಿ ಹೆಂಡತಿನ BV ರಾಧಾ ಅದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಪ್ರೀಮಿಯರ್ ಸ್ಟುಡಿಯೋ ಸೆಟ್ ಹಾಕಿದ್ದು ನಾವು ಕಾಲೇಜ್ ರಂಗವರೆಗೂ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಎಲ್ಲ ಹಾಕಿದ್ದು. ನಾಗರಾವು, ಎಡ್ಕಲ್ಗುಡ್ಡ, ಶಿವಮಂಗಳ, ಉಪಾಸನೆ ಎಲ್ಲ ಪಿಕ್ಚರು ಅಲ್ಲೇ. ಲಾಸ್ಟು ಕಾಲೇಜ್ ರಂಗ ನಾವು ಪ್ರೀಮಿಯರ್ ಸ್ಟುಡಿಯೋನ ಇಂದ ಈಚೆಗೆ ಬಂದಿದ್ದು ನಾವು. ಅವಾಗೆಲ್ಲ ಇವರು ಬಂದಿದ್ದಾರೆ, ನಮ್ಮ ಅದೇ ದೊರೆ ಭಗವಾನರು ಅವರು ಇವರು ಬಂದಿದ್ದಾರೆ. ಅವ್ರದ್ದೆಲ್ಲ ಅಲ್ಲಲ್ಲಿ ಬಾಲಚಂದ್ರರು ಅವರು ಒಂದು ಪಿಕ್ಚರು ಆ ಶಿವಾಜಿ ಗಣೇಶಂದು ಪಿಕ್ಚರೆಲ್ಲ ಮಾಡ್ತಿದ್ದು ಅವರೆಲ್ಲ ಬರೋರು. ಆಮೇಲೆ ನಮ್ಮ ಅದು ಹೇಳೋಣ ಜೋಸೆಮನು ರಜನಿಕಾಂತ್ ಒಂದು ಪ್ರೇಮದ ಕಥೆ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ನಾವು ನೀಟಾಗಿ ಸ್ಟ್ರಿಕ್ಟಾಗಿ ಫೈಲು ಗೀಲು ಪ್ಯಾಡು ಎಲ್ಲ ಇಟ್ಕೊಂಡ್ರೆ ಇವರು ಒಂದು 4 ಪೇಪರ್ ಇಟ್ಕೊಂಡು ಪಂಚ್ ಮಾಡಿಬಿಟ್ಟು ನೋಡ್ರಮ್ಮಣ ನಿಮ್ಮದೆಲ್ಲ ಫೈಲು ಗೀಲು ಎಲ್ಲ ಇದೆ, ನಮ್ಮದು ಬರೀ 4 ಪೇಪರು. ನಾನು ಹೇಳಿ ಹೆಂಗೆ ಇಟ್ಕೊಂಡ್ರು ಆಗುತ್ತಪ್ಪ, ಅದೇ ಕೆಲಸನೇ ಬರೋದು. ಅದೇ ಇದೊಂದು ಈಚೆ ಕಳೆದೋಗುತ್ತೆ ಗಿಳಿದೋಗುತ್ತೆ, ಅದಕ್ಕೊಂದು ರೀತಿ ರಿವಾಸ್ ಅಷ್ಟೇ. ನೀವೆಲ್ಲ ಸೂಟ್ ಕೇಸು ಬ್ರೀಫ್ ಕೇಸು ಇವೆಲ್ಲ ಬೇಕು ಅಂತಲ್ಲ, ಬೇಕು ಜೋಪಾನಕ್ಕೋಸ್ಕರ. ಆಮೇಲೆ ಶಾರ್ಟ್ ರೆಡಿ ಆಗೋಗಿದೆ. ಇನ್ನೇನು ಟೇಕ್ ಹೇಳಬೇಕು. ನೋಡಿದ್ರೆ ಕೈಯಲ್ಲಿ ಕಂಟಿನ್ಯೂಟಿ ಎಲ್ಲ ಸರಿಯಾಗಿದೆ. ನಾವು ಚೆಕ್ ಮಾಡೋ ಒಂದ್ಸಲ ಲಾಸ್ಟಲ್ಲಿ ಶಾರ್ಟ್ ಹೋಗೋಕ್ಕೆ ಮುಂಚೆನೇ ಟೇಕ್ ಅನ್ನೋಕ್ಕೆ ಮುಂಚೆ ಎಲ್ಲದು ಕಂಟಿನ್ಯೂಟಿ ಓಕೆನಾ, ಲೈಟ್ ಓಕೆನಾ, ಸೆಟ್ ಓಕೆನಾ ಎಲ್ಲ ಕೇಳೋ, ಲೈಟಿಗೆ ಈಟಿ ಪ್ರತಿಯೊಂದೂ ಓಕೆ ಅಂದಮೇಲೆ ನಾವು ಮುಂದಕ್ಕೆ ಟೇಕ್ ಹೋಗ್ತಾ ಇದ್ದೀವಿ. ಮಾನಿಟರು, ಫೈನಲ್ ಮಾನಿಟ್ರು, ಹಾಂ ರಿಹರ್ಸಲ್, ಫಸ್ಟ್ ರಿಹರ್ಸಲು ಮಾನಿಟ್ರು, ಫೈನಲ್ ಮಾನಿಟ್ರು ಅಂತ ಹೋಗೋವು. ನಾವೆಲ್ಲ ಒಂದ್ಸಲಿ ಆರ್ಟಿಸ್ಟ್ಗಳಿಗೆ ಹೇಳಿ ಒಂದ್ಸಲಿ ಹೇಳಿದ ಮೇಲೆ ಆಮೇಲೆ ಡೈರೆಕ್ಟ್ರು ಬಾಕಿಂತ ಟೆಂಟ್ ಹೇಳ್ಕೊಡ್ತಾರೆ ಹೀಗೆ ಅಂತ ಹೇಳಿಬಿಟ್ಟು ಇದು ಮಾಡಿ ಟೇಕ್ ಸರ್ ಓಕೆ ಸರ್ ಆರ್ಟಿಸ್ಟ್ ಓಕೆ ಸರ್ ಎಲ್ಲರೂ ಓಕೆ ಅಂದಾಗ ಡೈರೆಕ್ಟ್ರು ಬಂದು ಆರ್ಡ್ರ್ ಮಾಡೋರು. ಆರ್ಡ್ರ್ ಮಾಡ್ಬೋದು ನೋಡ್ತೀವಿ, ತಕ್ಷಣ ನೋಡಿದ್ರೆ ವಾಚ್ ಇಲ್ಲ. ಇದು ಮುಂಚೆ ಏನಾಯಿತು, ರವಿ ಅವರೇ ಸ್ವಂತ ವಾಚ್ ಅವ್ರ ಹೆಂಡತಿ ಅಲ್ವ ಹೇಗಿದ್ರು ಇರುತ್ತೆ ಅಂತೇಳಿ ಕೊಟ್ಟುಬಿಟ್ರು. ನಾನು ಕೊಡಬೇಕಾದ್ರೆ ಡೈರೆಕ್ಟ್ರ್ ಎದುರುಗಡೆ ಹೇಳಿದೆ, ನೋಡಿ ಇದು ಕಾಸ್ಟ್ಲಿ ವಾಚು, ರಾಡಾನೋ ಪಾಡೋನೋ ಅದೇನೋ ಒಂದು ವಾಚ್ ಒಳ್ಳೆಯದು, ನಾಳೆ ಹೆಚ್ಚು ಕಮ್ಮಿ ಆಯಿತು ಆಗಲ್ಲ, ಇದು ಕಾಸ್ಟ್ಯೂಮ್ ಹತ್ರನೇ ಇರಬೇಕು, ನಾವು ಯಾರೂ ಇಟ್ಕೊಳ್ಳಲ್ಲ, ನೀವು ಕಟ್ಕೊಂಡು ಹೋಗೋಕ್ಕಾಗಲ್ಲ, ಕಟ್ಕೊಂಡು ಹೋದ್ರೆ ಮರ್ತೋಯ್ತು ಅಂದರೆ ತಗೋತಾರೆ, 120 ಜಂಪ್ ಆಗುತ್ತೆ, ಆಮೇಲೆ ನಮ್ಮನ್ನು ಇದು ಮಾಡಬೇಡಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಇಲ್ಲ ನಾನು ಕಟ್ಕೊಂಡ್ಬರ್ತೀನಿ ಕೊಡ್ತೀನಿ ಹಾಗೆ ಅಂದರು. ಕೊಟ್ಟಿದ್ದಿಲ್ಲ, ಮರ್ತುಬಿಟ್ರು, ಅದನ್ನೇ ಕಟ್ಟಿಬಿಟ್ರು. ಮಾನ್ಯ ಏನಾಗೋಗಿದೆ, ದತ್ತು NS ದತ್ತು ಅವನೇನೋ ಇತ್ತು ಕೆಲಸ ಆಯಿತು ಅಂದರೆ ಅವ್ರು ಯಾರು ಮದುವೆ ಆಗಿತ್ತು ಅವ್ರು ಯಾರೋ ಬಂದಿರ್ತಾರೆ ಅಂತ ಅವನು ಬ್ರಾಡ್ವೇ ಬೆಂಗಳೂರಿಂದ ಹೋಟ್ಲಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ನಮ್ಮ ಲಕ್ಷ್ಮೀನಾರಾಯಣ ನನಗೂ ಗೊತ್ತಿತ್ತು, ಅವನು ಹೇಳಲಿಲ್ಲ ಸರಿಯಾಗಿ, ಮಾಹಿತಿ ಗೊತ್ತಿತ್ತು ಅವನಿಗೆ ವಾಚು ದತ್ತೋ ಥರ ಇದೆ ಅಂತ. ಅವರು ಏನು ಮಾಡೋದು, ಅವನು ಹಾಗೆ ಕಟ್ಕೊಂಡು ಹೊರಟೋಗ್ಬಿಟ್ಟಿದ್ದ. ನಾನು ಏನಾಯಿತು ಅಂದರೆ ಈ ಥರ ಬಂದು ಅಸ್ಟೆಂಟ್ಗಳನ್ನೆಲ್ಲ ಉಗಿರಿಸ್ತಾರೆ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡವರು. ಆರ್ತಿ ಅವರು, ಶಿವರಾಮಣ್ಣ, ಲೋಕನಾಥ್, BV ರಾಧಾ, KSL ಸ್ವಾಮಿ, ಪುಟ್ಟಣ್ಣ ಕಣಗಾಲು, ಡೈರೆಕ್ಟ್ರು ಎಲ್ಲ ಇದ್ದಾರೆ, ಕ್ಯಾಮ್ರಾಮನ್ನು NG ರಾವ್ ಎಲ್ಲ ದೊಡ್ಡ ಘಟಗಳೇ ಇದ್ದಾರೆ ಅಲ್ಲಿ. ಇವರು ಇದ್ದಕ್ಕಿದ್ದಾಗ ಅಸ್ಟೆಂಟ್ಗಳನ್ನ ಉಗಿರಿಸ್ತಾರೆ ಅಂದ್ಬಿಟ್ರು. ಇದು ನನಗೆ ಅಪಮಾನ ಆಯಿತು. ನೋಡಿದೆ, ಮಾತಾಡಿದೆ. ಆಮೇಲೆ ತಕ್ಷಣ ಹೋದೆ, ಏನೋಣ ಇನ್ನೊಂದು ವಾಚು ಈ ಥರ ಹೋಗಿದೆ, ಶಾರ್ಟ್ ನೋಡಿದ್ರೆ ವಾಚು ನೀನು ನಿಮ್ಮ ಅಕ್ಕ ನೋಡಿದ್ರೆ ಅಸ್ಟೆಂಟ್ಗಳನ್ನೆಲ್ಲ ಉಗಿರಿ, ಅವಳ್ಯಾಕೆ ಆಗತ್ತಾರ ಅಂದ್ಲು ಹಾಗೆ ಹೇಗೆ ಅಂತ. ನಾನು ಮಧ್ಯಾಹ್ನ ಬ್ರೇಕ್ ಆಯಿತು, ಊಟಕ್ಕೆಲ್ಲ ಜೊತೆಗೆ ಮೇಕಪ್ ರೂಮ್ನಲ್ಲಿ ಹೋಗಿಬಿಟ್ಟು ಅಣ್ಣ ಆರತಿ ಈ ಥರ ಅವರೆಲ್ಲ ಹೋಗಿ ಊಟ ಮಾಡೋರು ಒಟ್ಟಿಗೆ. ನಾನು ಅವತ್ತೆಲ್ಲ ಏನೂ ಹೇಳಲಿಲ್ಲ, ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ. ಆಮೇಲೆ ಮಾರನೇ ದಿವಸ ಬೆಳಗ್ಗೆನೇ ಮೇಕಪ್ ರೂಮ್ಗೆ ಹೊಟ್ಟೋದೆ. ರಾಜಗೋಪಾಲ್ ಮೇಕಪ್ ಶುರು ಮಾಡ್ತೀರ ಏನಮ್ಮ ಈ ಥರ ಅಸ್ಟೆಂಟ್ಗಳನ್ನೆಲ್ಲ ಉಗಿರಿ ಅಂತ ಹೇಳಿದ್ರಲ್ಲ, ಅದು ಅನ್ಬೋದಾ ನೀವು, ಬೇಕು ಅಂತ ತಪ್ಪು ಮಾಡ್ತೀವ ನಾವು, ವಾಚ್ ಕೊಡಬೇಡಿ ಅಂತ ಹೇಳಿದೆ ಮುಂಚೆನೇ. ದತ್ತು ಕಟ್ಕೊಂಡು ಹೊಟ್ಟೋದು, ಅವ್ನು ಕೊಟ್ಬಿಟ್ಟು ಹೋಗ್ಬೇಕು ತಾನೆ, ಕಟ್ಕೊಂಡು ಅವ್ನ ಪಾಡಿಗೆ ಅವನೆಲ್ಲ ಹೊಟ್ಟೋದ್ರೆ ನಮ್ಗೆ ಹೇಳ್ಬಿಟ್ಟು ಹೋಗಿ. ನಾನು ಹೇಳಿದ್ದಿದ್ರೆ ಲಕ್ಷ್ಮಣ್ಣಂಗೆ ಇರಲಿ, ನನಗೆ ಹೇಳಿದರೆ ತಕ್ಷಣ ಕೊಡೋಣ ದತ್ತಣ್ಣ ಅಂತಲೇ ಇದ್ದಿದ್ದು ನಾವು, ಕೊಡೋ ದತ್ತಣ್ಣ ಅಂತೇಳಿ ವಾಚ್ ಇಸ್ಕೊತಿದ್ದೆ. ಅದು ಅಲ್ಲದೆ ರವಿ ಅವ್ರಿಗೂ ಹೇಳಿದ್ದೀನಿ, ವಾಚ್ ಕೊಡಬೇಡಿ ಬೇರೆ ತಲ್ಲಿ ಕಾಸ್ಟ್ಲಿ ವಾಚು ಅಂತ ಕೇಳಲಿಲ್ಲ. ಅದು ಅಲ್ಲದೆ ನೀವು ಎಲ್ಲರೂ ಎದುರುಕೊಂಡು ಅಸ್ಟೆಂಟ್ಗಳನ್ನ ಉಗಿರಿ ಅಂತಂದರೆ ನಾವು ಒಬ್ಬರೇನು ತಪ್ಪು ಮಾಡೋದು, ಅಥವಾ ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಾವು ತಪ್ಪು ಮಾಡಿಲ್ಲ. ಅದಕ್ಕೆ ನೀವು ಎಲ್ಲರೂ ಎದುರು ಡೈರೆಕ್ಟ್ರು, ಪ್ರೊಡ್ಯೂಸರ್ಗಳು, ಆರ್ಟಿಸ್ಟ್ಗಳು ಎದುರೆಲ್ಲ ಅಸ್ಟೆಂಟ್ಗಳು ಉಗಿರಿ ಅಂದರೆ ಏನರ್ಥ? ನಾನು ನೆನ್ನೆ ಎಲ್ಲ ತಡೆದೆ, ಹೇಳಬಾರ್ದು ಬೇಜಾರು ಮಾಡ್ಕೋತೀರಾ ಅಂತ, ಅದು ಇವತ್ತು ತಡೆಯೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿದೆ. ಆಮೇಲೆ ಬ್ರೇಕ್ ಆಯಿತು. ಆರ್ತಿಯವರು ಡೈರೆಕ್ಟ್ರ್ ಹತ್ರ ಹೇಳಿದ್ದಾರೆ, ರಮಣ ಈ ಥರ ಆಗೋನ್ಬಿಟ್ಟ ಅಂತ. ಹೌದು, ನೀನು ಯಾಕೆ ಹೇಳೋಕೆ ಹೋದೆ ಆ ಥರ ಅಸ್ಟೆಂಟ್ಗಳನ್ನ ಯಾಕೆ ಒಗಿಯೋಕೆ ಹೋದೆ ಅಂತ. ಆಮೇಲೆ ಡೈರೆಕ್ಟ್ರ್ ಕೇಳಿದ್ರು. ಆಮೇಲೆ ಅವನು ದತ್ತು ಅವರ ಅಣ್ಣ ಬಂದ, ಅವನು ನೀ ಯಾಕೆ ಆಗಿದೆ, ಅವನು ಕ್ಲಾಸ್ ತೊಗೊಂಡಿದ್ದಾನೆ. ಅಷ್ಟರೊಳಗಡೆ ಶಿವರಾಮಣ್ಣ ಅವರು ಇವರು ಎಲ್ಲರೂ ರಮಣಂಗೆ ಟಿಕೆಟ್ ಕೊಟ್ಟು ಬಿಡ್ತಾರೆ ಇವತ್ತು ಡೈರೆಕ್ಟ್ರು ಅಂತ. ಆರ್ತಿ ಯಾರು ಆರ್ತಿ ಬಗ್ಗೆ ಯಾರ ಹತ್ರ ಮಾತಾಡೋಕ್ಕೆ ಶಕ್ತಿ ಇತ್ತಾ? ಯಾರಿಗಿತ್ತು?
ಅದು ಅವ್ರು ಮದುವೆ ಬೇರೆ ಮಾಡ್ಕೊಂಡಿದ್ದಾರಲ್ಲ ಆರ್ಟಿಸ್ಟು. ಆರತಿ ಅಂದ್ರೇನು? ಅಷ್ಟೊಂದು ಮದುವೆ ಆಗಿತ್ತು. ಹಾಂ, ಆರತಿನ ಆ ಮಾತು ಕೇಳಬೇಕು ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ಬಿಟ್ಕೊಡ್ತಾರೆ ಏನೇ ಆದ್ರೂ. ಏನು ನಮ್ಮನ್ನು ಬೇಕಾದ್ರೆ ಹೋಗು ಅಂದ್ಬಿಡ್ಬೋದು ಆಚೆಗೆ. ಅಯ್ಯಮ್ಮ ಆರತಿಯವ್ರನ್ನ ಅಥವಾ ಬೇರೆ ಆರ್ಟಿಸ್ಟ್ಗಳನ್ನ ಹೋಗು ಅಂತ ಹೇಳಲಿಕ್ಕಾಗಲ್ವಲ್ಲ. ನಮ್ಮನ್ನು ಕಸ ಗುಡ್ಸಂಗೆ ಗುಡಿಸ್ಬಿಡ್ಬೋದು, ಬೇಕಾದ್ರೆ ಹೋಗೋ ನೀನು ಕೆಲಸ ಮಾಡ್ಬಿಡ ಅಂದ್ರೆ ಯಾರು ಬರ್ತಾರೆ ಅಂತಾರೆ. ಅವರು ನೀನು ಯಾಕೆ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಟಿಕೆಟ್ ಕೊಟ್ಬಿಡ್ತಾರೆ ಇವತ್ತು ರಾಮಣ್ಣಂಗೆ ಡೈರೆಕ್ಟ್ರು ಹೋಗಂಗೆ. ಡೈರೆಕ್ಟ್ರು ಟಿಕೆಟ್ ಕೊಡೋಕೆ ಮುಂಚೆ ನಾನೇ ಟಿಕೆಟ್ ತೊಗೊಂಡ್ಬಿಡ್ತೀನಿ, ಯಾರ ಹತ್ರ ನಾನು ಟಿಕೆಟ್ ತೊಗೊಳ್ಳಲ್ಲ ಅಂತ ಹೇಳಿದೆ. ಎಲ್ಲ ಆಯಿತು. ಪಿಕ್ಚರ್ ಅವತ್ತಿಂದ ಏನು ಯಾರಿಗೂ ಏನು ತೊಂದರೆ ಇಲ್ಲ. ತುಂಬ ಹಾಂ, ಎಲ್ಲಿ ಕೊಡ್ತಾರೆ? ನಾನು ತಪ್ಪಿಲ್ವಲ್ಲ ಟಿಕೆಟ್ ಕೊಡೋಕ್ಕೆ. ನಾನು ತಪ್ಪು ಮಾಡಿ ವಾಚನ್ನು ನಾನು ಹೇಳ್ದೇ ಸುಮ್ಮನೆ ನಾನು ಇಟ್ಕೊಂಡು ಕಟ್ಟಿದೆ, ಕಂಟಿನ್ಯೂ ಜಂಪ್ ಮಾಡಿದೆ, ನನ್ನ ಮೇಲೆ ತಪ್ಪೋದ್ರು. ನನ್ನನ್ನು ಟಿಕೆಟ್ ಕೊಟ್ಟು ಬಸ್ ಟಿಕೆಟ್ ಕೊಟ್ಟು ಕಳಿಸೋರು. ಅದು ನನ್ನ ತಪ್ಪಿಲ್ವೇ ಇಲ್ಲ. ಯಾವ ಸಿನಿಮಾದಲ್ಲಿ? ಅದೇ ಶಿವಮಂಗಲನೇ. ಹಾಂ, ಕಾಲೇಜ್ರಂಗ ಏನಾಯಿತು ಅಂದರೆ ಪಾಪ ಅವರ ಗುರುಗಳಿಗೆ ಏನೋ ಒಂದು ಅರ್ಪಿಸ್ಬೇಕು, ಅಷ್ಟು ವರ್ಷ ಕೆಲಸಕ್ಕಿದ್ನಲ್ಲ ಅಂಥೇಳಿ ಕಾಲೇಜ್ ರಂಗ ಪಾಪ ಮಾಡಿದ್ದಲ್ಲಿ. ಯಾವ ಬಿ ಆರ್ ಪಂತ್ಲು ಅವರು ಪದ್ಮಿನಿ ಪಿಕ್ಚರ್ಸ್ ಹೆಸರಲ್ಲೇ ಮಾಡಿದ್ರು, ಬ್ಲ್ಯಾಕ್ ಆ್ಯಂಡ್ ವೈಟ್, ಅದು ಕಲರ್ ಏನಲ್ಲ. ಅದರಲ್ಲಿ ಏನಾಯಿತು, ಮುಖ್ಯವಾಗಿ ಆ ಪಿಕ್ಚರ್ ಅರ್ಧ ಹಾಳಾಗೋದಕ್ಕೆ ಕಾರಣ ಒಂದು, ನಮ್ಮ ಉದಯ್ ಕುಮಾರ್ ದೊಡ್ಡ ಹೆಂಡತಿ ಮಗ ಪ್ರಸಾದಿ ಅಂತಿದ್ದಾನೆ. ಉದಯ್ ಕುಮಾರ್ ಅವ್ರು ದೊಡ್ಡ ಹೆಂಡತಿ ಮಗ? ಹೌದು, ಪ್ರಸಾದ್ ಅಂತಿದ್ದಾನೆ. ಅವ್ರಿಗೂ ಇಬ್ಬರು ಹೆಂಡ್ತಿನಾ? ಹೌದು. ಅವ್ರು ಮುಂಚೆ ಮಲಯಾಳಿ, ಅವರು ಬಾಲಿ ಅಂತೆಲ್ಲ. ಇನ್ನೊಬ್ಬ ಮಗ ಅವನ ಹೆಸರು ಕೂಡ ಮರ್ತೋಯ್ತು. ಅವನು ನಮ್ಮ ಪ್ರಭಾಕರ್ನೆಲ್ಲ ಹಾಕಿ ಒಂದು ಸಿನಿಮಾ ಎಲ್ಲ ಮಾಡ್ದ, ವಿಶ್ವವಿಜೇತ. ವಿಶ್ವವಿಜೇತ. ಅವನು ದೊಡ್ಡ ಹೆಂಡತಿ ಮಗ ಅಲ್ಲ, ಸಾರಿ, ಎರಡನೇ ಹೆಂಡತಿ ಮಗ. ದೊಡ್ಡವರು ಇವ್ರಿಗೆಲ್ಲ ಕಸಿನ್, ನಮ್ಮ ಮನೆಯವ್ರಿಗೆಲ್ಲರಿಗೂ. ಅವರು ಆನೇಕಲ್ನಲ್ಲಿ ಅವರ ಹೆಸರೇನು ಮತ್ತೈತು. ಮೊನ್ನೆ ಇತ್ತೀಚೆಗೆ ಇಟ್ಕೊಂಡು ಅವರು BJPಯಿಂದ ಏನೇನೋ ಗ್ರಾಮ ಪಂಚಾಯತಿ ಅದು ಇದು ಏನೋ ಎಲ್ಲ ಇಟ್ಕೊಂಡಿದ್ರು. ಅವನು ಪ್ರಸಾದ್ ಕೊನೆಗೆ ಏನೇನೋ ಮಾಡಿದೆ, ಎಲ್ಲೆಲ್ಲ ಕೆಲಸ ಮಾಡ್ತಿದ್ದ. ಇವರು ಆಮೇಲೆ ನಮ್ಮ ಉದಯ್ ಕುಮಾರ್ಗೆ ಕೋಡೇಸ್ನವರು ಉದಯ್ ಕುಮಾರ್ ಇದು ಚಲನಚಿತ್ರ ನಟನ ಶಾಲೆ ಎಲ್ಲ ಮಾಡೋಕ್ಕೆ ಕೊಟ್ಟಿದ್ರು ವಿಶೇಷಪುರದಲ್ಲಿ. ಹೌದೌದು, ಉದಯ ಕಲಾನಿಕೇತನ ಅಂತಲೇ ಮಾಡಿದ್ರು. ಅದು ಹೆಚ್ಚು ದಿವಸ ನಡೀಲಿಲ್ಲ, ನಿಂತೋಯ್ತು. ಆಮೇಲೆ ಎಲ್ಲ ತೀರೋದ್ರು. ಆಮೇಲೆ ಇವನೇನು ಮಾಡಿದ್ರು, ಅವಾಗ ಉದಯ್ ಕುಮಾರ್ ಎಲ್ಲ ಇದ್ದರು. ಇದ್ಮೇಲೆ ನಾವು ಹೋಟೆಲ್ ದಾಸ್ ಪ್ರಕಾಶನಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಶೂಟಿಂಗ್ ಅವತ್ತು ಹೋಗಬೇಕು. ಟೆಲಿಗ್ರಾಮ್ ಅಂದ್ಬಿಟ್ಟು ನನ್ನ ಮಗ ಮಾಡಲ್ಲ ಅಂತ. ಉದಯ್ ಕುಮಾರೇ. ಅದೇನು ಕಾರಣನೋ ಏನೋ ಗೊತ್ತಿಲ್ಲ. ಏನು ಮಾಡೋದು ಇವಾಗ? ಸ್ಟಾರ್ಟ್ ಆಗೋಗಿದೆ. ಸ್ಟುಡಿಯೋಗೆ ಹೋಗಬೇಕು. ಅವತ್ತು ಫಸ್ಟ್ ಡೇ ಓಪನ್. ಅವ್ನು ಬೇಕು. ಇಲ್ಲಿ ನೋಡಿ ಟೆಲಿಗ್ರಾಮ್ ಅಂದ್ಬಿಡ್ತು ಬೆಳಗ್ಗೆ. ಆಮೇಲೆ ತಕ್ಷಣ ಇವಾಗ ಯಾರು ಜಯಸಿಂಹ ಅಂತ ಒಬ್ಬ ಹೀರೋ ಅದರಲ್ಲಿ, ಅವನು ಮೈಕೋದಲ್ಲಿ ಕೆಲಸ ಮಾಡ್ತಿದ್ದ. ಆ ಗುಬ್ಬಿ ವೀರಣ್ಣ ಮೊಮ್ಮಗಳು ಆ ಜಯಸಿಂಹ, ಅದೇ ಅರ್ಧ ಏಟು ಬಿದ್ದುಬಿಡ್ತು ಹಾಡುಗಳು. ಆಮೇಲೆ ಕಾಮಿಡಿ ಬಂತು. ನನಗೆ ಅದರಲ್ಲೇ ಅನುಮಾನ, ಗುಂಡಾಗಿರೋ ಬಲ್ಪ್ಗಳು ಹಾಗಾಗ್ಬಿಡುತ್ತೆ, ಹೀಗಾಗಿರುತ್ತೆ, ಉದ್ದಾಗಿರೋ ಬಲ್ಪ್ಗಳು ಗುಂಡಾಗ್ಬಿಡುತ್ತೆ, ಪೇಪರೆಲ್ಲ ಇಲಿ ತಿಂದ್ಬಿಡುತ್ತೆ, ಕರ್ಕೊ ಆ ಥರ ಕಾಮಿಡಿಗಳೆಲ್ಲ ಶುರು ಮಾಡಿಬಿಟ್ರು ಅದರಲ್ಲಿ. ನನಗೆ ಯಾಕೋ ಹಿಡಿಸ್ತಿಲ್ಲ ಅವಾಗ. ಅಂದರೆ ಯಾಕೆ ಆ ಥರ ಹಾಡುಗಳು ಕೆಲವು, ಕಾಲೇಜು ರಂಗದಲ್ಲಿ ಕಾಳಿಂಗ ಸರ್ಪ ಒಂದೈತೆ ಅಂತ ಹಾಡುಗಳು ಒಂಥರ ಚೆನ್ನಾಗಿತ್ತು ಅದೆಲ್ಲ. ಈ ದಂಡಿ ಮಂಡಲನೂ ಹಾಗೇ, ಕಾಲೇಜು ರಂಗನೂ ಹಾಗೇ, ಫಲಿತಾಂಶನೂ ಹಾಗೇ. ಆ ಶರ್ಪಂಜರ ನಾಗರಾವ್ ಎಷ್ಟೋ ಜನ ಇರ್ತಾರೆ, ನಮ್ಮ ವಿಶ್ವನಾಥ್ ಅವ್ರ ಹತ್ರ ಹೇಳ್ತಿದ್ದೆ, ಅವ್ರಿಗೇನೊಂದು ಸಿನಿಮಾ, ಅಂಥ ಸಿನಿಮಾ ಏನು ಮಾಡಿದವ್ರು, ಈ ಥರ ಸಿನಿಮಾ ಯಾಕೆ ಮಾಡಿದ್ರು ಪಾಪ. ಅದು ಗುರುಗಳಿಗೆ ಅಂತ ಮಾಡಿದ್ದು. ಅದು 50 ದಿವಸ ಹೋಯ್ತು ಅಷ್ಟೇ. ದುಡ್ಡು ಬಂತ? ಅದು ಆವ್ರೇಜ್ ಪಿಕ್ಚರ್. 50 ದಿವಸ ಅಂದರೆ ಅವಾಗೆಲ್ಲ ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ ಸಿಕ್ಕಾಪಟ್ಟೆ ಬಡ್ಜೆಟ್ ಏನಿಲ್ಲ, ಲಾಸ್ ಇಲ್ಲ. ಅಂದರೆ ಇವ್ರು ಅಂದ್ಕೊಂಡಾಗೆ ಆ ಪದ್ಮಿನಿ ಪಿಕ್ಚರ್ಸ್ ಆಗಲಿ, ಪುರಾಣ ಕನಗಾಲ ಗತ್ತು ಇದು ಇಲ್ಲ. ಅದು ಮೈನು ಹೀರೋ ಜಯಸಿಂಹ ಅಂತ ಅವನೇನು ಇಲ್ಲ. ಗುಬ್ಬಿ ವೀರಣ್ಣನ ಮೊಮ್ಮಗಳು ಒಬ್ಳು, ಆ ಹೀರೋಯಿನ್ ಅರ್ಧ ಏಟು ಬಿದ್ದುಬಿಡ್ತು ಅದಕ್ಕೆ. ಲೀಲಾವತಿ, ಜಿಕೆ ಗೋವಿಂದರಾವು, ಲೋಕನಾಥ್, ವೆಂಕಟರಾವ್ ಅಂಥೇಳಿ, ಗೋಡೆ ಲಕ್ಷ್ಮೀನಾರಾಯಣ, ಮುಸುರು ಕೃಷ್ಣಮೂರ್ತಿ ಅವರೆಲ್ಲ ಮಾಡಿದರು. ಬಟ್ ಇದಾಗಲಿಲ್ಲ. ಫಲಿತಾಂಶನೂ ಅಷ್ಟೇ. ಫಲಿತಾಂಶ ಬಿಜಾಪುರ. ಆಗ ಬರಾಕಮನ್ ಅಂತೆ, ಗೋಲ್ಡ್ ಗುಂಬಸ್ಸು, ಅದು ಇದು ಲೊಕೇಶನ್ನು ಅದೆಲ್ಲ ನಾವು ಫಸ್ಟ್ ಸಿನಿಮಾ ಎಲ್ಲ ಮಾಡಿದ್ವಿ. ಲೊಕೇಶನ್ BN ಹರಿದಾಸು ಕ್ಯಾಮ್ರಾಮನ್ನು, ಜೈ ಜಗದೀಶ್ಟು ಫಸ್ಟ್ ಪಿಕ್ಚರು. ಆಮೇಲೆ ಆವಾಗ ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರಲ್ಲ, ಟ್ಯಾಗೋರ್, ಆವಾಗ ಅಲ್ಲೇ ಇದ್ದಿದ್ದು. ಅವಾಗ ಇವಾಗ ಆಗಿದ್ದಾರೆ. ಆವಾಗ ಇನ್ನೂ ಚಿಕ್ಕ ವಯಸ್ಸು ಅಲ್ಲೇ ಇದ್ದಿದ್ದು. ಹೌದೌದು. ಆಮೇಲೆ ಬರಾಕಮನು, ಅದು ಇದು ಏನು ಫೋಟೋಗ್ರಫಿ, ಅದು ತುಂಬ ಚೆನ್ನಾಗಿ ಬಂತು. ಫಸ್ಟ್ ಪಿಕ್ಚರ್ ಅದು ಜೈ ಜಗದೀಶ್. ಆವಾಗಲೇ ನಾನು ಹೀರೋ ಆಗಬೇಕಾಯ್ತು, ಇವನು ಹೀರೋ ಆಗಬೇಕಾಯ್ತು. ಫುಕರು ಕೆಲವ್ರದ್ದೆಲ್ಲ ದುಡ್ಡು ಕೆಲವು ಆರ್ಟಿಸ್ಟ್ಗಳು ವಿಷ್ಣುವರ್ಧನ್ ಕೊಟ್ಬಿಟ್ರು, ನಮ್ಮನ್ನು ಅಷ್ಟು ದುಡ್ಡು ಕೇಳಿದ್ರು. ಜೈ ಜಗದೀಶಿಗೆ ಕೊಟ್ಟರು, ನಮ್ಗೆ ಅಷ್ಟು ಕೇಳಿದ್ರು. ಬರೀ ಸುಳ್ಳುಗಳು ಎಲ್ಲ. ಯಾರು ವಂಚಿತರಾಗ್ತಾರೋ ಅವರೆಲ್ಲರೂ ಪುಟ್ಟಣ್ಣ ಕಣಗಾಲ ದುಡ್ಡು ತೊಗೊಂಡ್ಬಿಡ್ತಾರೆ ಹಾಗೆ ಅಂತ.
ನಾ ಹೇಳಿಲ್ಲ ಪದ್ಮಾವಸಂತ ವಯಸ್ಸು ಆಗೋರು ಅವಳು ಫ್ರೀ ಆಗ್ತದೆ, ಅವಳ ಹತ್ರ ದುಡ್ಡು ತೊಗೊಬೋದಿತ್ತಲ್ಲ. ಕೊನೆಗಳಿಗೆ ಯಾರೋ ಬಂದು ಸಹಾಯ ಮಾಡಿರ್ಬೋದು, ಅದು ಬೇರೆ. ಕ್ಯಾರೆಕ್ಟರ್ ಕೊಡಿ ಅಂತ ಯಾರೋ ಹೀರೋ ಮಾಡ್ತೀನಿ ಹೀರೋಯಿನ್ ಮಾಡ್ತೀನಿ ಅಂತ ಯಾರ ಹತ್ರ ನಾವು ತೊಗೊಂಡಿಲ್ಲ. ಹಂಗೆ ದುಡ್ಡು ಮಾಡಂಗಿಲ್ಲ ಮಾಡ್ಬೋದು. ಯಾವತ್ತು ತೊಗೊಂಡ್ಬೋದು, ಅವ್ರಿಗೆ ದುಡ್ಡು ಬೆಲೆ ಐತಿಲ್ಲ. ನಾನು ಯಾವ ಒಂದು ಸಿನಿಮಾ, ನೀವು ಒಂದು ಪದ ಹೇಳ್ತೀನಿ, ಯಾರೂ ಹೇಳಿಲ್ಲ ಅವ್ರು, ನನಗೆ ಹೇಳೋರು. ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಏನು ಸಿನಿಮಾ ಆಗುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಮಾಡೋದು. ನನ್ನ ಹತ್ರ ಒಂದು ಮಾತು ಹೇಳೋರು, ಯಾರ ಹತ್ರನೂ ಹೇಳ್ತಿದ್ದಿಲ್ಲ. ನೋಡೋಣ, ಒಂದು ಹೆರಿಗೆ ಆದಂಗೆ ಇದು ಒಂದು ಸಿನಿಮಾ ಅಂದರೆ ಹುಟ್ಟೋ ಮಗು ಗಂಡಾಗುತ್ತೋ ಹೆಣ್ಣಾಗುತ್ತೋ ಗೊತ್ತಿಲ್ಲ. ಅವ್ರು ಹೆದರ್ಕೊಳ್ಳೋರು ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾದ್ರೂ ಅವರು. ಆಮೇಲೆ ಎಲ್ಲದೂ ಒಟ್ಟಿಗೆ ಹಾಕ್ಬಿಟ್ಟು ಏನು ಮಾಡಿದ್ದೆ ಸ್ಕ್ರಿಪ್ಟು ಇದೇ ಫೈನಲು ಇದೇ ಕ್ಲೈಮ್ಯಾಕ್ಸು ಅಂತ ಅವ್ರು ಮಾಡ್ತಿದ್ದಿಲ್ಲ. ನಾವು ಯಾವ ಸಿನಿಮಾಗೆ ಹೋದ್ರೂ ಯಾವುದೇ ಊರಿನಲ್ಲಿದ್ದರೂ ಕೂಡ ಅಲ್ಲಿ ನಮಗೆ ರಶಸ್ ಬರೋದು. ರಶಸ್ ಗೊತ್ತಲ್ಲ ನಿಮಗೆ, ಪ್ರಿಂಟ್ ಹಾಕಿ ನಾವು ನೆಗೆಟಿವ್ ಇತ್ತಲ್ಲ ಅದನ್ನು ರೆಂಟ್ ಹಾಕಿ ರಫ್ ಆಗಿ ರಶಸ್ ಅಂದರೆ ಪ್ರಿಂಟ್ ಥರ ಪ್ರಿಂಟ್ ಅದು. ಅಂದರೆ ನಾವು ಡಬ್ಬಿಂಗ್ ಇರ್ಬೋದು, ಸೌಂಡು ಹೆಚ್ಚು ಕಮ್ಮಿ ಇದ್ದರೂ ಕೂಡ ಪಿಕ್ಚರ್ ನೀವೇನು ಶೂಟ್ ಮಾಡಿದಿರಿ, ಏನು ಕಥೆ ಆಗಿದೆ ಅನ್ನೋದನ್ನು ನಾವು ನೋಡ್ಕೋಬೋದಿತ್ತು. ಅಲ್ಲಿ ನೋಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಏನೇ ತಪ್ಪು ನೆಪ್ಪುಗಳು, ಕ್ಯಾಮ್ರಾ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಆ ಸೀನ್ ಹೇಗಿದೆ, ಹೇಗೆ ಬಂದಿದೆ, ಮುಂದಕ್ಕೆ ಏನು ಮಾಡೋದು ಕ್ಲೂ ಸಿಕ್ಕೋದು. ಒಂದು ಮುಂದಕ್ಕೆ ನಾನು ಏನು ಮಾಡ್ಬೋದು, ಇವಾಗ ಏನು ಮಾಡಿದ್ದೀನಿ, ಜಡ್ಜ್ಮೆಂಟ್ ಸಿಕ್ಕೋದು. ತಪ್ಪು ಅಂದರೆ ಮುಖ್ಯ ಹೇಳಬೇಕು ಅಂದರೆ ತಪ್ಪನ್ನು ಏನು ತಿದ್ಕೋಬೋದು, ತಪ್ಪು ಸರಿಪಡಿಸ್ಕೋಬೋದು, ಮುಂದಕ್ಕೆ ನಾನು ಏನು ಎಡಬೋದಾ ಇಲ್ವಾ, ಅದೆಲ್ಲ ಅವಕಾಶ ಇರೋದು ಅದರಲ್ಲಿ. ರಶಸ್ ನೋಡ್ತಾ ಇದ್ದಿದ್ದೇ ಉದ್ದೇಶ ಅದು ಮಾಡುವ. ಫಲಿತಾಂಶದ್ರು ಹಾಗೆ ಆಗುತ್ತೆ. ನಾವು ಮೈಸೂರು ಪ್ರೀಮಿಯರ್ ಯೂನಿಟಲ್ಲೇ ಬರ್ತಿದ್ದೆ ಒಂದು ದಿವಸ. ನಾವು ಆ ಶೂಟಿಂಗ್ ಶುರುವಾಗಿದ್ದೆ ಯುಗಾದಿ ಹಬ್ಬದ ದಿವಸ. ಕೆಲವು ಹಬ್ಬಗಳ ದಿವಸನೇ ಹೋಗೋವು. ಹೌದೌದು, ಹೊಸ ವರ್ಷ. ಬಟ್ ನವೆಂಬರ್ ಮಾಡ್ತಿದ್ರಿ ಶೂಟಿಂಗ್ ಅಂತ ಹೇಳಿದ್ರಿ. ನವಂಬರ್ ಮೇಲೆ ಏನಕ್ಕೆ ಅಂತ ಹೇಳಿದ್ರೆ, ನಾವು ಈಗ ತುಂಬ ಜನ ಏನು ಮಾಡ್ತಾರೆ, ಮಳೆ ಸೈಕ್ಲೋನ್ ಇರುತ್ತೆ, ಎಲ್ಲ ಇರುತ್ತೆ, ಇದ್ದರೂ ಕೂಡ ಎಡುತ್ತಾರೆ. ನಾವು ಹವಾಗುಣ ವರದಿ ಅಂತ ಅಂತೀವಲ್ಲ, ಅದನ್ನು ತಿಳ್ಕೊಂಡು ಹೋದರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ನವಂಬರ್ ಮೇಲೆ ಹೋದರೆ ಏನಾಗುತ್ತೆ, ನಿಮಗೆ ಮಳೆ ಕಮ್ಮಿ ಆಗಿರುತ್ತೆ ಅಷ್ಟೊತ್ತಿಗೆ. ಆಮೇಲೆ ಗಿಡ ಮರಗಳೆಲ್ಲ ಹಸಿರು, ಬ್ಯಾಕ್ಗ್ರೌಂಡು ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ. ಮೋಡ ಇರುತ್ತೆ, ಬೆಳ್ಳಿ ಎಲ್ಲ ಮೋಡಗಳೆಲ್ಲ ಚಲಿಸ್ತಾ ಇರುತ್ತೆ. ಬ್ಯಾಕ್ಗ್ರೌಂಡ್ ಸುಮ್ಮನೆ ಬರೀ ಆಕಾಶ, ನೀಲಿ ಆಕಾಶ ಇದ್ದರೆ ಚೆನ್ನಾಗಿರಲ್ಲ. ಅದೆಲ್ಲ ಮೂಮೆಂಟ್ ನಮ್ಮ ಇದರಲ್ಲೆಲ್ಲ ನೀವು ನೋಡಿ, ಕೆಲವು ಸಿನಿಮಾಗಳಲ್ಲೆಲ್ಲ ಆ ಮೂಮೆಂಟು, ಚಂದ್ರ ಸೂರ್ಯ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಲವು ಸಿನಿಮಾಗಳು ಹೇಳಿದ್ದೀನಿ ನಾನು, ಅಭಯನಾಡಿಗೂ ಹೇಳಿದ್ದೀನಿ. ಮಾನಸ ಸರೋವರ ಆ ಕಡೆ ಸಂಡೂರು ಆ ಶ್ರೀನಾಥ್ ಮನೆ ಸಂಡೂರು ಮಹಾರಾಜರ ಮೊದಲೇ ಮಾಡಿದ್ದು ಒರಿಜಿನಲ್ ಕೆಲವು. ಅದು ಅವ್ರು ಹುಲಿ ರಾಜ ಅಂತಾನೆ, ಯಾರು ಅವ್ರ ಮನೆಗೆ ಹೋಗ್ತಿದ್ದಿಲ್ಲ. ಅವ್ರು ಯಾರನ್ನೂ ಒಳಗಡೆ ಕಾಂಪೌಂಡ್ ಒಳಗೆ ಬಿಡ್ತಿದ್ದಿಲ್ಲ. ಪುಟಣ ಕಣಗ ಅನ್ನೋಷ್ಟೊಂದು ಒಳಗೆ ಬಿಟ್ಕೊಂಡು ಅವ್ರ ಮನೇಲಿ ಸುಮಾರು ಶೂಟ್ ಮಾಡೋದು. ಆ ಗಾಡಿ ಬರೋದು, ಅವ್ನಿಗೆ ಹುಚ್ಚಿ ಹಿಡಿಯೋದು, ಆ ಮದುವೆ ಆಗೋದು, ಕೊನೆಯಲ್ಲಿ ಕ್ಲೈಮ್ಯಾಕ್ಸು ಕಲ್ಲು ಹೊಡೆದು ಅದೆಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಅಲ್ಲೇ ಒಳಗಡೆನೇ ಮಾಡಿರೋದು. ಗೋರ್ಪಡೆ YM ಗೋರ್ಪಡೆ ಬಂಗ್ಲೆ. ಆಮೇಲೆ ಅಲ್ಲಿ ಬ್ಲಾಸ್ಟ್ ಆಗುತ್ತಲ್ಲ ಅದೆಲ್ಲ ಮನಸ್ಸರು, ಅದು ಒರಿಜಿನಲ್ ಬ್ಲಾಸ್ಟ್ ಆಗೋದು. ಆಮೇಲೆ ಅದರಲ್ಲೂ ಅಷ್ಟೇ. ಆಮೇಲೆ ಯಾರು ನಮ್ಮ ಅಣ್ಣವ್ರೇನೋ ಇದೇ ಥರ ವೈಟ್ ಪಾಕೊಂಡು, ರಮಣ ಗಾಳಿಗೆ ಹಾರಾಗ್ಬಿಡ್ತಾನೆ, ಹುಷಾರಾಗಿ ಇಟ್ಕೊಂಡ್ರು. ಒಂದು ಕ್ಲಾಪ್ ಇಟ್ಕೊಂಡು ಕ್ಲಾಪ್ ಮಾಡೋಕ್ಕಾಗ್ತಿತ್ತಿಲ್ಲ, ಗಾಳಿ ಅಷ್ಟೊಂದು ಗಾಳಿ. ಆಮೇಲೆ ನಮ್ಮ ಇದೆಯಲ್ಲ, ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಹೇಳಿದಲ್ಲ, ಪುಟಣ ಕಣಗಾಲಿ ಹೀಗೆ ಶಾರ್ಟು ಈ ಥರ ಬೇಕು ಅಂತ ಹೇಳಿದವನು ಯಾರೂ ಇಲ್ಲ. ಅದು ನಾನು ಒಬ್ಬನೇ ಹೇಳಿದವನು. ಯಾಕೆಂದರೆ ನೀನೇ ಸಾಕಿದ ಗಿಣಿ, ಯಾರು ಕಟ್ ಮಾಡೋದು ನಾವು ಗಿಣಿ ತೋರಿಸ್ಬೇಕು ವಿಜುವಲ್ ಆಗಿ. ಗಿಣಿ ತೋರಿಸಿಲ್ಲ ಅಂದರೆ ಮುದ್ದಾಗಿರಲ್ಲ. ಆ ಇನ್ ಬಿಟ್ವೀನ್ ಶಾರ್ಟ್ ಕಟ್ ಮಾಡಿ ಇಂಟ್ರಿಕಟ್ ಶಾರ್ಟ್ ಅಂತ ಹೇಳ್ತೀವಿ ನಾವು. ನೀನೇ ಅದರಲ್ಲಿ ಸಾಕಿದ ಗಿಣಿ ಅವಳೇ ಇರ್ಬೋದು, ಹುಚ್ಚಿ ಸಾಕಿರ್ತಾಳೆ, ಹುಚ್ಚಿ ಆಗ್ತಾಳೆ, ಅವಳಿಗೆ ಮುದ್ದಿನ ಗಿಣಿ ಅವಳೇ ಅಲ್ವಾ? ಕತೆ ಪ್ರಕಾರ ಲೆಕ್ಕ ಹಾಕೊಂಡ್ರೆ ಯೋಚನೆ ಮಾಡಿದಾಗ. ಹದ್ದಾಗಿ ಕುಕ್ಕಿತಲ್ಲೋ, ಗಿಣಿನೇ ತೋರಿಸೋದು ನಾವು. ಅಥವಾ ನಾವೇನು ಮಾಡ್ತೀವಿ ಅಂದರೆ ಫ್ರೀಸ್ ಅಂತ ಹೇಳ್ತೀವಿ ನಾವು. ಆ ಗಿಣಿ ತೋರಿಸ್ತಾ ಇರ್ತೀವಿ, ಹಾಗೇ ಫ್ರೀಸ್ ಆದರೆ ಹದ್ದು ಬಂದು ಹಂಗನ್ನುತ್ತೆ. ಯಾರನ್ನ ಗಿಣಿ ಸಾಕಿತ್ತಾನಲ್ಲ ಒಡೆಯ, ಸಾಕ್ದವನ್ನೇ ಬಂದು ಕುಕ್ಕುತ್ತೆ. ಗಿಣಿ ಪ್ರೀತಿಯಿಂದ ಅದಕ್ಕೆ ಹಾಕಿ ಮಾಡಿ ಎಲ್ಲ ಮಾಡ್ತಿದ್ದು. ಆಗ ನನಗೆ ಗಿಣಿನೇ ಹದ್ದಾಗ್ಬಿಡುತ್ತೆ, ಅವನ್ನೇ ಕುಕ್ಬಿಡುತ್ತೆ ಸಾಕ್ದವನ್ನೇ.
ಹೂವಾಗಿ ಅರಳಿ ಹಾವಾಗಿ ಕೆರಳಿ. ಆಮೇಲೆ ಅದರಲ್ಲೂ ಅಷ್ಟೇ ಹೊಡೆದಾಡ್ತಾನು, ಬೀಸೋ ಗಾಳಿ ಬಿರುಗಾಳಿಯಾಗಿ. ಇವಾಗ ಕೆಲವು ಸಿನಿಮಾದ ಇದ್ದಾರೆ, ಮೊನ್ನೆ ನಮ್ಮ KGF ಕ್ಯಾಂಟೀನ್ ಹಾಕಿದ್ರೆ ಹೇಳಿಲ್ಲ, ದೊಡ್ಡ ಅದಕ್ಕೇನೆ ಹೆಸರು ಹೇಳ್ತಾರಲ್ಲ, ಅದು ಆನ್ ಮಾಡಿಬಿಟ್ರು ಕ್ಯಾನ್ ಹೊಡೆದ್ಬಿಟ್ಟು 15 ದಿವಸ ವಾಸನೆ ಆಗಿತ್ತಿಲ್ಲ. ಅವಾಗ ಡೈರೆಕ್ಟ್ರಿಗೆ ಹೇಳಿದೆ, ರಕ್ತ ಇದೆ, ಒಳ್ಳೆ ಸಕ್ಸಸ್ ಆಗುತ್ತೆ ಬಿಡಿ ಸರ್, ಹಾಗಂದರೆ ಒಂದು ಕೋಳಿ ಹೊಡೆಸ್ಬಿಡ್ತಿದ್ನ ಅಂದರು ಅವರು. ನೀವು KGF ಆ್ಯಕ್ಟ್ ಮಾಡಿದ್ರಾ? ಫಸ್ಟಲ್ಲೇ ಮಾಡಬೇಕಾಯ್ತು, ಸೆಕೆಂಡಲ್ಲಿ ಮಾಡಿದ್ದೀನಿ. ತಲೆ ಮೇಲೆ ಸೀಮೆಣ್ಣೆ ಹಾಕ್ಕೊಂಡು ಸುರ್ಕೋತೀನಿ. ಒಂದು 10-15 ಜನ ಅರೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ ನನ್ನ ಪೊಲೀಸ್ ಜೀಪ್ಗಳು. ನನ್ನ ಹಿಂದೆ ಒಂದು 1000 ಜನ ಕಾರ್ಮಿಕರು ಇರ್ತಾರೆ, ಏನೇನು ಸಿಕ್ಕುತ್ತೋ ಕೈಯಲ್ಲಿ ಎಲ್ಲ ವ್ಯಾಪನ್ಸ್ ಹಿಡ್ಕೊಂಡು ಬಂದಿರ್ತಾರೆ. ನಾನು ಇನ್ನೊಬ್ಬ ಹುಡುಗ ಹೋಗ್ತಾ ಇರ್ತೀವಿ. ಫಸ್ಟಲ್ಲೇ ಮಾಡಬೇಕಾಯ್ತು, ಮಿಸ್ ಆಯಿತು. ನಮ್ಮ ಬಾಬು ಅಂತ ಮ್ಯಾನೇಜರ್ ಹೇಳಿದರು, ಆಗಲಿಲ್ಲ. ಅದರಲ್ಲಿ ಒಂದು 10-15 ಜನ ಅರೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ ನಮ್ಮನ್ನು. ಅದನ್ನೆಲ್ಲ ಟ್ರಯಲ್ ತೊಗೊಂಡು ಇದೆಲ್ಲ ಆಮೇಲೆ ಟೇಕ್ ಮಾಡಿದ್ರು. ಆಮೇಲೆ ಹೋಗ್ತೀನಿ, ಕ್ಯಾನು ಮುಚ್ಚಳ ತೆಗೆದಿದ್ದು ಕೆಲಸ ನೋಡಲ್ಲ ಏನೂ. ಈಗ ಹಾಗೇ ನೋಡ್ತಾ ಇರ್ತೀನಿ. ಈಗ ತೆಗೆದು ಬಿಸಾಕ್ಬಿಟ್ಟು ತಲೆ ಮೇಲೆ ಸೀಮೆಣ್ಣೆ ಸುರ್ಕೋತೀನಿ. ಪಕ್ಕದ ಜೋಬ ಕೈ ಹಾಕಿ ಒಂದು ಕಡ್ಡಿ ತೊಗೊಂಡು ತೆಗೆದು ಹೀಗೆ ಸುಮ್ಮನೆ ಇಟ್ಕೊಂಡು ಒಂದ್ಸಲಿ ಇನ್ಸ್ಪೆಕ್ಟರ್ ಪೊಲೀಸ್ ನೋಡ್ತೀನಿ ಇಷ್ಟೇ. ತಕ್ಷಣ ಹಂಗೆ ಹೊರಗ್ತಾರೆ. ಅಷ್ಟೇ ಕ್ಯಾರೆಕ್ಟ್ರು. ಡೈಲಾಗ್ ಹೇಳಿದಲ್ಲ, ಅಂದರೆ ನಾನು ಜಂಬಕ್ಕೆ ಹೇಳ್ತಿಲ್ಲ, ಏನು ನನಗೆ ಆ ಸಾಹಿತ್ಯ ಅಷ್ಟು ಮಟ್ಟಿಗೆ ನನ್ನ ಮೇಲೆ ಪರಿಣಾಮ ಬೀರ್ತು ಅನ್ನೋದು ಅಷ್ಟೇ. ಹೌದೌದು. ಚಂದದ ಚೆಲುವಿನ ಅಲ್ಲಿ ಆ ತಾಯಿ ಮಗಳು ಬಂದಿದ್ದಾರೆ. ಈ ಕೆಲವರು ಇದೆಲ್ಲ ಹಾಕ್ಕೊಂಡಿದ್ರು. ಅವಳನ್ನು ಬಸ್ಸಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಅಟ್ಯಾಕ್ ಮಾಡಿ ಏನೋ ಇದು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿದ್ರು. ನಾನು ಯಾರಿಗೂ ನನ್ನ ಹಿಸುಕ್ಬಿಡ್ಬೋದು ಅಂಥವ್ರಿಗೆ ಹೆದರ್ಕೊಳ್ದರೆ ಆ ಹುಡುಗಿನ ಕರ್ಕೊಂಬಂದು ಬೆಂಗಳೂರಿಗೆ ಬಿಟ್ಟಿದ್ದೆ ನಾನು. ಚಂದದ ಚೆಲುವಿನ ಈ ಕೆಲವರೆಲ್ಲರೂ ಮಿಷನ್ಗಳು ತಂದು ಮಳೆ ರೈನ್ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಾವು ಒರಿಜಿನಲ್ ಮಳೆ ಒಳಗಡೆ ಶೂಟ್ ಮಾಡಿದ್ದೆ ಅದನ್ನು, BS ಬಸವರಾಜ್. ಹಾಂ, ಅದರಲ್ಲಿ ಅವರೆಲ್ಲ ಮಾಂಟೇಜ್ ಶ್ರೀನಾಥ್ ಅವರು ಇವರು ಇನ್ನೊಂದಿಬ್ಬರು ಓಡಾಡ್ತಾರೆ ಬರ್ತಾರೆ. ನಾವು ಬರೀ ರಶಸ್ ನೋಡ್ಬಿಟ್ರು, ಆ ಬಸವರಾಜ್ ನಿಮ್ಗೆ ಅವಾರ್ಡ್ ಗ್ಯಾರಂಟಿ ಅಂದರೆ ಅಂತ ಜೋರಾಗಿ ನಗ್ಬಿಟ್ರು. ಏನು ರಮಣ ಇಷ್ಟು ನೋಡ್ಬಿಟ್ಟು ಅವಾರ್ಡು ಅಂತ ಹೇಳ್ತೀರಿ, ನೋಡಿ ಬೇಕಾದ್ರೆ ಯಾವ ಇಂಗ್ಲೀಷ್ ಪಿಕ್ಚರ್ ಕಮ್ಮಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಶಾರ್ಟು ಫೋಟೋಗ್ರಫಿ. ಹಾಂ, ಅಮೃತಗಳಿಗೇನು ಅವರೇನೆ. ಮಾನಸ ಸರೋವರ ರೀಮೇಕ್ ಛೀ, ಸ್ವಂತ ಪಿಕ್ಚರ್ ಅದು. ನಮ್ಮ ಮಾನಸ ಸರೋವರ ಹುಟ್ಟಿದ್ದು ಹೇಗೆ ಅಂತಂದರೆ ರಂಗನಾಯಕಿ ಆದ ತದನಂತರನೇ ಅವರು ಆರ್ತಿಯವರು ಅವ್ರಿಗೂ ಬೇರೆ ಬೇರೆ ಆಗ್ಬಿಟ್ರಲ್ವ. ಯಾಕೆ ಬೇರೆ? ಹಾಂ, ಯಾಕೆ ಬೇರೆ? ಅವ್ರು ಯಾರ್ಯಾರು ಬಂದರು, ಅಶೋಕ್ ಅವರು ಇವರು ಹಾಗೆ ಏನೇನೋ ಬಂದರು, ಅವ್ರಿಗೇನೋ ಹಿಡಿಸ್ತಿಲ್ಲ. ಹಾಗಾಗಿ ರಂಗನಾಯಕನೇ ಲಾಸ್ಟು. ಆಮೇಲೆ ಮಾನಸ ಸರೋವರ. ಅಲ್ಲಿ ನಿಮ್ಗೆ ಕತೆ ಏನು ಗೊತ್ತಿಲ್ವ ನಿಮಗೆ? ಒಂದು ಹೆಣ್ಣು ಬರೋದು, ಅದು ಮಧ್ಯದಲ್ಲಿ ರಾಮಕೃಷ್ಣ ಬರ್ತಾನೆ, ನನ್ನ ರಥ ಕಣೋ ನೀವು ಮುಟ್ಕೋಬಾರ್ದು. ಅದ್ರ ಅರ್ಥ ಏನು ಗೊತ್ತಾ? ಅದು ಜೀವನ, ಲೈಫ್ ಕತೆ ಅವ್ರದ್ದು. ಮಧ್ಯೆ ಕ್ಯಾರೆಕ್ಟರ್ ಬರುತ್ತೆ, ಇದು ನನ್ನ ಬೊಂಬೆ, ನನ್ನ ನನ್ನ ಸೈಕಲ್ಲು, ನನ್ನ ಬೋಟು, ಅದನ್ನೆಲ್ಲ ಚುಚ್ತಾನೆ, ಹಾಳು ಮಾಡ್ತಾನೆ, ನೀವು ಬರಬೇಡ ಕಣೋ ಅಂತಾರೆ, ಕೋಪ ತಾಪ ತೋರಿಸ್ತಾರೆ. ಅದು ಕಾದಂಬರಿ ಆಧಾರಿತ? ಕಾದಂಬರಿ, ಸ್ವಂತ ಕತೆ, ಪುಟ್ಟಣ್ಣ ಕಣಗಾಲದು. ಹೌದು, ಅವರೇ ಹೇಳಿದ್ದು ಕತೆ. ತಲೆ ದಡ್ನಿ ಮಂಡಲ, ಅದೇ ಹೇಳಿದ್ನಲ್ಲ ಆವಾಗ, ಇದು ಪಿಕ್ಚರ್ ಹೋಗಲ್ಲ ಅಂತ. ಆಮೇಲೆ ಫೇಲ್ ಆದಮೇಲೆ ತುಂಬ ಪುಟ್ಟಣ್ಣ ಕಣಗಾಲಿ ಏನು ಹಾಗೇ ಹೋಯ್ತು ಅನ್ನೋ ಥರ ಮಾತಾಡ್ಕೊಂಬಿಟ್ರು. ಹಾಂ, ಆಮೇಲೆ ಇವನ್ ಸಾಕ್ಷಾತ್ಕಾರಕ್ಕೆ ಪೇಪರ್ನವ್ರು ಹಾಗೆ ಹೇಗೆ ಅಂತೆಲ್ಲ ಬರೆದಿದ್ರು. ಹಾಂ, ಅವಾಗ ಹೊನ್ನಿ ಮದುವೆ ಅಂತ ನಾನು ಒಂದು ಸಿನಿಮಾ ಮಾಡಿದ್ದೆ, ಸುಂದರ ಕೃಷ್ಣ ಅರಸು. ಅವರು ಏನು ಶೇಷಗಿರಿರಾವ್, ಇಬ್ಬರು ಶೇಷಗಿರಿರಾವ್ ಇದ್ದಾರೆ. ಒಬ್ಬರು ಬೇರೆ ಶೇಷಗಿರಿರಾವ್, ಒಬ್ಬರು ದೊಡ್ಡವರು, ಅವರು ದೊಡ್ಡ ಸಾಹಿತಿ. ಇನ್ನೊಬ್ಬರು ಶೇಷಗಿರಿರಾವ್. ಇವರು ಹೊನ್ನಿ ಮದುವೆ ಅಂತ ಒಬ್ಬ ಕಾಸ್ಟ್ಯೂಮರ್ ಹೆಂಡ್ತಿನೇ ಮದ್ರಾಸ್ನಲ್ಲಿದ್ದರು. ಅವರ ಹೆಂಡ್ತಿನೇ ಹೀರೋಯಿನು. ಅದರಲ್ಲಿ MP ಶಂಕರು ಅವರೆಲ್ಲ ಮಾಡಿದ್ರು. ಅದ್ರಲ್ಲಿ ನಾನು ಕೆಲಸ ಮಾಡಿದ್ದೆ. ಅವರು ಕಾದು ಕುಳಿತಿದೆ ಕಾಮದ ಕಣ್ಣು ಅಂತ ಒಂದು ಹಾಡು ಬರೆದಿದ್ರು. ಅದೇ ಶೇಷಗಿರಿರಾವ್ ಕನಕ ಪ್ರಭಾಕರ್ ಶಾಸ್ತ್ರಿಗಳ ಸಾಕ್ಷಾತ್ಕಾರ ಹಾಡನ್ನ ಕಾಮೆಂಟ್ ಮಾಡೋರು, ಹಂಗಿದೆ ಹಿಂಗಿದೆ ಅಂತ. ಎಲ್ಲದನ್ನೂ ಸಾಕ್ಷಾತ್ಕಾರ ಹಾಡು ಬಗ್ಗೆ, ಸಾಹಿತ್ಯದ ಬಗ್ಗೆನೇ. ಕಾದು ಕುಳಿತಿದೆ ಕಾಮದ ಕಣ್ಣು ಹಾಗೆ ಅಂತ ಬರೆದಿದ್ರು. ಅದ್ರ ಪ್ರಾಸ ಜೋಡಿಸ್ಬಿಟ್ಟು ಬೇರೆ ಹೇಳಿದ್ರು, ಹೇಳ ಶೇಷಗಿರಿ ನೀನೇನು ಹಾಡು ಬರ್ತಿದ್ದೆ, ಕಾದು ಕುಳಿತಿದೆ ಕಾಮದ ಕಣ್ಣು, ಅದು ಬೇರೆ ಕೊನೆಗೆ ಹೇಳಿದ್ರು ಪ್ರಾಸಾನ. ಅದು ಆಮೇಲೆ ಬಾಯಲ್ಲಿ ಹೇಳ್ತೀನಿ, ನಾನು ಹೇಳ್ಬಾರ್ದು. ಆಮೇಲೆ ನಾನು ನನಗೆ ಸಮಾಧಾನ ಹೇಳ್ಕೊಡೋದು, ಬೇರೆಯವ್ರಿಗೆ ಹೇಳಿದ್ರೆ ಎಲ್ಲ ಅರ್ಥ ಆಗ್ತಿತ್ತಿಲ್ಲ. ಒಂದು ಟೈಮು ಕಾಲೇಜ್ ರಂಗ ಇರ್ಬೋದು,
ಧರಣಿ ಮಾಡಲ ಫಲಿತಾಂಶ ಒಂದು ಲೆವೆಲ್ ಇತ್ತು. ಬಟ್ ನಾನು ಹೇಳಿದ್ದು ಹಾಗೆ, ಯಾಕೆಂದರೆ ಮನುಷ್ಯನಿಗೆ ಯಾರ್ದಾರೋ ಒಬ್ರದ್ದು ಅದೃಷ್ಟ ಇರಬೇಕು. ಪಾಪ ಮುಕುಂದ ಅನ್ನೋ ಅರಗಲ್ ಬ್ರದರ್ಸ್ ಅಂತಲೇ ಅವ್ರು ಮಾಡಿದ್ರು, ತುಂಬ ಒಳ್ಳೆಯವನು. ಆರ್ತಿ ದೊಡ್ಡಣ್ಣ ತುಂಬ, ಅವರು ಒಂದು 2 3 4 ಜನ. ಆರ್ತಿ ಅವ್ರಿಗೆ 3 ಜನ ಹೆಣ್ಮಕ್ಳು. ನಾವೆಲ್ಲ ಸರೋಜ, ಗೀತಾ, ಇವ್ರ ಹೆಸರು ಭಾರತಿ ಅಂತಿತ್ತು ಮುಂಚೆ. ಹೌದೌದೌದು, ನಮ್ಮ ಅಣ್ಣವರೇ. ಅವರ ಅಕ್ಕ ಒಬ್ಬರು ಇಲ್ಲಿ ನಮ್ಮ ದಾಸಪ್ಪ ಇದೆಯಲ್ಲ, JP ರೋಡೋ SG ರೋಡೋ, ಅಲ್ಲಿ ನರ್ಸಾಗಿದ್ರು ಪಾಪ. ಅವ್ರ ಬಾಬಾ ಅವರು ಒಂದು ಸಿನಿಮಾ ಏನೇನೋ ಮಾಡೋಕ್ಕೆ ಹೋಗಿದ್ರು. ಅವರೆಲ್ಲ ಮುಕುಂದ, ಪುಷ್ಪದಂತ, ಗಂಧರ್ವಗಿರಿ ನಮ್ಮ ದತ್ತುದು, ವಿಷ್ಣುವರ್ಧನ್, ಸೋಮಯಾಜುಲು. ಹಾಂ, ಗಂಧರ್ವಗಿರಿ ಫಸ್ಟ್ ಪಿಕ್ಚರ್ ಮಾಡೋದು. ಆಮೇಲೆ ಪೂಜಾಫಲ, ನಮ್ಮ ಅಜಂತಾ ಫಿಲ್ಮ್ಸ್ 2-3 ಪಿಕ್ಚರ್ ಮಾಡೋದಲ್ಲ. ಒಂದು ಹೆಣ್ಣು ಮಗನ ರಕ್ಷಣೆ ಮಾಡಿದ್ದೀನಿ, ಯಾರೋ ಕೆಲವು ಪುಡಾರಿಗಳ ಕೈ ಸಿಕ್ಕಾಕೊಂಡು. ಅಲ್ಲಿ ಒಂದು ಹುಡುಗಿಯರು ಬಂದಿದ್ರು, ಎಲ್ಲ ಕೆಲವರೆಲ್ಲ ಮಾಲೆ ಹಾಕೊಂಡ್ಬಿಟ್ಟಿದ್ರು. ಸುಂದರಕೃಷ್ಣ ಅರಸು, ವಿಷ್ಣುವರ್ಧನ್ ಹೀರೋ, ಸೋಮಯಾಜುಲು ಆರ್ಟಿಸ್ಟ್, ವಿಭಿನ್ನವಾದ ಕ್ಯಾರೆಕ್ಟರ್ ಮಾಡಿದ್ರು. ಅಲ್ಲಿ ತಾಯಿ ಮಗಳು ಬಂದಿದ್ದಾರೆ. ಈ ಕೆಲವರು ಇದೆಲ್ಲ ಹಾಕ್ಕೊಂಡಿದ್ರು. ಅವಳನ್ನು ಬಸ್ಸಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಅಟ್ಯಾಕ್ ಮಾಡಿ ಏನೋ ಇದು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿದ್ರು. ನಾನು ಯಾರಿಗೂ ನನ್ನ ಹಿಸಿಕ್ಬಿಡ್ಬೋದು ಅಂಥವ್ರಿಗೆ ಹೆದರ್ಕೊಳ್ದರೆ ಆ ಹುಡುಗಿನ ಕರ್ಕೊಂಬಂದು ಬೆಂಗಳೂರಿಗೆ ಬಿಟ್ಟಿದ್ದೆ ನಾನು ಆ ಪಿಕ್ಚರಲ್ಲಿ. ಅದಾಯಿತು. ಅಷ್ಟೊತ್ತಿಗೆ ಇಲ್ಲಿ ಬೆಂಗಳೂರಿಗೆ ಬಂದುಬಿಡ್ಬೇಕು ಅಂತೆಲ್ಲ ಶಿಫ್ಟ್ ಮಾಡಬೇಕು ಅಂತಿದ್ವಿ ಎಲ್ಲರೂ ಹೆಚ್ಚು ಕಮ್ಮಿ, ಇಡೀ ಇಂಡಸ್ಟ್ರಿನೇ. ಅದೇ ಮಸಣದ ಟೈಮ್ನಲ್ಲೇ ಎಲ್ಲರೂ, ರಾಜ್ಕುಮಾರ್ ಇರ್ಬೋದು, ಅವ್ರ ಮನೆ ಲೀಲಾವತಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಜಯಂತಿ ಇರ್ಬೋದು, ಎಲ್ಲರೂ ಅಲ್ಲೇ ಇದ್ದದ್ದು ಹೆಚ್ಚು ಕಮ್ಮಿ ಎಲ್ಲ. ಆ ತದನಂತರನೇ ಎಲ್ಲ ಕರ್ನಾಟಕಕ್ಕೆ ಈ ಸ್ಟುಡಿಯೋ ವಿಡಿಯೋ ಸಬ್ಸಿಡಿ ಅವು ಇವೆಲ್ಲ ಶುರುವಾಯ್ತಲ್ವಾ. ಆಮೇಲೆ ಅಲ್ಲಿ ಕೆಲವು ಸ್ಟುಡಿಯೋಗಳಿದಾಯಿತು. ಆಮೇಲೆ ಎಲ್ಲ ಈಚೆ ಕಡೆ ಬಂದಾಯಿತು. ನಾನು ಮನುಷ್ಯನ ಸೆಕೆಂಡ್ ಸ್ಟುಡಿಯೋ ಶಿವಮೊಗ್ಗ ಸುಬ್ಬಣ್ಣ ಅಂತ ಹೇಳಿ ಅವ್ರ ಮನೆ ಪಕ್ಕದಲ್ಲಿ ಕೂಡ ಬಾಡಿಗೆ ಮನೆಯೆಲ್ಲ ನೋಡಿದ್ದೆ. ಹಾಂ, ಆ ಕಡೆ. ಆಮೇಲೆಲ್ಲ ಬೆಂಗಳೂರಿಗೆ ಬಂದರು, ಬಾಡಿಗೆ ಮನೆ ಮಾಡಿಕೊಂಡ್ರು. ಅವಾಗೆಲ್ಲ ಮದ್ರಾಸಲ್ಲಿ ಸ್ವಲ್ಪ ದಿವಸ ಇಲ್ಲಿ ಬಂದು ಆಫೀಸ್ ಮಾಡ್ಕೊಂಡ್ರು ಪುಟ್ಟಣ್ಣ ಕಣ್ಗಳವರು. ಆಮೇಲೆ ನಮ್ಮ ಅತ್ತಿಗೆ ಅವರೆಲ್ಲ ಅಲ್ಲೇ ಇದ್ದರು, ಯಾಕಂದರೆ ಓದಿದ್ದು ಗೀದಿದ್ದು, ಆಮೇಲೆ ಡ್ಯಾನ್ಸ್ ಎಲ್ಲ ಅಲ್ಲೇ ಕಲಿತಾ ಇದ್ದಿದ್ದು. ಹೌದೌದು, ಇವು ಶಿವಣ್ಣ ಎಲ್ಲ ಅಲ್ಲೇ ತಾನೇ ಓದಿದ್ದು. ಹಾಗೆಲ್ಲ ಅವಾಗ ಇದ್ದಿದ್ದು. ಆಮೇಲೆ ಈಚೆಗೆ ಬಂದಿದ್ದು. ಆಮೇಲೆ ಇದೆಲ್ಲ ಆಯಿತು, ದಂಡಿ ಮಾಡಲ, ಇದೆಲ್ಲ ಆಯಿತು, ಮಸಣದು ಆಯಿತು. ಮಸಣದು ಹೀಗೆ ಹೇಳಿದೆ, ಕೇಳಲಿಲ್ಲ. ನನ್ನ ಆಸೆ ಏನಿತ್ತು ಅಂತಂದರೆ, ನೋಡಪ್ಪ ಮಸಣದು ಡಬ್ಬಿಂಗ್ ಏನು ಮಾಡಬೇಕು ಅದು ಮಾಡಿಬಿಡೋಣ, ಟೈಟ್ಲ್ ಏನು ಬೇಕು ಅದೆಲ್ಲ ಹಾಕ್ಬೋಣ. ಕೊನೆಯಲ್ಲಿ ಸ್ಕ್ರೀನಲ್ಲಿ ಪುಟ್ಟಣ್ಣ ಕಣಗಾಲ್ ಹೀರೋ ಮಾಡಿದ್ದಾರೆ. ಅವ್ರ ಪುಟ್ಟಣ್ಣ ಕಣಗಾಲ್ ಇಲ್ಲಿವರೆಗೂ ಅವ್ರು ಶೂಟ್ ಮಾಡಿರೋದು. ಹೌದು, ಅವ್ರ ಮನಸ್ಸಲ್ಲಿ ಏನಿತ್ತು ನಮಗೆ ಗೊತ್ತಿಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದು ಹೀಗೆ. ನಾನು ನಮ್ಮ ಪುಟ್ಟಣ್ಣ ಕಣ ಅಂದ್ಕೊಂಡಿದ್ದೇನು ಅಂದರೆ, ಈ ಗಂಡಸ ಸಮಾಜನವರೆಗೂ ವೈಶ್ಯಾವೃತ್ತಿನ ಯಾರು ತಡೆಯೋಕ್ಕಲ್ಲ, ಇದು ಬ್ರಹ್ಮರಾಕ್ಷಸ ಬೆಳ್ಕೊಂಡೇ ಹೋಗ್ತಿರುತ್ತೆ ಅನ್ನೋದು ಒಂದು. ಇವ್ರ ಮನಸ್ಸಲ್ಲಿ ಏನೇನು ಗೊತ್ತಿಲ್ಲ. ಇವ್ರು ಮಾಡಿರೋದು ಲಾಸ್ಟ್ ಭಂಡಾರ ಗಿಂಡ ಎತ್ತಲಾರು ಉಳಿಯುತ್ತೆ. ಕೊನೆ ಪಿಕ್ಚರು ಜನನೂ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ. ನೋಡ್ಲೂಬೋದು, ಬಿಡ್ಲೂಬೋದು, ಬೇಡ ದುಡ್ಡು ಮಾತ್ರ ವೇಸ್ಟ್ ಮಾಡಿ ಅವ್ರ ಹೆಸರು ಕೆಟ್ಟ ಹೆಸರು ತರಬೇಡಿ. ಅವ್ರು ಏನು ಮಾಡಿದ್ದಾರೆ ನೋಡಲಿ, ಜನ ತೀರ್ಮಾನ ಮಾಡ್ಕೊಳ್ಳಿ. ಇದು ಪುಟ್ಟಣ್ಣ ಕಣ್ಗಳು ಡೈರೆಕ್ಷನ್ ಮಾಡಿದ್ದು ಇಷ್ಟು ಅಲ್ಲಿವ್ರು ಮಾಡಿದ್ದಾರೆ. ಅಲ್ಲೇ ಇಷ್ಟಿಷ್ಟು ಇಂತಿಂಥ ಸೀನು ಇದಕ್ಕೆ ಲಿಂಕ್ ಕೊಡಬೇಕಾಯ್ತು. ಹಾಕ್ಬಿಟ್ಟು ಕೊನೆಯಿಂದ ಲಾಸ್ಟು ಆ ಸ್ಕ್ರೀನ್ ತುಂಬ ಪುಟ್ಟಣ್ಣ ಕಣ್ಗಳು ತೋರಿಸ್ಬಿಟ್ಟು ಮಸಣದ ಹೂವು ಇದು ಹೇಳೋದು ಯಾರು ಕೇಳಲಿಲ್ಲ. ಮಾಡೋಕ್ಕೆ ಹೇಳಿದ್ನಲ್ಲ, ಅವ್ನ ಮಗನಿಗೆ ಹೇಳಿದೆ. ಅವನು ಉಡಾಫೆ ಬೇಡ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ನೋಡಿ ಅವರು ಬಂದರು, ಇಲ್ಲಿ ಬಂದರು, ಅದೆಲ್ಲ ಹೇಳಿದೆ. ಆಮೇಲೆ ಮದ್ರಾಸ್ ಮನೆಯನ್ನು ಕೊನೆಗೆ ಶಿಫ್ಟ್ ಆದ್ಮೇಲೆ ಬರೀ ಮೊನ್ನೆ ದೊಡ್ಡರಂಗಗಳು ಹೇಳಿದಂತೆ ಯಾರೋ ಪ್ರವೀಣದ 3 ಲಕ್ಷಕ್ಕೆ ಮಾಡಿಬಿಟ್ರು. ಹಾಗೆ ಇವೆಲ್ಲ 3 ಲಕ್ಷ ಅಲ್ಲ, ಅದನ್ನು 8 ಲಕ್ಷಕ್ಕೆ ಪ್ರಸಾದ್ ಲಾಬ್ಗೆ ಮಾತಾಡಿದರು. 8 ಲಕ್ಷಕ್ಕೆ? ಹೌದು, ಪ್ರಸಾದ್ ಲ್ಯಾಬ್ನವ್ರಿಗೆ. ಹೌದು. ನಾನು ಇವನು ಶ್ರೀಮಾತಾ ಅಂತ ಅವ್ರ ಮನೆ ಹೆಸರು ಆ್ಯಕ್ಚುಲಾಗಿ. ನಿಮ್ಗೆ ಅವ್ರ ಲೆಟರ್ನಲ್ಲಿ ಬೇಕಾದ್ರೆ ತೋರಿಸ್ತೀನಿ, ಶ್ರೀಮಾತಾ ಅಂತಲೇ ಇದೆ. ಅದು ಹೇಳಿದ್ನ ಪಕ್ಕದಲ್ಲಿ ಚಂದ್ರಕಲಾ ಇದೆಲ್ಲ ಆಯಿತು. ಆಮೇಲೆ ಇದೆಲ್ಲ ಆಯಿತು. ಆಮೇಲೆ ಋಣಮುಕ್ತಲು ಅಷ್ಟೇ. ಋಣಮುಕ್ತಲು ಏನಾಯಿತು, ಶೂಟಿಂಗ್ ಶುರುವಾಯಿತು, ಎಲ್ಲ ಆಯಿತು. ಚಂದ್ರಕಲಾ ಮನೆಯಲ್ಲೇ ಇದ್ಲು. ಅವಳು ವಯಸ್ಸಾದ್ರು ಹುಡುಗಿ ಥರ, ನೀವು ಮನೇನು ಹೇಳಿದ್ನಲ್ಲ. ಕೊನೆಗೆ ನಾವು ಒಂದು ದಿವಸ ಮನೆಗೆ ಬಂದೆ, ಯಾರನ್ನ ಹಾಕೋದು. ಅವಾಗ ಜಯಂತಿ ಹೈದ್ರಾಬಾದ್ನಲ್ಲಿದ್ದರು, ಏನೋ ಕಾರಣದಿಂದ ಅಲ್ಲೇ ಇದ್ದರು. ಅವಾಗ ಆಗಲ್ಲ, ಅವ್ರು ಬರೋಲ್ಲ. ಹಾಗೆ ಜಯಂತಿನ ಹಾಕಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ನಮ್ಮ ಪುಟ್ಟಣ್ಣ ಕಣ್ಗಳಿಗೆ ಜಯಂತಿ, ಈ ಶಿವಾಜಿ ಗಣೇಶನು ಅಂದ್ರೆ ಹಾಗೆ ಅಂತ. ಆಮೇಲೆ ಇದು ಜಮನಿ ಗಣೇಶ, ಇದನ್ನು ಕೇಳಿ ಯಾರೂ ಹೇಳಿಲ್ಲ ನಿಮಗೆ, ಜಗತ್ತಲ್ಲಿ ಇಡೀ ಇಂಡಸ್ಟ್ರಿಯಲ್ಲಿ ಹೇಳಿಲ್ಲ. ಜಮನಿ ಗಣೇಶನ್ ಅಂದರೆ ನಮ್ಮ ಪುಟ್ಟಣ್ಣ ಕಣ್ಗಳು ತುಂಬ ಹೆಸರು, ಆಸೆ, ಒಳ್ಳೆಯ ಕಲಾವಿದ ಅಂತ. ಜಮನಿ ಗಣೇಶನ್ ಬಗ್ಗೆ? ಹ್ಞೂ.
ಅವರೆಲ್ಲ ವೀರಪಾಂಡಿ ಕಟ್ಟಬೊಮ್ಮನ ಅದು ಇದು ಹೋ ಇಷ್ಟು ಪೇಜ್ ಡೈಲಾಗ್ ಅಲ್ಲ. ಅವರು ಡೈಲಾಗ್ ಡೆಲಿವರಿ ಮಾಡಿದಾಗ ಯಾರು ಮಾಡ್ತಿದ್ದಿಲ್ಲ. ಅದು ಜಮಿನಿ ಏನು ಗಣೇಶನ, ಶಿವಾಜಿ ಗಣೇಶ. ಶಿವಾಜಿ ಜಮಿನಿ ಗಣೇಶನ್ನು ಅವರು ಒಳ್ಳೆ ಆರ್ಟಿಸ್ಟು. ರೇಖಾ ಅವ್ರ ಮಗಳೇ ರೇಖಾ. ಜಮಿನಿ ಗಣೇಶನ್ನು, ಶಿವಾಜಿ ಗಣೇಶನ್ನು, ವೀರಪಾಂಡ್ಯ ಕಟ್ಟಬೊಮ್ಮನ್ನು ಅವರೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಪಂತ್ಲು ಅವ್ರ ಪಿಕ್ಚರ್ನೆಲ್ಲ ಅವರು ಸಾಕಷ್ಟು ಮಾಡಿದವರು. ಅವ್ರ ಬಗ್ಗೆ ಇವ್ರ ಪ್ರೀತಿ ತುಂಬ ಹೆಸರು. ಆಮೇಲೆ ನಾವು ಮೊದಲ ಸಲ ಇದೆ ಅಮೃತಗಳಿಗೆ ಅದಕ್ಕೆ ರೆಕಾರ್ಡಿಂಗ್ ಹೋಗಿದ್ವಿ ನಾವು. ಹೋದಾಗ ಅದನ್ನು ಮೃದಂಗ ಚಕ್ರವರ್ತಿ ಶಂಕರ್ ಅಂತ ಡೈರೆಕ್ಟ್ರು. ಮೃದಂಗ ಚಕ್ರವರ್ತಿ ಶಂಕರ್ ಅಂತ. ಅಲ್ಲಲ್ಲ, ಶಂಕರ್ ಡೈರೆಕ್ಟ್ರು. ಮೃದಂಗ ಚಕ್ರವರ್ತಿ ಸಿನಿಮಾ ಅದಲ್ಲಿ ಅಪ್ಪ ಮಕ್ಕಳಿಬ್ಬರು ಮಾಡಿದ್ದಾರೆ. ಪ್ರಭುನು ಮಾಡಿದ್ದಾನೆ, ಶಿವಾಜಿಯವರು ಮಾಡಿದ್ದಾರೆ. ಇವ್ರು ಮೃದಂಗ ಮಾಡ್ಬೇಕಾದ್ರೆ ಯಾರು ಜಗತ್ತಿನಲ್ಲಿ ಹೇಳಿದ, ಮಣ್ಣವರೇ ಹೇಳಿದ ಶಿವಾಜಿ ಗಣೇಶನ ಬಗ್ಗೆ. ಅದು ನನ್ನೇನು ಹೊಡಿಬೇಕಾಯ್ತೇನೋ, ಹೊಡೆದಿಲ್ಲ ಅಷ್ಟೇ. ಹೀಗೆ ನುಡಿಸ್ತಿರ್ಬೇಕು. ಏನು ತಿನ್ನೋ ಥರ ಹೊಟ್ಟಿದ್ದಾರೆ. ನಾನು ಅದೇನು ತಿಂತಿದ್ದಾನ ಅಂತ ಕೇಳಿದೆ. ಶಿವಾಜಿ ಗಣೇಶ್. ಅವನ ಮಗನೇ ಪ್ರಭುನೇ ಚೆನ್ನಾಗಿ ಮಾಡಿದಲ್ಲ ಸಾರ್ ಅಂತ. ಹಾಗೆ ಹೀಗೆ ಮಾಡ್ತಾಯಿದ್ರು. ಆಮೇಲೆ ಋಣಮುಕ್ತು ಶುರು ಆಯಿತು. ಎಲ್ಲ ಆಯಿತು, ಯಾರನ್ನಾಯಿತು ನಾವು ಮನೆಗೆ ಬಂದೆ. ಯಾರನ್ನ ಹಾಕೋದೋಣ ಅಂದರೆ ಅಲ್ಲಿ ಟೈಮ್ ಆಯಿತು, ಮನೆಗೆ ಬಂದ್ಬಿಟ್ಟೆ. ಇನ್ನು ಮನೆಗೆ ಬಂದರೆ ಭಾರತಿ ಬಂದುಬಿಟ್ರು ಜ್ಞಾಪಕಕ್ಕೆ. ಭಾರತಿ? ಹೌದೌದು. ಯಾಕಂದರೆ ಅವ್ರಿಗೆ ವಯಸ್ಸು ಆದಾಗ ಅದು ತಾಯಿ ಕ್ಯಾರೆಕ್ಟ್ರು ಹೆಂಗೂ ಓಲ್ಡ್ ಎರಡೂ ಮಾಡ್ಬೋದಲ್ವಾ. ಆಕೆ ಹೊಂದ್ಕೊಳ್ಳೋರು. ಫಸ್ಟು ಚಂದ್ರಕಲಾ ನಾನು ಜ್ಞಾಪಿಸ್ಕೊಂಡೆ. ಆಮೇಲೆ ಆ ಜಯಂತಿ ಅವರಿತ್ತು, ಆಗಲಿಲ್ಲ. ಮನೆಗೆ ಬಂದೆ. ಆಫೀಸ್ ಹೊರಗಡೆನೇ ನಿಂತಿದ್ರು ಎಲ್ಲ. ತಿಂಡಿ ಗಿಂಡಿ ಸ್ನಾನ ಮಾಡ್ಕೊಂಡು, ಏನು ಅಣ್ಣ ಭಾರತಿನ ಹಾಕೋರು ಹೇಗೋ ಅಂದರು. ಅಯ್ಯೋ ಅದನ್ನೇ ನಾನು ಯೋಚನೆ, ಎಷ್ಟು ವಯಸ್ಸಾಗಿರ್ಬೋದು? ಒಂದು 45 ವರ್ಷ ಆಗಿರ್ಬೋದು ಕಣ ಅಂತ ನಾ ಹೇಳಿದೆ. ಎಷ್ಟು ವರ್ಷ ಆಗಿರ್ಬೋದು ಅಣ್ಣ ಅಂತ? 45 ವರ್ಷ ಆಗಿದೆ. ಇಲ್ಲ ಕಣ ಅಷ್ಟೊಂದು ಆಗಿಲ್ಲ, ಒಂದು 30 ಇಲ್ಲ. ನಾನು ಲೆಕ್ಕ ಹಾಕಿದ್ದೇನೆಂದ್ರೆ ನಾನು ಬಂದರೆ 16 ವರ್ಷ ಆಗೋಯ್ತು. ಅಯ್ಯಮ್ಮ ಬಂದು 15 ವರ್ಷದ ಮೇಲಾಗೋಯ್ತು. ಸಿನಿಮಾ ಹೀರೋಯಿನ್ ಆಗಿ ಬರ್ಬೇಕಾದ್ರೆ ಒಂದು 15 ಅಲ್ವಾ, 15 ಆಗಿರಲ್ವಾ, ಒಂದು 2 ವರ್ಷ ಹಂಗೂ ಹಿಂಗೂ ಇರಲಿ. ಅಲ್ಲಿಗೆ 15 45 ನನ್ನ ಲೆಕ್ಕ. ಅಂದರೆ ಅವಕ್ಕೆ ವಯಸ್ಸು ಜಾಸ್ತಿ ಆಗಿದೆ ಅಂತಲ್ಲ, ಜನರಲಾಗಿ ಇಷ್ಟ ಆಗಿರ್ಬೋದು. ಅಂದರೆ ಯಾತಕ್ಕೆ ಕೇಳಿದ್ರು ಅಂದರೆ ಆ ಕ್ಯಾರೆಕ್ಟರ್ಸ್ ಹೆಂಗೂ ಓಲ್ಡು ಸೂಟ್ ಆಗುತ್ತಾನ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಕೊನೆಗೆ ಅವರೇ ಫಿಕ್ಸ್ ಆಗಿದ್ದು. ಆಮೇಲೆ ಅಶೋಕ್ ಅವರೆಲ್ಲ ಇದ್ದರೂ ಆಗಲಿಲ್ಲ. ಕೊನೆಗೆ ಎಲ್ಲ ಆಯಿತು. ಸುಂದರಕೃಷ್ಣ ಅರಸು. ಆವಾಗ ಈ ಫಸ್ಟ್ ಪಿಕ್ಚರ್ ನಮ್ಮ ಅಮೃತಗಳಿಗೆ ಯಾವುದೋ ನಿಮ್ಮ ಪ್ರೆಸ್ನವ್ರ ಮುಖಾಂತರ ಅಮೃತಗಳಿಗೆ ಬಂದ ರಾಮನಾಥ್ ಋಗ್ವೇದಿ. ಅವಾಗೇನು ಅವನಿಗೆ ಗೊತ್ತಿತ್ತಿಲ್ಲ, ಏನೂ ಇತ್ತಿಲ್ಲ. ಅವನು ಬಂದ. ಇವನಿಗೆ ಆಸೆ ಇತ್ತು ತುಂಬ. ಯಾರಿಗೆ? ರಾಮನಾಥ್ ಸುಂದರಕೃಷ್ಣ ಅರಸಿಗೆ. ಅಷ್ಟೊತ್ತು ಹೀರೋ ಆಗ್ಬಿಟ್ಟಿದ್ನಲ್ಲ. ನಮ್ಮ ಸಾಕ್ಷಾತ್ಕಾರ ಅದೆಲ್ಲ ಆದಮೇಲೆ ತುಂಬ ಜೀವನ ಭಾಳ ಕಷ್ಟ ಅನುಭವಿಸ್ಬಿಟ್ಟ ಸುಂದರಕೃಷ್ಣ ಅರಸು. ಯಾಕೆ ಕೆಲಸ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಅದೇನು ಕೆಲವು ಕೆಟ್ಟ ಹವ್ಯಾಸಗಳು ಬೇರೆ ಸವಾಸಕ್ಕೆ. ಎಷ್ಟು ಕಷ್ಟ. ನಾವೊಂದು ಕೆಂಚಮ್ಮ ಹೋಟ್ಲಲ್ಲಿ ಶುಭಮಂಗಳ ನಡೆಸ್ತಿತ್ತು. ಅವನಿಗೆ ಕುಡಿಬೇಕು, ಕಾಸಿಲ್ಲ. ಲಕ್ಷ್ಮೀನಾರಾಯಣ ಅಂತ ಹೇಳಿದ್ನಲ್ಲ, ಅವ್ನು ತೆಲುಗುನಲ್ಲೇ ಮಾತಾಡ್ಸಿದ್ದು ನಮ್ಮ ಅಣ್ಣವ್ರ ಮನೇಲೆ. 2,000 ರೂಪಾಯಿ ಇದೆ ಜೋಬಲ್ಲಿ, ತೆಗಿಯೋಕ್ಕಾಗಲ್ಲ, ಏನೋ ಆಗುತ್ತೆ ಹೇಗೆ ಅಂತ ಬಂದ. ನಾವೇ ಕೊಡಿಸಿದ್ದು. ನನಗೆ ಗೊತ್ತು ಇವನ ಹತ್ರ 2,000 ರೂಪಾಯಿದು ಇಲ್ಲಿ ಯಾಕೆ ಬರ್ತಿದ್ದ ಕುಡಿಯೋಕ್ಕೆ ಅಂತ. ಆಮೇಲೆ ಎಲ್ಲ ಕೊಡಿಸಿದ್ವಿ, ಎಲ್ಲ ಆಯಿತು. ಲಕ್ಷ್ಮೀನಾರಾಯಣ ಅವನು 2,000 ಅಂದ್ನಲ್ಲ, 2,000 ಅಂದ್ನಲ್ಲ, ಏನು ಗೊತ್ತಾ? ಅದು ಬೇರೆ ಥರ ಹೇಳಿದೆ ಏನು ಇದೆ ಅಂತ. 2,000 ಇದೆ, ಇಲ್ಲಿಗೆ ಯಾಕೆ ಬರೋನು ಪಾಪ, ಅಷ್ಟು ಕಷ್ಟಪಟ್ಬಿಟ್ಟ. ಆಮೇಲೆ ಪಾಪ ರಾಜೇಂದ್ರ ಸಿಂಗ್ ಬಾಬು ಅದೆಲ್ಲ ಮಾಡಿದ್ಮೇಲೆ ಆರ್ಟಿಸ್ಟಾಗಿ ಬೆಳೆದು ಆ ಹೊನ್ನಿ ಮದುವೆ ಮಾಡ್ದ ನೋಡಿ. ಆಮೇಲೆ ಅದೆಲ್ಲ ಆಯಿತು. ಋಣಮುಕ್ತು ಹೇಳ್ತೀನಿ. ಋಣಮುಕ್ತು ಅದಕ್ಕೆ ಮುಂಚೆ ಏನಾಯಿತು, ಸಂಖ್ಯಾಬಾಳ್ಯ ಮಾಡಿದ್ದಾರೆ ಡೈರೆಕ್ಷನು. ಈ ಸೀತಾರಾಮ್ ದಾದಾದಲ್ಲಿ ಒಂದು 2-3 ಸಿನಿಮಾದಲ್ಲಿ ಅವನ ಜೊತೆ ಕೆಲಸ ಮಾಡಿದೆ. ಆಮೇಲೆ ಮಾಡಬೇಕಾದ್ರೆ ಏನಾಯಿತು, ಸಂಖ್ಯಾಬಾಳ್ಯ ಪ್ರಕಾಶ್ ನಗರದಲ್ಲಿ ಅವ್ರ ಮನೆ ಇತ್ತು. ಸೈಕ್ ಹಾಕೊಂಡು ಹೋದೆ. ಅವ್ರ ಹೆಂಡತಿ ಹತ್ರ ಹೇಳಿದ್ರು, ಪ್ರಕಾಶ್ ನಗರದ ಅವ್ರ ಹೆಂಡತಿ ಹತ್ರ, ರಮಣನ್ನ ಕರೆಸ್ಬೇಡ, ಅವನು ಬರೋಕ್ಕೆ ಬಸ್ ಚಾರ್ಜ್ ಇರೋಲ್ಲ. ಇದು ಪಾಪ ಮನುಷ್ಯ ಹೇಳಿದ್ದು ಸುಂದರಕೃಷ್ಣ ಅರಸು. ಮತ್ತೆ ಬರೋಕ್ಕೆ ಹೇಳಬೇಡ, ಅಡ್ವಾನ್ಸ್ ಕೊಟ್ಟು ಕಳಿಸ್ಬಿಡು, ಅವನ ಹತ್ರ ಬಸ್ ಚಾರ್ಜ್ ಕೂಡ ಕಾಸಿರಲ್ಲ ಅಂತ. ಅವರಿಲ್ಲ ಪಾಪ ಸಾಯಂಕಾಲದ ಹೊತ್ತಲ್ಲಿ. ಎಷ್ಟು ಕಷ್ಟಪಟ್ಟಿದ್ದಾನೆ ಮನುಷ್ಯ ಅಂದರೆ ಅವ ಕೆಲಸ ಇಡೀ ಇಂಡಸ್ಟ್ರಿ ಒಳಗಡೆ. ಇವತ್ತು ಹೇಳ್ತೀನಿ, ಯಾರು ಎದುರುಗಡೆ ಬೇಕಾದ್ರೆ ಅಷ್ಟು ಚೆನ್ನಾಗಿ ಕೆಲಸ ಕಲಿತ ಮನುಷ್ಯ. ಆ ಮನುಷ್ಯ ಬರೀ ಕಲಾವಿದನೇ ಅಲ್ಲ, ಆ ಫ್ಲೂಟು ವೀಟು ಆ ಟ್ರಾಲಿ ತೊಳ್ಳೋದು ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿರೋರು. ಸುಂದರಕೃಷ್ಣ ಅರಸು ಏನಾರು ಬಾಟ ಸಾಯಂಕಾಲದ ಬಾಟ ಆಗಿಲ್ಲ. ನಮ್ಮ ಪ್ರಭಾಕರ್ ಶಾಸ್ತ್ರಿಗಳು ಅದೇ ನಮ್ಮ ಸುಭದ್ರಾ ಕಲ್ಯಾಣ ಅದೆಲ್ಲ ಮಾಡಿದ್ರೆ, ಸುಂದರಕೃಷ್ಣ ಅರಸಿಗೆ ಹೋಗೋದು ಬಾಟ ಶಾಪ್ ತಂಗೋ, ದುಡ್ಡು ಕೊಡು, ಚಪ್ಪಲಿ ತಂದು ಕೊಡ್ರು ಅವನು ಬಾಟ ಕೇಳಿದ್ರೆ. ಹಂಗೆ ತಮಾಷೆ ಮಾಡೋರು. ಚಂದದ ಚೆಲುವಿನ ಹೇಳೋರು. ಆರ್ತಿಗೆ ಮುಗೋದಾಗ ಮದ್ರಾಸಿಂದ ಪುರೋಹಿತರನ್ನೆಲ್ಲ ಕರೆಸಿ
ಪೂಜೆ ಎಲ್ಲ ಆಯುಷ್ ಹೋಮ ಅದೆಲ್ಲ ಮಾಡಿಸಿದ್ರು ಅವ್ರಿಗೆಲ್ಲ. ಹಾಂ, ಮಗುವಿಗೆ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಅಲ್ಲಿ ಮನೆ ಮಾಡ್ಕೊಂಡಿದ್ಯಾ ಯಾಕೆ? ಮಾಡ್ಕೊಂಡು ಅವ್ರು ಬೆಂಗಳೂರಿಗೆ ಬಂದ್ಬಿಟ್ರು, ಎಲ್ಲ ಶಿಫ್ಟ್ ಆಗ್ಬಿಟ್ರಲ್ಲ. ಬೆಂಗಳೂರು ಮದ್ರಾಸ್ ಬಿಟ್ಬಿಟ್ಟು ಬೆಂಗಳೂರು ಕರ್ನಾಟಕಕ್ಕೆ ಎಲ್ಲರೂ ಬಂದ್ಬಿಟ್ರಲ್ಲ, ಅವರೊಬ್ಬರೇ ಇಲ್ಲ. ಆಮೇಲೆ ಈ ಕಡೆ ಶೂಟಿಂಗ್ ಗೀಟಿಂಗ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಿದ್ದು ಅವರು. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಪಾಪ ಆ ಮಕ್ಕಳೆಲ್ಲ ಅಲ್ಲೇ ಓದ್ತಾ ಇದ್ದಿದ್ದು, ಮಾಡ್ತಾ ಇದ್ದಿದ್ದು. ಎಲ್ಲ ಸಾಮಾನ್ಯ ನಮ್ಮ ಸಿನಿಮಾದವರೆಲ್ಲ ಜಯಂತಿ ಲೀಲಾವತಿ, ರಾಜ್ಕುಮಾರ್ ಅವರು ಎಲ್ಲರೂ ಅವ್ರಿಗೂ ಎಲ್ಲ ಲೀಲಾವತಿ ಅವ್ರಿಗೆ, ಜಯಂತಿ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆಲ್ಲ ಸ್ವಂತ ಮನೆಗಳೇ ಇತ್ತು. ಪೂರ್ಣ ಇಲ್ಲ, ಒಟ್ಟು ಸ್ವಂತ ಮನೆಗಳೆಲ್ಲ ಇತ್ತು ಅನ್ನೋದು ನನಗೆ ಅಷ್ಟು ಮಾತ್ರ ಹೋಯ್ತು. ಇಲ್ಲಿ ಮದ್ರಾಸಲ್ಲಿ ಮದ್ರಾಸಲ್ಲಿ ತೋಟ ಗೀಟ ಆ ಥರ ಎಲ್ಲ ಇತ್ತು ಅಂಥೇಳಿ. ಆಮೇಲೆ ಅವರೆಲ್ಲ ಪಾಪ ಬೆಂಗಳೂರಿಗೆ ಬಂದರು. ಬಂದು ತಕ್ಷಣಕ್ಕೆ ಮನೆ ಅವಾಗೇನು ಇತ್ತಿಲ್ಲ ಪಾಪ. ಆಮೇಲೆ ಇನ್ನೂ ಹೇಳ್ಬಿಡ್ತೀವಿ, ನಮ್ಮ ಆರ್ತಿ ಮನೆ ಇದು ಮಾಡೋದಲ್ಲ, ಸೈಟು ಅದೇ ಜೆ ಪಿ ನಗರದಲ್ಲಿ ಮನೆ ಕಟ್ಕೊಟ್ರು ಅದಲ್ಲ ಅವ್ರ ಹೆಸರಿನಲ್ಲಿ, ಬೆಳ್ಳಿ ಮೋಡ ಅಂಥೇಳಿ ಮಾಡೋದಲ್ಲ. ಆವಾಗ ಜೆ ಪಿ ನಗರ ಏನೂ ಬೆಳೆದಿತ್ತಿಲ್ಲ. ನಾನು ನಮ್ಮ ಅಣ್ಣವ್ರಿಗೆ, ಅವರು ಬೆಳಗ್ಗೆ ಎದ್ದೆಡ್ಗೆ ಚಡ್ಡಿ ಗಿಡ್ಡಿ ಶೂಸ್ ಹಾಕೊಂಡು ಹೋಗೋರು ವಾಕಿಂಗ್ ಥರ. ನಮ್ಮ ಬುಡನ ಕಣಗ ನಮ್ಮ ಅಣ್ಣವರು ಮನೆ ನೋಡ್ಬೇಕಲ್ಲ, ಕಟ್ತಾ ಇದ್ದಾರೆ, ಏನು ನಡೀತಿದೆ ಅಂತೆಲ್ಲ ನೋಡಬೇಕಾರೆ. ಹೌದು ಹೌದು ಹೌದು. ಅವಾಗ ಜೆ ಪಿ ನಗರದಲ್ಲಿ ಒಂದು ಸೈಟು, ಇದು ರಾಘವೇಂದ್ರ ಸ್ವಾಮಿ ಮಠದ ಸಂಧಿ ಒಳಗಡೆ ಒಂದು ಅವಾಗೆಲ್ಲ ಮನೆಗಳಿತ್ತಿಲ್ಲ. ಒಂದು ಇದು ಟೆಲಿಫೋನ್ ಎಕ್ಸ್ಚೇಂಜ್ ಇತ್ತು, ಇವಾಗಲೂ ಅಲ್ಲೇ ಇದೆ. ಅದು ಸಂಧಿ ಒಳಗಡೆ ಹೋಗೋನು. ಆವಾಗ ನಾನು ಹೇಳಿದೆ ನಮ್ಮ ಅಣ್ಣವ್ರಿಗೆ, ಅಂದರೆ ಯಾಕೆ ಹೇಳಿದೆ, ಏನು ಭಗವಂತ ಬುದ್ಧಿ ಕೊಟ್ಟಿದ್ದು ನಾನು ಅಷ್ಟೇ. ನೀವು ನನಗೆ ಗೊತ್ತಿತ್ತಿಲ್ಲ ಇದು ಆರ್ತಿಯವ್ರ ಹೆಸರಿಗೆ ಮಾಡ್ತಿರೋದು ಆರ್ತಿಯವ್ರು ಅಂತ ಹೇಳಿದ. ಅದು ಸಹ ಒಬ್ಬ ಆರ್ಟಿಸ್ಟ್ಗಳಿರ್ಬೋದು, ಕ್ರೀಡಾಪಟುಗಳಿಗಿರ್ಬೋದು, ಒಂದು ಹೆಸರು ಬಂತು ಅಂತಂದರೆ ಅವ್ರಿಗೆ ಒಂದು ಸೈಟು ಕೋಟ ಕೊಡ್ತಾರೆ. ಅದೇನೋ ಸಿ ಏನೋ ಅದೇನೋ ಹೇಳ್ತಾರೆ, ಅದಕ್ಕೆ ಕೊಡ್ತಾರೆ. ನೀವು ಎಲ್ಲ ಪಿಕ್ಚರಲ್ಲೂ ಒಂದೊಂದು ಪಿಕ್ಚರ್ನಲ್ಲಿ ಮೂರು ಅವಾರ್ಡು 4 ಅವಾರ್ಡ್ಗಳು ಬಂದಿದೆ, ಹೆಚ್ಚು ಕಮ್ಮಿ ಎಲ್ಲ ಪಿಕ್ಚರ್ಗಳಿಗೂ ಅವಾರ್ಡ್ಗಳು ಬಂದಿದೆ. ಅಂಥದ್ರಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ನೀವೇನು ಸೈಟ್ ಕೊಡ್ತಾರೆ, ಏನು ಅಣ್ಣ ನೀವು ತಿಳ್ಕೊಂಡಾಗ ಎಲ್ಲರೂ ತಿಳ್ಕೊಂಡು, ನೀವು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ, ನೀವು ಒಂದ್ಸಲಿ ನೀವು ದುಡ್ಡು ಯಾರು ಕೇಳಿದ್ರೆ ಸುಮ್ಮನೆ ಅಪ್ಲಿಕೇಶನ್ ಹಾಕಿ. ನಾವು ಅವನು ಕೇಳಲಿಲ್ಲ, ನಮಗೆ ಕೊಡ್ಸಿದ್ದು ನಾವು ಕೇಳಲಿಲ್ಲ ಅವತ್ತು. ನೀವು ತಗೊಳ್ಳಿ, ಇಷ್ಟೆಲ್ಲ ಮಾಡಿ ಯಾರ್ಯಾರೋ ಎಂತೆಂಥವರು ಮನೆಗಳು ಸ್ವಂತ ಮನೆಗಳು ಕಟ್ಟಿದ್ದಾರೆ, ನೀವು ಇದೆಲ್ಲ ಮಾಡ್ತಿದ್ದಾರೆ ಬಾಡಿಗೆ ಮನೆ ಒದ್ದಾಡ್ಕೊಂಡು ಅಂತ. ಅವನು ಆಫೀಸ್ ಮಾಡಿದಾಗ ಅದು ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಯಿತು ಅವ್ರಿಗೆ ಪಾಪ. ಯಾಕಂದರೆ ಮದ್ರಾಸ್ ಮನೆ, ಅಲ್ಲಿ ಬೇರೆ ಮನೆ ಇತ್ತು, ಅಲ್ಲೂ ನಡಿಬೇಕಲ್ಲ ಸಂಸಾರ, ಇಲ್ಲೂ ನಡಿಬೇಕು. ಗೌರ್ಮೆಂಟ್ ಸೈಟ್ ಸಿಗಲೇ ಇಲ್ಲ, ಎಲ್ಲೂ ಇಲ್ಲ, ಅವ್ರ ಅಪ್ಪ ಮಾಡಲೇ ಇಲ್ಲ. ಆಮೇಲೆ ಅವಾಗ ಹೇಳಿದ್ರು, ನೋಡೋಣ ನಾನು 10,000 ರೂಪಾಯಿ ಕಟ್ಟಿದ್ದೀನಿ ಕಣೋದು ನಾನು ಹೇಳುವ ಹೊತ್ತಿಗೆ ಗೌರ್ಮೆಂಟ್ಗೆ. ಹಾಂ, ಅವಾಗ ಸೈಟ್ಗೆ ಆರ್ತಿ ಸೈಟ್ಗೆ ಯಾವಾಗ ಇದು ಮಾಡಿದ್ರು ಅವಾಗ 10,000 ರೂಪಾಯಿ ಕಟ್ಟಿದ್ದೀನಿ. ಆವಾಗ ಅಲಾಟ್ ಆಗಿದ್ರು ಅವ್ರಿಗೆ ಲಕ್ಷಾಂತರ ರೂಪಾಯಿ 2-3 ಲಕ್ಷ ರೂಪಾಯಿ ಮೇಲಿತ್ತು ಸೈಟ್ಗಳು, ಆವಾಗಲೇ ಸಿಗ್ತಿತ್ತು. ಆಮೇಲೆ ಅವ್ರು ತೀರ್ಕೊಂಡ ಮೇಲೇ ಅವರು 8 ದಿವಸಕ್ಕೆ ಮುಂಚೆ ನೋಡಿ, ನಾನು ಇಲ್ಲಿಂದ ತ್ಯಾಗರಾಜ ನಗರದಿಂದ ಇದೇ ಥರ ವೈಟ್ ಡ್ರೆಸ್ ಹಾಕ್ಕೊಂಡು ಆಫೀಸ್ಗೆ ಹೋದೆ 8 ಬ್ಲಾಕ್ಗೆ. ಅವರು ನಮ್ಮ ಅದೇ ದಂಡಿಮಂಡಲದಲ್ಲಿ ನರಸಿಂಹಮೂರ್ತಿ ಅಂಥೇಳಿ BDA ಹೊಟ್ಟಿದ್ರು ಸಾಯಕ್ಕೆ 8 ದಿವಸಕ್ಕೆ ಮುಂಚೆ. ಅವಾಗ ಒಂದು ರೆಡ್ ಶಾಲ್ ಥರ ಹೊದ್ಕೊಂಡು ಮೈ ಹೊದ್ಕೊಂಡು ಇದು ಮಾಡಿಕೊಂಡು ಹೊರಟ್ರು. ಹಾಂ, ಆಮೇಲೆ ಅವರು ಅಷ್ಟೊತ್ತಿಗೆ 8 ದಿವಸ ಹೊತ್ತಿಗೆ ತೀರ್ಕೊಂಡ್ಮೇಲೆ ಅವಾಗ ರಾಮಕೃಷ್ಣ ಹೆಗಡೆ ಇದ್ದರು. ಆವಾಗ ಆ ಸೈಟ್ನ ಅಲ್ಲಿ ಅಲಾಟ್ ಮಾಡಿದ್ದು. ಎಲ್ಲಿ? ಅದು ಬಾಣಸಿಗರಿ ಸೆಕೆಂಡ್ ಸ್ಟೇಜ್, ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೇ ಅನಿಲ್ ಕುಂಬ್ಳೆ, ನಮ್ಮ BK ಚಂದ್ರಶೇಖರ್ ಅಂತ ಮಿನಿಸ್ಟ್ರ್ ಇದ್ದಾರಲ್ಲ ಅವ್ರ ಮನೆ ಹತ್ರ. ಆಮೇಲೆ ಒಂದಷ್ಟು ಗಂಧ ಪಂದ ಎಲ್ಲ ಕೊಟ್ಟರು, ಇದೆಲ್ಲ ಮಾಡಿ ಇದು ಮಾಡೋದು. ತೀರ್ಕೊಂಡ ಮೇಲೆ ಬಂದಿದ್ದು? ಹೌದೌದು. ಆಮೇಲೆ ಅವ್ರ ಮಗ 8 ಲಕ್ಷಕ್ಕೆ ಮಾತಾಡಿದ್ರು ಆ ಮನೇನ, ಮದ್ರಾಸ್ ಮನೇನ ಪ್ರಸಾದ್ಗೆ ಅಂತ ಹೇಳಿದ್ರಲ್ಲ. ಆಮೇಲೆ 12 ಲಕ್ಷ ಕೇಳಿದ್ರು. ನಾನು ಹೇಳಿದೆ 8 ಲಕ್ಷ ಇಲ್ಲೋ 12 ಲಕ್ಷ ಇಲ್ಲೋ. ನಾನು ಅವ್ರಿಗೂ ಹೇಳಿದೆ, ನಿಮಗೆ ಪುಟ್ಟಣ್ಣವ್ರ ಹತ್ರನೂ ಹೇಳ್ತಿದ್ದೆ, ನಿಮಗೆ 3 ಜನ ಹೆಣ್ಣುಮಕ್ಕಳು ನಿಮ್ಮ ಲೆವೆಲಿಗೆ ಮದುವೆ ಮಾಡಬೇಕು ಅಂದರೆ ಆಗಲೇ 5-5 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ದೆ ನಾನು. ಅವ್ರು ಬಹುಶಃ ಯಾರೂ ಆ ಥರ ಹೇಳಿದ್ದಿಲ್ಲ, ಯಾವ ಸಂಬಂಧಿಕರು ಹೇಳಿದ್ದಿಲ್ಲ ಅವ್ರಿಗೆ. ಗಂಡು ಮಕ್ಕಳೇನೋ ಓಕೆ, 3 ಜನ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತಂದರೆ ಮಿನಿಮಮ್ ಅಂದರೆ ನಿಮ್ಮ ಲೆವೆಲ್ಗೆ 5 ಲಕ್ಷ ರೂಪಾಯಿ ಬೇಕು. ಆವಾಗಲೇ ಎಷ್ಟು ವರ್ಷ ಆಯಿತು? ಹೆಚ್ಚು ಕಮ್ಮಿ 35 ವರ್ಷ ಆಗೋಯ್ತು. 30, 36, 37 ವರ್ಷ. ಇವತ್ತು 1 ಕೋಟಿ ಲೆಕ್ಕ. ಹಾಂ, ಅದು ಅವ್ರ ಲೆವೆಲ್ ಮದುವೆ ಮಾಡಬೇಕು ಅಂದರೆ ಪುಟ್ಟಣ್ಣ ಕಣಗಾಲ ಮಗಳಿಗೆ ಮದುವೆ ಆಗಿ ಅಂತಂದಾಗ ಅಷ್ಟೇ ಇದಿರಬೇಕು, ವೈಭವ ಅನ್ನೋದು ಇದ್ದೇ ಇರುತ್ತಲ್ಲ, ಬೇರೆಯವ್ರ ಥರ ಮಾಡೋಕ್ಕಾಗಲ್ಲ. ಆಮೇಲೆ
ಆಯಿತು. ಆಮೇಲೆ 8 ಲಕ್ಷಕ್ಕೆ ನಾವು ಪ್ರಸಾದ್ ನಮ್ಮ ಅಪ್ಪ ಮಾತು ಕೊಟ್ಬಿಟ್ಟಿದ್ದಾರೆ, ನಮಗೆ ದುಡ್ಡು ಮುಖ್ಯ ಅಲ್ಲ ಮಾತು ಮುಖ್ಯ, ನಮ್ಮ ಅಪ್ಪನ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ 4 ಲಕ್ಷ ಕಣೋ, ನೀವು 3 ಜನ ಹೆಣ್ಮಕ್ಳು 2 ಹೆಣ್ಮಕ್ಳು ಬಿಡೋಬೇಡ. 5 ಜನ ಮಕ್ಕಳವ್ರಿಗೆ. 5 ಜನ ಮಕ್ಕಳು, 3 ಜನ ಹೆಣ್ಮಕ್ಳು 2 ಗಂಡು ಮಕ್ಕಳು. 4 ಲಕ್ಷ ಯಾಕೆ ಬಿಡ್ತೀವಿ? 4 ಲಕ್ಷ ಇದ್ದರೆ ಮನೆ ಕಟ್ಬಿಡ್ಬೋದು ಸೈಟಲ್ಲಿ, ನಿಮಗೂ ಒಂದಷ್ಟು ದುಡ್ಡುಗಳು ಸಿಗುತ್ತೆ. ಹಾಗಂತ ಯಾರನ್ನೋ ಒಂದು ಕಾಂಟ್ರಾಕ್ಟ್ ಇಟ್ಟರು 8 ಲಕ್ಷ ರೂಪಾಯಿ ಮಾರಿದ್ರು, ಸ್ವಲ್ಪ ಬ್ಯಾಂಕಲ್ಲಿ ಹಾಕಿದ್ರು, ಅವ್ರ ಹೆಸರಿಗೆ ಏನೇನು ಬೇಕಿತ್ತು ಅದನ್ನು ಮನೆ ಕಟ್ಟಿದ್ರು. ಆಮೇಲೆ ಇತ್ತೀಚೆಗೆ ಅದನ್ನು ಜಾಯಿಂಟ್ ವೆಂಚರಿಗೆ ಕೊಟ್ಟರು. ಅಂದರೆ ಸೈಟ್ ಇವ್ರದ್ದು, ದುಡ್ಡಾಗಿ ಕಟ್ಕೊಡೋದು ಬೇರೆ ಕಾಂಟ್ರಾಕ್ಟ್ರು. ಅದರಲ್ಲಿ ಇಷ್ಟು ಮನೆ ಅವ್ರಿಗೆ ಒಂದು 10 ಮನೆ ಕಟ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಬಿಲ್ಡರ್ಗೆ 10 ಮನೆ ಕೊಡಬೇಕು, ಈ ಓನರ್ಗೆ 10 ಮನೆ 5 ಮನೆ ಶೇರು. ಅದರಲ್ಲಿ 12 ಮನೆ ಕಟ್ಟಿದ್ದಾರೆ. 12 ಮನೆಯಲ್ಲಿ 6 ಭಾಗ ಅವ್ರಿಗೆ 6 ಭಾಗ ಇವ್ರಿಗೆ, ಈ ಥರ ಬಂತು. ಅವನು ಚಿಕ್ಕವರು ಅದೇ ಮನೆ ರಾಮು ಕಣಗಾಲ ಅಂತ ಹೇಳಿದ್ದಾನೆ, ಅವರೆಲ್ಲ ಮದ್ರಾಸಲ್ಲೇ ಡ್ಯಾನ್ಸ್ ಕಳಿಸಿದ್ರು. ಚಿಕ್ಕವಳು ತ್ರಿವೇಣಿ ಕಣಗಾಲ ಅಂತೇಳಿ, ತ್ರಿವೇಣಿ ಕಣಗಾಲ ಅಂತ. ದೊಡ್ಡವಳು ಭುವನೇಶ್ವರಿ ಅಂತ, ಅವಳು KEB-ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ಅವ್ರ ಗಂಡಂದ್ರೆ ಆಮೇಲೆ ಜಯಕುಮಾರ್ ಅಂತ ಒಬ್ಬ ಮ್ಯಾನೇಜರ್ ಇದ್ದ, ರಾಜರಾಜೇಶ್ವರಿ ಅಂತ 2ನೇವಳು. ತ್ರಿವೇಣಿ ಕಣಗಾಲನವಳೆ 3ನೇವಳು. ಅವಳು ಡ್ಯಾನ್ಸರನ್ನೇ. ಈ ರಾಮು ಕಣಗಾಲ ಒಂದು ಸ್ಕೂಲ್ ನಡೆಸ್ತಿದ್ದ, ಡ್ಯಾನ್ಸು ಕ್ಲಾಸು ಅವರೆಲ್ಲ. ಮೊನ್ನೆ ಕೋವಿಡ್ ಬಂದು ಅವ್ರಿಗೆ ಅವು 2-3 ಸಲ ಹಾರ್ಟು ಇದಾಯಿತು. ಮಾನಸಿಕವಾಗಿ ಈ ಆರತಿ ಅವ್ರದ್ದು ಅದು ಇದು ಎಲ್ಲ ತಿಳ್ಕೊಂಡು ಫ್ಯಾಮಿಲಿದು ಕೆಲವೆಲ್ಲ ಇತ್ತು, ವೀಕ್ ಆಗಿದ್ದರು. ಹಾಗಾಗಿ ಹೇಳ್ಕೊಂಡು ಆಯಸ್ಸು ಮುಗೀತು. ಅವೆಲ್ಲ ಒಂದು ಪಿಕ್ಚರ್ ಹೇಳಿದಲ್ಲ, ನನ್ನ ಹತ್ರ ಹೇಳೋರು, ಒಂದು ಡೆಲಿವರಿ ಆದಾಗ ಒಂದು ಹೆರಿಗೆ ಆದಾಗೆ ಅಂತ ಹೇಳೋರು ಒಂದು ಸಿನಿಮಾ. ಅಂದರೆ ಅದು ಗಂಡು ಮಗು ಹುಟ್ಬೋದು, ಹೆಣ್ಣು ಮಗು ಹುಟ್ಬೋದು. ಗಂಡು ಮಗು ಹುಟ್ಟಿದ್ರೆ ಸಂತೋಷ ಪಡ್ತಾರೆ, ಹೆಣ್ಮಗು ಅಯ್ಯೋ ಹೆಣ್ಣ. ಹಾಗೆ ಪಿಕ್ಚರು ಸಕ್ಸಸ್ಸು ಫೇಲ್ಯೂರು. ಸಕ್ಸಸ್ಸು ಅಂದರೆ ಅಂತೀವಿ, ಫೇಲ್ಯೂರ್ ಅಂದರೆ ಎಂಥವನಾದ್ರೂ ಪುಸ್ತಕ ಅಂದ್ಬಿಡ್ತಾನಲ್ವ, ಅಲ್ಲಿವರೆಗೂ ಏನು ಗ್ಯಾರಂಟಿ ಇರೋಲ್ಲ. ಹಾರ್ಟ್ ಅಟ್ಯಾಕ್ ಅದು ಹಿಂದೆನೇ 1-2 ಸಲ ಆಗಿತ್ತು. ಎಲಡಿಕೆ ಹಾಕೊಳ್ಳೋರು, ಆಮೇಲೆ ಸಿಗರೇಟು ITC ಕಿಂಗ್ ಸೇದೋರು. ಅವ್ರೇನು ಜಾಸ್ತಿ ಗುಂಡಿಗಿಂಡು ಏನು ಹಾಕ್ತಿತ್ತಿಲ್ಲ, ಯಾವಾಗಲಾರು ಒಂದು ಬೀರ್ ಕುಡಿಯೋರು. ಅದೇ ಪತ್ರಕರ್ತರನ್ನೆಲ್ಲ ಮೀಟಿಂಗ್ ಕರೆಯೋರಲ್ಲ ಆವಾಗ, ಇಲ್ಲಾಂದ್ರೆ ಒಂದು ಮ್ಯಾಕ್ಡೋ ಬ್ರಾಂದಿ. ಯಾಕಂದರೆ ಸಾಯಂಕಾಲ ಆಯಿತು ಅಂದರೆ ದೇವರು ನಮಸ್ಕಾರ ಮಾಡ್ತಾ ಕೂತ್ಕೊಂಡ್ಬಿಟ್ಟವ್ರು. ಹೌದು, ತುಂಬ ದೇವಭಕ್ತಿ ಅವ್ರಿಗೆಲ್ಲ, ಲಲಿತಾ ಸಹಸ್ರನಾಮ ಅದೆಲ್ಲ. ಯಾಕಂದ್ರೆ ನಮ್ಮ ದೊಡ್ಡಪ್ಪಂಗೆ ಅವ್ರಿಗೆಲ್ಲ ಸಂಸ್ಕೃತ ವೇದಾಧ್ಯಯನ ಅವೆಲ್ಲ ಬರ್ತಿತ್ತು. ಪ್ರವಾಹ ಶಾಸ್ತ್ರಿಗಳಿಗೂ ಅಷ್ಟೇ, ಅವ್ರ ಮನೆಗಳಲ್ಲಿ ದೊಡ್ಡ ಹೋಮಗಳನ್ನೆಲ್ಲ ಮಾಡೋರು. ಒಂದೊಂದು ಮರಗಳು ಗಟ್ಟಲೆ ದ್ರಾಕ್ಷಿ, ಖರ್ಜೂಟ, ಉತ್ತತ್ತಿ ಅಂಥದ್ದನ್ನೆಲ್ಲ ಪೂಜೆ ಮಾಡೋರು. ಹಾಂ, ಆ ತುಪ್ಪನೂ ಅಷ್ಟೇ, ಸುಮ್ಮನೆ ಹಾಕ್ಲೋ ಬೇಡ ಅಂತ ಹಾಕ್ತಾರೆ. ಆಗಲ್ಲ, ತುಪ್ಪನ ತಿನ್ನಬೇಕು ಅಂಥೇಳಿ ಇಷ್ಟಿಷ್ಟು ದೊಡ್ಡ ಸ್ಪೂನ್ ಸೌಟ್ಗಳಲ್ಲಿ ಬಡಿಸೋರು ಊಟಕ್ಕೆ. ಒಟ್ಟು ದುರಂತ ಅಂತೀಯ. ಹೌದೌದು. ಎಷ್ಟು ವಯಸ್ಸು? 53. ಈಗ ಮೊನ್ನೆ ಅವ್ರ ಮಗಂಗೆ 51. ಇದು ಸುಮಾರು ಕೆಲಸ ಮಾಡ್ಬೋದಿತ್ತು. ಅಯ್ಯೋ, 25 ವರ್ಷ ಬಂದಿತ್ತು. ಆಮೇಲೆ ಪ್ರಭಾಕರ್ ಶಾಸ್ತ್ರಿಗಳು ಅವ್ರು ಹೋದ್ಮೇಲೆ ಕೆಲವರು ಅವರು ಹೊರಟೋದ್ರು. ಪ್ರಭಾಕರ್ ಶಾಸ್ತ್ರಿಗಳು ಪುಟ್ಟಣ್ಣ ಹೋದ್ಮೇಲೆ ಹೋದ್ರ? ಯಾರು? ಹೌದು. ಅವ್ರು ಹೋದ್ಮೇಲೆ ಹೋಗಿದ್ದು. ಅವರು ಸ್ವಲ್ಪ ಕೊನೆಯಲ್ಲಿ ಹಾಸಿಗೆ ಹೇಳಿದ್ರು, ಆಮೇಲೆ ಹೋಗ್ಬಿಟ್ರು. ಬೆಂಕೀಲಿ ಬೆಂದೆಯಲ್ಲೋ ಪುರಿ, ಬೆಂಕೀಲಿ ಬೆಂದೆಯಲ್ಲೋ. ಬಟ್ ಮರೆಯೋಕ್ಕಾಗದಿರೋ ವ್ಯಕ್ತಿ. ಅವ್ರಿಗೆ ಬೇರೆ ಯಾವುದೂ ಇತ್ತಿಲ್ಲ. ಆಮೇಲೆ ಅವರು ಅದೇ ಹೇಳ್ತೀನಲ್ಲ, ಮುಂಚೆ ಎಲ್ಲ ಮಲಯಾಳ, ತಮಿಳು, ತೆಲುಗು, ಅದಾದಮೇಲೆ ಬೆಳ್ಳಿ ಮೋಡ ಎಲ್ಲ ಮಾಡಿದ್ವಿ. ಇದೇ ಥರನೇ ನಾಗರಾವ್, ಎಡ್ಕಲ್ಗೂಡ, ಶಿವಮೊಗ್ಗ, ಬಿಳಿಯಂತಿ, ಕಥಾಸಂಗಮ, ಕಾಲೇಜ್ ರಂಗ, ಮಾನವ ಸರೋವರ, ಅಮೃತಗಳಿಗೆ, ಕೊನೆಯಲ್ಲಿ ಮಸಣದ ಹೂವು. ನೋಡಿ ಎಲ್ಲಿಂದ ಎಲ್ಲಿಗೆ ಹೆಸರೇ ಮಸಣದ ಹೂವು ಆಗೋಯ್ತು, ಅದೇ ಲಾಸ್ಟ್ ಆಗೋಯ್ತು. ಅವರಷ್ಟು ಜರ್ನಿ ಆಲ್ಮೋಸ್ಟ್ ನೀವಿದ್ದೀರಿ. ಹಾಂ, ಬೆಳ್ಳಿ ಮೋಡ ಅಂತ ಮಾಡಿದ್ರು ಫಸ್ಟ್ ಪಿಕ್ಚರೇ. ಲೆಕ್ಕ ಹಾಕೊಳ್ಳಿ, ಏನು ವಿಧಿ ಮಾಡಿದ್ರು ಲೆಕ್ಕ ಹಾಕೊಳ್ಳಿ. ಯಾರು ಲೆಕ್ಕ ಹಾಕ್ತಾರೆ, ಯಾರು ಮಾತಾಡ್ತಾರೆ ಅದ್ರ ಬಗ್ಗೆ, ಆ ಥರ ಯಾರಿಗೆ ಗೊತ್ತು. ಬೆಳ್ಳಿ ಮೋಡ ಅಂದವ್ರು ಕೊನೆಗೆ ಮಸಣದ ಹೂವು ಆಗ್ಬಿಟ್ರು. ಹಾಗೆ ಅವರು ಅಷ್ಟೇ. ಅಣ್ಣ ಹೇಳಿದ್ರು, ಆರ್ತಿಗೆ ಮುಗೋದಾಗ ಅವನ ಪಾಪ ಅವನ ಮದ್ರಾಸಿಂದ ಪುರೋಹಿತರನ್ನೆಲ್ಲ ಕರೆಸಿ ಪೂಜೆ ಎಲ್ಲ, ಆಯುಷ್ ಹೋಮ ಅದೆಲ್ಲ ಮಾಡಿಸಿದ್ರು ಅವ್ರಿಗೆಲ್ಲ, ಮಗುಗೆ. ಹಾಂ, ಮಗುಗೆ. ಆಮೇಲೆ ಆ ಮಗು ಹುಟ್ಟಿದಾಗ, ನನ್ನ ದೊಡ್ಡ ಮಗ ಹುಟ್ಟಿದಾಗ ಈ ಮಕ್ಕಳನ್ನ ತಳ್ಕೊಂಡು ಹೋಗ್ತಾರಲ್ಲ ಗಾಡಿ,
ರಮಣಂಗೆ ಕೊಡು ಅವನ್ನೆಲ್ಲ ಮಾಡ್ತಾನೆ ಅಂತ ನಮ್ಮ ರಂಗನಾಯ್ಕಿಲು ಅಷ್ಟೇ ಒಂದು ಸೊಳ್ಳೆ ಪರದೆ ಹೊಸದು ನನಗೆ ಅಯ್ಯ ಬಡತದೆ ಒಂದು ಸೊಳ್ಳೆ ಪರದೆ ಮುಡ್ಸೋಕ್ಕೆ ಬರೋಲ್ಲ ಅಂತ ಬೈಯೋರು ಉಪಯೋಗಿಸಿದ್ರಲ್ಲ ಮುಡ್ಸೋಕ್ಕೆ ಬರೋದು ಸೊಳ್ಳೆ ಪರದೆ ಮುಡ್ಸೋದು ಅಷ್ಟು ಸುಲಭವಾಗಲ್ಲ ಅದನ್ನು ಹೀಗೊಂದು ಅದನ್ನು ಹೀಗೆ ಹೇಳ್ಕೊಂಡು ಈ ಕಡೆ ಹೀಗೊಂದು ಆಮೇಲೆ ಫೋಲ್ಡ್ ಮಾಡಬೇಕಂತ ಬೆಡ್ಶೀಟ್ಗಳ ಥರ ಮುಡ್ಸೋಕ್ಕಾಗಲ್ಲ. ಆಮೇಲೆ ನಾವು ಪಿಕ್ಚರ್ ಮಾಡಿಕೊಡ್ತೀನಿ ಅಂದರು. ನಮ್ಮ HK ಯೋಗ ನರಸಿಂಹ ಅವ್ರಿಗೆ ಕಾಲ್ ಶೀಟ್ ಕೊಟ್ಟಿದ್ರು. ಆಮೇಲೆ ನನಗೆ ನೋಡೋಣ ನಾನು ಕಷ್ಟಪಡ್ತೀನಿ ಕಣೋ, ನಿನ್ನಾಗೆ ನಾನು ಕಷ್ಟಪಡ್ತಿದ್ದೆ ಆ ಸಂಬಳದಲ್ಲಿ ಎಲ್ಲ ಮಾಡ್ತಿದ್ದೆ, ನಿಮಗೂ ಪಿಕ್ಚರ್ ಮಗ ಶಂಕರ ನಾರಾಯಣ ಅಂತೀರ ಅವ್ರ ತಮ್ಮ, ಈಗ ಅವರು PRO ಆಗಿದ್ದರು. ಅವಾಗೆಲ್ಲ ಬರೀ 25 ರೂಪಾಯಿ, ಆ ದುಡ್ಡಲ್ಲೇ ಹೋಟ್ಲು ಊಟ ಮಾಡಬೇಕು, ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಮಾಡ್ಕೋಬೇಕು, ರೂಮ್ ಮಾಡ್ಕೊ ಆಗ್ತಿತ್ತು 25 ರೂಪಾಯಿ. ಅದನ್ನು ಮುಗಿಸ್ಕೊಂಡು ಮೆತ್ತಿಗೆ ಖರ್ಚಿಪಲ್ಲಿ ಸುತ್ಕೊಂಡ್ಬರೋರು ಪಾಪ. ನಮ್ಮ ಶಂಕರನಾರಾಯಣ ಅಂತ ಪುಟ್ಟಣ್ಣ ಕಣಗಾಲ್ ಅವರ ಸ್ವಂತ ತಮ್ಮ, PR ರೆಪ್ರೆಸೆಂಟೇಟಿವ್ ಆಗಿದ್ದರು. ಹೋಗಿ 100% ಇಬ್ಬರು ಇದ್ದಾರೆ. ನರಸಿಂಹಯ್ಯ ಕಣಗಾಲ್ ಅಂತ ಚಿಕ್ಕವರು, ನಮ್ಮ ನಂಜುಂಡ ಅಂತಿದ್ನ ಹೋಗ್ಬಿಟ್ನಲ್ಲ ಅವರ ಅಕ್ಕನ್ನೇ ಅವ್ರಿಗೆ ಕೊಟ್ಟಿರೋದು. SR ಶಂಕರನಾರಾಯಣ ನೀವು ಹೇಳಿದ್ರೆ ಅವ್ರದ್ದು SR ಬಾಲಕೃಷ್ಣ ಅಂತ ವೆರೋನಾ ಫೋಟೋಗ್ರಾಫರ್ನಲ್ಲಿದ್ದರು, ವೆರೋನಾ ಸ್ಟುಡಿಯೋ. ಇನ್ನೊಬ್ಬರು SR ನರಸಿಂಹಯ್ಯ ಅಂಥೇಳಿ ಮೊನ್ನೆ ಅವರು ಕೆಲವೆಲ್ಲ ಮೈಸೂರು ಆಕಾಶವಾಣಿ ಯಾವುದೋ ಮಾತಾಡಿದ್ದು ಇದರಲ್ಲಿ ಹಾಕಿದ್ರು ನಮ್ಮ ಫೇಸ್ಬುಕ್ಕಲ್ಲಿ. ಆಮೇಲೆ ಸ್ವಲ್ಪ ಜಮೀನಿತ್ತು. ಎರಡನೇವರು SR ನರಸಿಂಹಯ್ಯ ಅಂತ ಈಗಲೂ ಇದ್ದಾರೆ, ಜೊತೆಯಲ್ಲೇ ಇದ್ರಲ್ಲ. 7th ಬ್ಲಾಕಲ್ಲಿ ಮನೆ ಮಾಡಿದರು, ಇಲ್ಲೇ ಮಗು ಆಗಿದ್ದು ಅವ್ರಿಗೆ. ಈಗಿರೋ ಮಗಳು ಅವಳ ಹೆಸರಿನಲ್ಲೇ ಮಿಠಾಯಿ ಮನೆ ಅಂತ ಒಂದು ಅವಾರ್ ಪಿಕ್ಚರೆಲ್ಲ ಮಾಡಿದ್ರಲ್ಲ. ಹೌದು. ಆಮೇಲೆ ಅಮೇರಿಕದಲ್ಲಿದ್ದರು, ಅಮೇರಿಕದಲ್ಲಿ ಏನೋ ಇದಾಯಿತು. ಆಮೇಲೆ ಇಲ್ಲೂ ಇರ್ತಾರೆ, ಅಲ್ಲೂ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಸತ್ತಾಗ ಒಂದು ಸಲ ಬಂದಿದ್ದು, ಅವತ್ತೇ ಲಾಸ್ಟು. ಹೌದೌದು, ಆವಾಗಲೇ ಲಾಸ್ಟು. ನಾನು ಬುಡಣ್ಣ ಕಣ ಸತ್ತಾಗ ನಾನು ಹತ್ತಿದ್ದು ನೋಡಿ ಕೆಲವರೆಲ್ಲ ರಮಣ ಏನಾಗ್ಬಿಡುತ್ತೋ ಅಂದ್ಕೊಂಡಿದ್ರು. ಅಷ್ಟು ದುಃಖ ಕಚ್ಕೊಂಡು ಕೈ ಎಲ್ಲ ಕಚ್ಕೊಂಡು ಅಳ್ತಾ ಇದ್ದೆ, ತಡೆಯಲ್ಲ ಅಂತೆಲ್ಲ ದುಃಖನ. ಅದೇ ಲಾಸ್ಟು ಬಂದರು, ಹೊರಟೋದ್ರು. ಆಮೇಲೆ ನಮಗೆಲ್ಲ ಅದೇ ಶಂಕರನಾರಾಯಣ ಕಷ್ಟಪಡ್ತಿದ್ದಿಲ್ಲ, ನೋಡೋಣ ನೀವು ನಿಮಗೆ ಪಿಕ್ಚರ್ ಮಾಡ್ಕೊಡ್ತೀನಿ ಕಣೋ, ಪಿಕ್ಚರ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳೋರು. ಅದು ಯೋಗ ನರಸಿಂಹನ್ಗೆ ಅಷ್ಟಿಕಂಡು ಅವ್ರಿಗೆಲ್ಲ ಕಾಲ್ ಶೀಟ್ ಕೊಡು. ಯೋಗ ನರಸಿಂಹನ್ಗೆ ಹೇಳಿದೆ ಇದೆಲ್ಲ ಪಿಕ್ಚರ್ ಇದೆಲ್ಲ ಸದ್ಯಕ್ಕಾಗಲ್ಲ, ಕಾಲ್ ಶೀಟ್ ಯಾರಿಗಾರು ಮಾಡ್ಕೊಂಬಿಡಿ, 4 ಲಕ್ಷ ರೂಪಾಯಿ ಕೊಡ್ತಾರೆ ಹಾಗೆ ಅಂತ. ಹೀಗೆ ಈ ಪಿಕ್ಚರ್ಗಳು ಈಗಲೂ ನಿಮ್ಮ ನೆನಪು ಕಾಡ್ತಾರೆ ಬಿಟ್ಟಣ. ಅವು ಕನ್ಸಲ್ಲೆಲ್ಲ ಬಂದ್ಬಿಡ್ತಾರೆ, ಶೂಟಿಂಗಲ್ಲಿ ಕನ್ಸಲ್ ಬಂದ್ಬಿಡ್ತಾರೆ. ಏನು ರಮಣ ಅಂತ ಡೈರೆಕ್ಟ್ರ್ ಹತ್ರ ಬಂದು ಕೆಲಸ ಮಾಡಿ ಇಲ್ಲಿ ಬಂದು ಕ್ಲಾಪ್ ಹೊಡಿಯೋಕೆ ಬಂದಿದೆಯಲ್ಲ ಅಂದ್ಬಿಟ್ರು. ಅವಳು ಬಂದ್ಬಿಡ್ತು ನನಗೆ ಹೆಗಲ ಮೇಲೆ ಕೈ ಹಾಕೊಂಡು, P. ವಾಸು. ಆಮೇಲೆ ಇದೆಲ್ಲ ಆದಮೇಲೆ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಫಸ್ಟು ಹೊರಗಡೆ ಕೆಲಸ ಮಾಡಿದ್ದು ಸಹೋದರ ಸವಾಲು, KSR ದಾಸ್. ಆಗ್ತಾನೆ ನಮ್ಮ ಯಾವಾಗ ಪುಟ್ಟಣ್ಣ ಕಣಗಾಲ್ ಹಾಕಿದ್ರು ರಜನಿಕಾಂತ ಕಥಾ ಸಂಗಮದಲ್ಲಿ ಅವರಿಗೆಲ್ಲ ಬಾಲಚಂದ್ರು ಇದು ಮಾಡಿದರು. ನಮ್ಮ ಈ ಅಶೋಕು, ಚಂದ್ರಹಾಸ, ರಘುನಂದನ್ ಅಂತ ಒಬ್ಬ, ಇವರೆಲ್ಲ ಅಲ್ಲಿ ಮದ್ರಾಸಲ್ಲಿ ಒಟ್ಟಿಗೆ ಓದಿದ್ದು. ಇವರು ಅಲ್ಲಿ ಪಾಠ ಮಾಸ್ಟರ್ ಆಗಿದ್ದು. ಆವಾಗಲೇ ಬಾಲಚಂದ್ರು ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಇದೆಲ್ಲ ಮಾಡಿದ್ದು. ಆಮೇಲೆ ಪುಟ್ಟಣ್ಣ ಕಣಗಾಲು ನಮ್ಮ ಕಥಾ ಸಂಗಮದಲ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ದು. ಆಮೇಲೆ ನೆಕ್ಸ್ಟು ಹೊರಗಡೆ ನಾನು ಕೆಲಸ ಮಾಡಿದ್ದು ಸಹೋದರ ಸವಾಲು. ಇದೇ ರಜನಿಕಾಂತ್ ಕೇಳಿದ್ರು ಏನು ರಮಣ ಇಲ್ಲಿ ಅಂತ ಡೈರೆಕ್ಟ್ರದ್ದು ಕೆಲಸ ಮಾಡಿ ನಾವು KSR ದಾಸನ್ ಬಂಡಲ್ ಡೈರೆಕ್ಟ್ರು ಅಂತಲೇ ಹೇಳಿದ್ವಿ. ಒಳ್ಳೆ ಎಡಿಟರ್ ಆತ. ಹಾಂ, ಒಳ್ಳೆ ಎಡಿಟರ್ ಇತ್ತು, ಹೆಸರಿತ್ತು, ಎಲ್ಲ ಇತ್ತು. ಎಲ್ಲ ತೆಲುಗು ಆ ಕಡೆಯಿಂದ ಬಂದಿದ್ದನ್ನೆಲ್ಲ ಇಲ್ಲಿ ಬಂದು ಬಟ್ಟೆ ಇಳಿಸೋರು. ಪಿಕ್ಚರ್ 100 ಡೇಸ್ ಅಜಂತಾದವ್ರದ್ದು. ಹಾಂ, ಸಹೋದರ ಸವಾಲು 100 ಡೇಸ್. ತೆಲುಗು ಕನ್ನಡ ಮಾಡಿದ್ರೆ ಹಾಡುಗಳೆಲ್ಲ ತುಂಬ ಸಕ್ಸಸ್ ಆಯಿತು. ನಿನಗಾಗಿಯೇ ಕುದುರೆ ಮೇಲೆ ಹಾಡೋದು ಅಂತ ಹೇಳಿದಲ್ಲ, ಅದು ಅವ್ರ ಹೆಸರು. ಈಗ ಅಯ್ಯಮ್ಮ ಹೀರೋ ಆಗಿದ್ದು, ತುಂಬ ವಯಸ್ಸಾಗಿದೆ, ಸೀರಿಯಲ್ನೆಲ್ಲ ಮಾಡ್ತಾರೆ. ಅವ್ರ ಹೆಸರು ಮರ್ತೋಯ್ತು, ಸೂ ಅಂತಾನೆ ಹೆಸರು ಬರುತ್ತೆ. ಅವಳು ಮಲಯಾಳಿ ಹುಡುಗಿ ಹೀರೋಯಿನ್ನು, ಸವಿತಾನೋ ಅದೇನೋ, ಕರೆಕ್ಟು ಸವಿತಾನೇ ಇರಬೇಕು. ಈಗ ಕೆಲವು ಸೀರಿಯಲ್ನೆಲ್ಲ ಮಾಡಿದ್ದು. ಮೊನ್ನೆ ಯಾವ ಥರಲ್ಲೂ ಒಂದರಲ್ಲಿ ನೋಡಿದೆ, ಅದರಲ್ಲಿ ಸಹೋದರ ಸವಾಲು ಮಾಡಿದೆ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ರಮೇಶ್ ಅಂತಿತ್ತು, AT ರಘು, ನ್ಯಾಯ ನೀತಿ ಧರ್ಮ, ಅಂಬರೀಷು, ವಿಷ್ಣುವರ್ಧನು. ತಮಿಳ್ನಲ್ಲೇ ಹೇಳೋರು 3000 ರೂಪಾಯಿ ಕೊಡ್ತಿದ್ರೆ ಅಸೋಸಿಯೇಟಾಗಿ ಬಂದು ವೇಲೆ ಮಾಡೋದು, 3000 ರೂಪಾಯಿ ಕೊಡ್ತೀನಿ ಬಂದು ಅಸೋಸಿಯೇಟಾಗಿ ಕೆಲಸ ಮಾಡೋದು ಅಂತ. ಆವಾಗ 3000 ರೂಪಾಯಿಗೆ ಜಾಸ್ತಿ. ಬಟ್ ನಮಗೆ ಇವ್ರ ಜೊತೆ ಎಲ್ಲ ಇಲ್ಲಿ ಕೆಲಸ ಮಾಡ್ಬಿಟ್ಟು ಅಲ್ಲೋಗೋಗಳ ಜೊತೆ ಹಾಗೂ ಮಾಡೋ ಅನುಭವ. ಅಯ್ಯಪ್ಪ, ಇನ್ನು ಜನ್ಮದಲ್ಲಿ ಇಂಥವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನೇ ಮಾಡಿದ್ರೆ ಇಂಡಿಪೆಂಡೆಂಟಾಗಿ ಮಾಡಬೇಕಿಲ್ಲ, ಸವಾಸವೇ ಬೇಡ ಅನಿಸ್ಬಿಡ್ತು. ಅಲ್ಲ, ಅವ್ರ ಕೆಲಸಗಳ ಬೇರೆ.
ಏನು ಕೆಲಸ? ಏನೋ ತಗೊಂಬಂತಾರೆ, ಅದಿಲ್ಲ ಇದಿಲ್ಲ ಅಂತ. ನಿಮಗೆ ಒಂದು 2 ಉದಾಹರಣೆ ಕೊಡ್ತೀನಿ, ಆಯಿತು. ಆಮೇಲೆ ವಿಜಯ ರೆಡ್ಡಿ, ಸೋಮಶೇಖರ್ ಹತ್ರ ಸೀತಾರಾಮ್, ಸೀತಾರಾಮು ನೀವು ಅಸೋಸಿಯೇಟ್ ಡೈರೆಕ್ಟ್ರಾ? ಅಸಿಸ್ಟೆಂಟ್ ಡೈರೆಕ್ಟ್ರು. ಮುಗಲ್ ಸೈಡು ಮರ್ಯಾದ ಮಾಣಿಕ್ಯ ಹೇಳಿದ್ನಲ್ಲ, ವಿಜಯ್. ಆಮೇಲೆ ಪಿ ವಾಸು, ದಾದಾ. ಒಂದು ದಿವಸ ಚಿಕ್ಕಮಂಗ್ಳೂರಿನಲ್ಲಿ ಹೊರಟಿದ್ವಿ, ಇದು ಹೇಳ್ಬಿಡ್ತೀನಿ ಬೇಬೇಗೆಲ್ಲ. ಹೊರಟಿದ್ವಿ, ಅಲ್ಲಿ ಚಿಕ್ಕಮಂಗ್ಳೂರಿಂದ ಸ್ವಲ್ಪ ಮುಂದೆ ಯಾವುದೋ ಒಂದು ಹೋಟ್ಲಲ್ಲಿ ಲಾಡ್ಜಲ್ಲಿದ್ದು, ನಾವು ಬೇರೆ ಕಡೆ ಎಲ್ಲ ಉಳ್ಕೊಂಡಿದ್ವಿ. ಎಲ್ಲ ಹೋಟ್ಲ ಹತ್ರ ವಿಷ್ಣುವರ್ಧನ್ ಅವರೆಲ್ಲ ಕರ್ಕೊಂಡು ಲೊಕೇಶನ್ಗೆ ಹೋಗೋಣ ಅಂತ ನೋಡಿದ್ರೆ ಬಂದರು. ತಮಿಳು ಅವ್ರಿಗೆ ಅಷ್ಟು ಕನ್ನಡ ಬರ್ತಿತ್ತು, ಕನ್ನಡದಲ್ಲಿ ಹೇಳ್ತೀವಿ. ಬಂದರು, ಹೆಗಲ ಮೇಲೆ ಕೈ ಇಟ್ಕೊಂಡು, ಏನು ರಮಣ ಅಂತ ಡೈರೆಕ್ಟ್ರ್ ಹತ್ರ ಬಂದು ಕೆಲಸ ಮಾಡಿ ಇಲ್ಲಿ ಬಂದು ಕ್ಲಾಪ್ ಹೊಡಿಯೋಕ್ಕೆ ಬಂದಿದೆಯಲ್ಲ ಅಂದ್ಬಿಟ್ರು. ಅಳು ಬಂದುಬಿಡ್ತು ನನಗೆ, ಹೆಗಲ ಮೇಲೆ ಕೈ ಹಾಕ್ಕೊಂಡು. ಪಿ ವಾಸು ಕ್ಲಾಪ್ ಹೊಡಿತಿದ್ರು? ಹಾಂ, ಅಸಿಸ್ಟೆಂಟ್ ಡೈರೆಕ್ಟ್ರು. ಅದರಲ್ಲಿ ಭಾಸ್ಕರು, ನಮ್ಮ ಓಂ ಪ್ರಕಾಶ್ ಭಾಸ್ಕರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರು. ಯಾವ ಭಾಸ್ಕರ್? ಇವಾಗ ಇದಾನಲ್ಲ, ಅವ್ನ ಮಗ ಕೂಡ ಮೊನ್ನೆ ಎಲ್ಲ ಕ್ಯಾನ್ಸರು ಗೀನ್ಸರು ಅಂತೇಳಿ ವಿಷ್ಣುವರ್ಧನ್ ಪಿಕ್ಚರ್ಗಳು ಆಲ್ಮೋಸ್ಟ್ ಆಲ್ ಹೆಚ್ಚು. ವಿ ಭಾಸ್ಕರ್ ಅಂತ, ಬೇರೆ ಕ್ಯಾಮ್ರಾನ ಡೈರೆಕ್ಟ್ ಯಾರೋ ಇದ್ದಾರೆ, ವಿ ಭಾಸ್ಕರ್ ಅಂತೇಳಿ. ಮೊನ್ನೆ ಹುಡುಗ ಕ್ಯಾನ್ಸರ್ ಇದ್ದಾನೆ ಅಂತ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ರು. ಇನ್ನೊಬ್ಬ ಹುಡುಗ ಪಾಪ ಆ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಯಾರು ಮಾಡ್ಬಿಟ್ರೆ ಒಬ್ಬ ಹುಡುಗನ, ಒಂದು 6-7 ವರ್ಷದಲ್ಲೇ. ಆಮೇಲೆ ನಮ್ಮ ಓಂ ಪ್ರಕಾಶ್ ರಾವು, ಅದು ಮಾಣಿಕ್ ಚಂದ್ರ, ಬಾಲಾಜಿ ಸಿಂಗ್ ಅಂತಿದ್ರು. ನಮ್ಮ ಅದು ಯಾವ ಸಿನಿಮಾ, ಶಂಕರ್ನಾಗೊಂದು ಮಾಡಿದ್ದು ಸಿನಿಮಾನ, ಸಾಂಗ್ಲಿಯಾನ. ಆವಾಗ ಪಿಕ್ಚರ್ ಕೊಡ್ತೀನಿ ಅಂತ ಹೇಳಿದ್ರು. ಬಾಲಾಜಿ ಸಿಂಗ್ ತುಂಬ ಒಳ್ಳೆ ಮನುಷ್ಯ, ಮಾಣಿಕ್ ಚಂದ್ರು. ಅದ್ರ ದಾದಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವ್ನು ಟೇಪ್ ರೆಕಾರ್ಡ್ ಕೊಡಲಿಲ್ಲ ಅಂತ ಯಾರಿಗೂ ಕಾಸೆ ಕೊಟ್ಟಿತ್ತಿಲ್ಲ. ನಾನೇ ಕೊಡೋರು, ಯಾಕಂದ್ರೆ ನಾನೇನು ಇಟ್ಕೊಂಡಿದ್ದಿಲ್ಲ ಕ್ಯಾಸ. ನಾನು ಯಾರು, ಕೆಲವರೆಲ್ಲ ಕಾಸ್ಟ್ಯೂಮ್ ಎಲ್ಲ ತಂದ್ಬಿಡೋರು. ಕೆಲವು ಹೀರೋಗಳು ಶೂ ಚೆನ್ನಾಗಿದೆ, ತಗೊಂಡೋಗ್ತೀನಿ ಅಂದ್ಬಿಡೋರು. ತುಂಬ ಹೀರೋಯಿನ್ಗಳು ಶೂಸು ಚಪ್ಪಲಿಗಳು ಏನೂ ಬಿಡ್ತಿತ್ತಿಲ್ಲ. ಹಂಗೆ ಮಾಡಿದ್ರು. ಆಮೇಲೆ ಸೋಮಶೇಖರ್, ವಿಜಯ ರೆಡ್ಡಿ ಇವರೆಲ್ಲ ಭಾಸ್ಕರ್ ಮಾಡಿದೆ. ಆಮೇಲೆ ಅದಾದಮೇಲೆ ನಮ್ಮ ಆರೂರು ಪಟ್ಟಾಭಿ, ಸತ್ಯ ಬೋಲುಂಡು ಅಂತ, ಸತ್ಯವನ್ನು ತಮಿಳ್ ಪಿಕ್ಚರು, ಅಲ್ಲ ಸಾರಿ ಮಲಯಾಳಿ. ಇಲ್ಲಿಂದ ಅಭಿನಯ ಆ ಮದ್ರಾಸಿಂದ ಕಿಶೋರ್ ಬಲ್ಲಾಳಿ ಅಂತಿದ್ದು ಸೀರಿಯಲೆಲ್ಲ ಮಾಡಿದ್ರು, ಗೊತ್ತಲ್ಲ? ಹಾಂ, ಒಳ್ಳೆ ಆರ್ಟಿಸ್ಟು. ಆಮೇಲೆ ರಂಗ ಅಂತ ಒಬ್ಬ ಕ್ಯಾಮ್ರಾಮನ್ನು, ಆರೂರು ಪಟ್ಟಾಭಿ. ಇಷ್ಟೇ ನಾವು ಹೋಗಿದ್ದೆ ಇಲ್ಲಿಂದ. ಅದರಲ್ಲಿ ಮ್ಯಾನೇಜರ್ ಇಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ, ಕಾಸ್ಟ್ಯೂಮ್ ಒಬ್ಬ ಮೇಕಪ್ ಮ್ಯಾನ್ ಗೋವಿಂದ ಅಂತ ಹೊಸಬ. ಕನಿಷ್ಕದಲ್ಲಿ ರೂಮ್ ಹಾಕಿದ್ರು, ಕರೆಸಿದ್ರು. ನಾನು ಹೋದೆ, ನಾನು ನಿಂತ್ಕೊಂಡು ಮಾತಾಡ್ಸಿದ್ದೆ. ಸೋಫಾ ಇದ್ರ ಮೇಲೆ, ಮಂಚದ ಮೇಲೆ ಕೂತ್ಕೊಂಡು, ಕೆಳಗೆ ನೀನು ಕೂತ್ಕೊ, ನಾನೇ ಕೂತ್ಕೊಳ್ಳೆ. ಅದು ನಿಮ್ಮಂಥ ಕಾಕಾಪಡಿ ನನ್ನ ಮಕ್ಕಳು. ನಿನ್ಗೆ ABCD ಬ್ರಷ್ ಹಿಡಿಯೋಕ್ಕೆ ಬರಲ್ಲ ನನ್ನ ಮಗನೇ, ನೀನು ಮೇಕಪ್ಪನ್ನು ನಾನೇ ಕೂತ್ಕೊಳ್ಳೆ. ಕೂತ್ಕೊಳ್ಳೋದಿಲ್ಲ, ಮರ್ಯಾದೆ ಕೊಡಬೇಕು. ಅದ್ರಲ್ಲಿ ಹಾಗೂ ಇವಳು ನಮ್ಮ ಉಡುಪಿ ಜಯರಾಮ್ ದೇವಿ, ಆ ಡೈರೆಕ್ಟ್ರ್ ಏನು ಹಾಗೆ ಹೀಗೆ ಅಪ್ಪಡಿ ಇಪ್ಪಡಿ ಅಂತದೇ ಕೂತ್ಕೊಳ್ಳಮ್ಮ ನೀನು. ನನಗೆ ಗೊತ್ತಿದೆ ಮರ್ಯಾದೆ. ಆರೂರು ಪಟ್ಟಾಭಿ ಅವ್ರು ಏನು ಇವತ್ತು ನೀನು ನೋಡ್ತಿದ್ದೆ, ನಾನು ಅವತ್ತಿಂದ ನೋಡ್ತಾ ಇದ್ದೀನಿ ಆರೂರು ಪಟ್ಟಾಭಿನ. ಅಲ್ಲಿ ಅಶೋಕ ಆ ಏರಿಯಾದಲ್ಲಿ ಎಲ್ಲಿ ಶೂಟಿಂಗ್ ಇದೆ, ಎಲ್ಲಿ ಹೋಟ್ಲುಗಳಿದೆ, ಅಲ್ಲೇ ಊಟ. ಎಲ್ಲಿ? ಮಂಗಳೂರಿನಲ್ಲಿ. ಯಾವ ಫಿಲ್ಮ್? ಸದಾಶಿವ, ಸತ್ಯ ಓಲುಂಡು ಅಂತ, ಸತ್ಯ ಓಲುಂಡು ಅಂತ 100 ಡೇಸ್ ಪಿಕ್ಚರು. ಅದು ಸದಾಶಿವ ಸಾಲಿಯ ಅಂತೇಳಿ ಮೊನ್ನೆ ಅವರು ತೀರ್ಕೊಂಬಿಟ್ರು. ಈ ಡಬಲ್ಲು ಕ್ಯಾರೆಕ್ಟರ್ ಮಾಡಿದ್ರು ಅವರು. ಎಲ್ಲಿ ಯಾವ ಏರಿಯಾದಲ್ಲಿ ಶೂಟಿಂಗ್ ಇರುತ್ತೋ ಅಲ್ಲೇ ಊಟ. ಎಲ್ಲಿ ಅಲ್ಲಿಂದ ತರಿಸು ಇಲ್ಲಿಂದ ತರಿಸು ಅದು ಇದು ಇಲ್ಲವೇ ಇಲ್ಲ. ರಮಣ ಇದು ಮಾಡೋದು. ಒಂದು ದಿವಸ ಮುಹೂರ್ತ ಶುರು ಮಾಡಿದ್ಮೇಲೆ ನಮ್ಮ ರಂಗನ್ ಅಂತ ಅವರು ಮದ್ರಾಸಿಗೆ ಒಳ್ಳೆ ಕ್ಯಾಮ್ರಾಮನ್, ಅವ್ರ ಅನುಭವ ಆಯಿತು. ಪೂಜೆ ರಮಣ ಶೂಟಿಂಗ್ ತುಂಬ ಚೆನ್ನಾಗಿದೆ, ತುಂಬ ಬೇಗ ಮಾಡಿದ್ದು. ಉಡುಪಿ ಜಯರಾಮ್ ಹಾಡೋದು ಒಂದು 14-15 ದಿವಸದಲ್ಲಿ ಶೂಟಿಂಗ್ ಅಷ್ಟೇ. ಅಲ್ಲಿ ನಾನೇ ಪೂಜೆ ಮಾಡಬೇಕು, ನಾನೇ ಕ್ಲಬ್ ತೋರಿಸ್ಬೇಕು, ನಾನೇ ಕಾಸ್ಟ್ಯೂಮು, ಇಂಥ ಕಂಟಿನ್ಯೂಟಿ ಬರ್ಕೊಳ್ಳೋದು, ಇಂಥದ್ದು ಹಾಕ್ಕೊಳ್ಳಿ, ಇಂಥ ತೊಗೊಳ್ಳಿ, ಜೊತೆಲಿ ಇಷ್ಟು ತೊಗೊಳ್ಳಿ. ತೃಪ್ತಿ ಕೊಡ್ತು. ಆಮೇಲೆ ಬಿ ರಾಮಮೂರ್ತಿ, ಅದೇ ಮರಣ ಮೃದಂಗ, ಹೃದಯ ಬಂಧನ, ಮರಣ ಬಂಧನ ಅಂಬರೀಷು, ಇಂಥವ್ರ ಜೊತೆಯೆಲ್ಲ ಮಾಡಿದೆ. ಆಮೇಲೆ ನಮ್ಮ ಸುಂದರಕೃಷ್ಣ ಅರಸು ಅದೇ ಹೇಳಿದಲ್ಲ, ಋಣಮುಕ್ತಲು ಅದೆಲ್ಲ ಆಯಿತು. ಋಣಮುಕ್ತಲಲ್ಲಿ ಹಣ್ಣು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕಳಿಸ್ಬಿಟ್ರು. ಆಮೇಲೆ ಸುಂದರಕೃಷ್ಣ ಅರಸು ಪಾಠ ಮಾಡಬೇಕಾಯ್ತು, ಇವನು ಕೇಳೋಕ್ಕಾಗ್ತಿದ್ದಿಲ್ಲ. ಆಮೇಲೆ ನಾನು ಎಲ್ಲಿದ್ದಾನೆ ಏನು, ಆಯ್ತಪ್ಪ ನಾನು ಡೈರೆಕ್ಟ್ರ್ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಸುಂದರಕೃಷ್ಣ ಅರಸು ಯಾರನ್ನೂ ಬೇರೆಯವ್ರನ್ನ ಹಾಕಬೇಕು ಅಂತ ನಮ್ಮ ಸುಂದರಕೃಷ್ಣ ಅರಸನ್ನ ನಾನು ಡೈರೆಕ್ಟ್ರಿಗೆ ಹೇಳಿದೆ. ಇಲ್ಲ ಕಣೋ, ಅವನು ನಾಗರೊಳೆ ಅದು ಇದು ಮಾಡಿ ಅವ್ನು ದೊಡ್ಡ ಆರ್ಟಿಸ್ಟ್ ಆಗ್ಬಿಟ್ಟಿದ್ದಾನೆ, ನಿಮಗೆ ದುಡ್ಡು ಜಾಸ್ತಿ ಕೇಳ್ತಾನೆ. ಯಾಕಂದರೆ ಲೋ ಬಡ್ಜೆಟ್ ಪಿಕ್ಚರಲ್ಲಿ ಸ್ವಂತ ಋಣಮುಕ್ತಲು ಭಾರತೀಯ ಆ ಥರ ಫಿಕ್ಸ್ ಆಯಿತು. ಇವಾಗ ಸುಂದರಕೃಷ್ಣ ಹೀಗೆ ಮಾಡಬೇಕಾಯಿತು. ಅದಾದಮೇಲೆ ಇಲ್ಲ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಕ್ಯಾರೆಕ್ಟ್ರ್ ಕೊಡಿ ಸಾರ್ ಅಂತಂದೆ. ಹೊರಗಡೆಯಲ್ಲೇ ಎಲ್ಲರಿಗೂ ಸಾರೇ ಅಂತಿದ್ದು. ಅವು ನನ್ನನ್ನು ಹೋಗೋ ಬರೋಣ ಅದು ಇದು ಆ ಥರ ಇದು ಮಾಡ್ತಾಯಿದ್ದು. ಆಮೇಲೆ
ಯಾಕಂದರೆ ಅವರು ಎಲ್ಲಿದ್ದಾನೆ ಏನು ಕತೆ ಬರ್ತಾನೆ ಅದೆಲ್ಲ ಹೇಳ್ಕೊಡ್ದಾಗಿತ್ತು. ಪರ್ಫೆಕ್ಟಾಗಿ ಎಲ್ಲಿದ್ದಾನೆ ಅಂತ ಅಲ್ಲಿ ಹೇಳಿ ತಕ್ಷಣ ಕೆಲಸ ಮಾತುಕತೆ ನಡೆದು ಬಿಡ್ಬೇಕು. ಅವು ಕಂಟಿನ್ಯೂ ಇದು ನಮ್ಮ ಚಾಮುಂಡೇಶ್ವರಿ ಯಾವುದೋ ಒಂದು ಪಿಕ್ಚರ್ ಡಬ್ಬಿಂಗ್ ಇತ್ತು. ನಾನು ಅಲ್ಲಿಂದನೇ ಮನೆಯಿಂದನೇ ಲ್ಯಾಂಡ್ಲೈನಿಂದ ಫೋನ್ ಮಾಡಿದ್ರೆ ನೋಡಪ್ಪ ಈ ಥರ ಡೈರೆಕ್ಟ್ರು ಮಾತಾಡ್ತಾರೆ, ಮಾತಾಡು ಅಂದಾಗ ಆಮೇಲೆ ಇವ್ರು ಎಷ್ಟು ಕೊಡಬೇಕು ಅಣ್ಣ ಏನು ಅಂತ ಜೋರಲ್ಲಿ ಹಾಕ್ಬಿಡ. ಗುರುಗಳಲ್ವಾ, ಈಗ ಬೆಳೆದಿರ್ಬೋದು, ಏನೇ ಮಾಡೋದು ನಾನು ದುಡ್ಡನ್ನು ಇಷ್ಟು ಕೊಡಿ ಅಂತ ಕೇಳೋ ಅಷ್ಟು ಅವ್ರಿಗೆ ಇದಿಲ್ಲ. ಆ ಥರ ಒಂಥರ ಇತ್ತು ಪಾಪ ಜೀವನದಲ್ಲಿ ಕಷ್ಟಪಟ್ಟು ಅವಂದೇ ಒಂಥರ ಲೆಕ್ಕಾಚಾರ. ನಾವು ಆಯ್ಸು ಇದು ನಮ್ಮ ಫಲಿತಾಂಶ ಅದರಲ್ಲೆಲ್ಲ ಅವರಿಗೆಲ್ಲ ಅಂಬರೀಷ್ ಪುರಿ ಅವರಿಗೆಲ್ಲ ಆತನೇ ವಹಿಸ್ಕೊಟ್ಟಿದ್ದು, ಪೃಥ್ವಿರಾಜ್ ಕುಬರು ಅವ್ರಿಗೆಲ್ಲ ಹಾಗೆಲ್ಲ ಆಯಿತು. ನಾನು ಹಣ್ಣು ಹಂಪಲು ಮುಹೂರ್ತ ಮಾಡಬೇಕು. ಮಾಸ್ಟರಣಿಯ ಭಾರತೀಯವರು, ಮಾಸ್ಟರಣಿಯವರೆಲ್ಲ ಇದ್ದರು, ಭಾರತೀಯವರು, ಲೀಲಾವತಿಯವರು, ಕನ್ನಡಪುರ ಎಲ್ಲ ಮೊದಲು ಕಟ್ಟಿರುವುದಲ್ಲಿ. ಅದೇನು ನನ್ನ ಗ್ರಾಚಾರ ಏನು ಅಣ್ಣ ಒಂಥ ಹಣ್ಣು ತಗೊಂಬ ಅಂತಂದರೆ ಒಣಗೋಗಿರೋ ಹಣ್ಣು ತಂದು ನಾನು ಇಲ್ಲ ಸರ್ ಹಣ್ಣು ಇವಾಗ ಸೀಸನ್ ಇಲ್ಲ, ಇಡೀ ಮಾರ್ಕೆಟ್ ತುಂಬ ಹುಡುಕ್ಬಿಟ್ಟಿದ್ದೀನಿ, ಸೀಸನ್ ಇಲ್ಲ, ಇಲ್ಲಾಂದರೆ ನಿಮ್ಮ ಅಭಿರುಚಿ ನಿಮ್ಮ ಟೇಸ್ಟ್ ನನಗೆ ಗೊತ್ತಿಲ್ವಾ, ಇಲ್ಲ ನನ್ನ ಪಿಕ್ಚರ್ಗೆ ಇಂಥ ಹಣ್ಣು ತಂದಿದ್ದೀನಿ ಕೆಲಸ ಮಾಡಬೇಡ. ಆಮೇಲೆ ಬಂದರು. ಆಮೇಲೆ ಇವನು ಸುಂದರಕೃಷ್ಣ ನಡ್ಸೋದಕ್ಕೆ ಬಂದ ಫಸ್ಟ್ ಬಂದ ಇಲ್ಲಿ ಆವಾಗ ಒಂದು ವೈಟು ತ್ರೀಸು ಒಂಥರ ಕಾಣಿಸೋದು ಬಟ್ಟೆಗಳು, ಅದು ಇಂಗ್ಲೀಷ್ನಲ್ಲಿ ಸಿ ಥ್ರೂ ಬಟ್ಟೆ ಒಂಥರ ಹಾಂ, ಆ ಕಲ್ಲರೆಲ್ಲ ಬರೋದು, ಜುಬ್ಬ ಎಲ್ಲ ಶರ್ಟ್ ಅದ್ರ ಒಳಗಡೆ 555 ಸಿಗರೇಟು. ನೋಡೋ ನೀನು ಆರ್ಟಿಸ್ಟ್ ಇರ್ಬೋದು, ಏನೇ ಬೆಳೆದಿರ್ಬೋದು, ನೀನೇನಾದರೂ ಅವ್ರ ಗುರುಗಳು ನಿನ್ನ ಶಿಷ್ಯ, ಫಸ್ಟ್ ಸಿಗರೇಟ್ ತೆಗೆದು ಒಳಗಡೆ ಇಡು ಅಂದೆ. ಅಷ್ಟೊತ್ತಿಗೆ ಮಾನ್ಯ ನಾನು ಹೀಗಂದ್ರೆ ವಾಪಸ್ ಬಂದುಬಿಟ್ಟೆ. ಆಮೇಲೆ ಮತ್ತೆ ಹೋದೆ ಪಡವರಳ್ಳಿ ರೂಣ್ ಮಕ್ಕಳು ಇದೆಲ್ಲ ಆಯಿತು. ಆ ಪಡವರಳ್ಳಿ ಪಾಂಡವರು ಹಾಗೆ ಚಿಕ್ಕಮಂಗ್ಳೂರು ಹೇಳ್ಕೊಂಡಿದ್ದೀವಿ. ಒಂದು ದಿವಸ ಮುಂಚೆನೇ ನಮ್ಮನ್ನು ಕಳಿಸ್ಬಿಟ್ಟು ಎರಡು ಬರ್ತೀವಿ, ಅಲ್ಲಿ ಯಾರ್ಯಾರು ರೂಮು ಯಾರ್ಯಾರು ಲಾಕ್ ಕೊಡಬೇಕು ಎಲ್ಲ ಆಯಿತು. ಪಡವರಳ್ಳಿ ನಾವು ಒಂದು ದಿವಸ ಮುಂಚೆ ಹೋದ್ವಿ, ವಿಜಯ್ ಕುಮಾರು ಅವರು ಇವರೆಲ್ಲ ನಾವೆಲ್ಲ, ನನ್ನ ತಮ್ಮನೇ ಅಡುಗೆ ಕೆಲಸ ಮಾಡ್ತಿದ್ದ. ಅಲ್ಲಿ ಹೋಗಿ ರೆಡಿ ಆಗಬೇಕಲ್ಲ ಅಡುಗೆಗೆ, ತರಕಾರಿ ಏನು ಬೇಕೋ ಮಾಡಬೇಕು ಮುಟ್ಟಬೇಕು ಅಂತ ಮುಂಚೆನೇ ಒಂದು ದಿವಸ ನಾವು ಮುಂಚೆನೇ ಹೊರಟೋದ್ವಿ. ಅಲ್ಲಿ ಈ ಸಾರಾಯಿ ಥರ ಗೊತ್ತಿತ್ತಿಲ್ಲ ಫಸ್ಟ್ ಟೈಮು, ಏನಾಗುತ್ತೋ ಒಂದೊಂದು ಚೂರು ಹಾಕ್ಕೊಂಡು ಏನೂ ಆಗಲ್ಲ ಕಡೆ ಇನ್ನೂ ಚೂರು ಹಾಕ್ಕೊಳ್ಳೋ ಚೂರು ಹಾಕ್ಕೊಂಡು ಹಾಕೋಬಿಟ್ವಿ. ಸರಾಯಿ ಅವಾಗ ದರಮ್ಮು ಅಂತ ಅಳತೆ ಮಾಡಿಕೊಡೋರು, ಪ್ಯಾಕೆಟ್ ಇತ್ತಿಲ್ಲ. ಆಮೇಲೆ ಇದ್ದಕ್ಕಿದ್ದಾಗ ನಮ್ಮ ಪುಟ್ರನ್ನ ಕಣಕ್ಕೆ ಬಂದ್ಬಿಡೋ ನಮ್ಮ ಅಣ್ಣವರು. ನಾವು ಅಡುಗೆ ಮನೆ ನುಗ್ಗಿದ್ದು ಬಾಯಿ ತುಂಬ ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ಏನೇನು ಸಿಕ್ಕುತ್ತೆಲ್ಲ ಹಾಕೊಂಡು ಮೆತ್ತಿಗೆ ಹಿಂದ್ಗಡೆ ಓಡಾಬಿಟ್ಟು ಆಮೇಲೆ ಈಚೆಗೆ ಬಂದ್ವಿ. ಸರಿ ಆಯಿತು. ಅಲ್ಲೇ ಸ್ವಾಮಿಗಳದ್ದು ಇದೆಲ್ಲ ಆಯಿತು. ಚಿಕ್ಕಮಂಗ್ಳೂರು ಯಾರ್ಯಾರು ರೂಮ್ ಕೊಡಬೇಕು ಎಲ್ಲರದ್ದು ಆಯಿತು. ಅದೇ ಮೀರಾ ಅಂಬರೀಷು ಎಲ್ಲ ಆಯಿತು. ಒಂದು ತಮ್ಮನೇ ಅಡುಗೆ ಮಾಡ್ತಿದ್ದ. ಆ ಬಾಳೆಹನ್ನೂರ ಹತ್ರ ಅದು ಸಾಗಿದೆ ಸಾವಿರ ಸಂಗ್ರಾಮ ಆ ಹಾಡು ಎಲ್ಲ ಆಯಿತು. ಸ್ವಾಮಿಗಳು ನಮ್ಮ ಜಿ ವಿ ಕೃಷ್ಣ, ನಮ್ಮ ಶರಣ್ ಶ್ರುತಿಯವರಪ್ಪ. ಮೊನ್ನೆ ಅದು ಹೇಳಿದ್ರು ಪಾಪ, ನಾವು ದಾದಾದಲ್ಲಿ ಜೊತೆಯಲ್ಲಿ ಕೆಲಸ ಇದು ಪಗುರನಲ್ಲಿ ಮಾಡಿದ್ವಿ. ಕರ್ಣ ಅಂದರೆ ಅಂಬರೀಷ್ ಮೇಲೆ ದರ್ಶನು ಹೋಗಿ ಏನಾರು ಕೇಳು ಅಂದರು. ಅವ್ರು ಕೆಲವ್ರು ಯಾವುದೋ ಪ್ರೊಡಕ್ಷನ್ ಇದೆ ಅದೇ ಇದೆ ಹಾಗೆ ಅಂತಂದ್ರೆ. ಆಮೇಲೆ ಕೆಲವ್ರು ಯಾರು ಒಂದಿಬ್ಬರು ಕುಮಾರ್ಗಿ ಅವ್ರನ್ನೆಲ್ಲ ಕಳಿಸ್ಬಿಟ್ರು. ಆಮೇಲೆ ಯಾರೋ ನಿಮ್ಮಂಥವ್ರು ಕೇಳಿದ್ರು, ದರ್ಶನ್ ಜೊತೆ ಹೋಗಿ ಕೇಳೋ ಬದಲು ಅವರೇ ಹೆಲ್ಪ್ ಮಾಡ್ಬೋದಲ್ಲ ಅಂದ್ಬಿಟ್ರು. ಆಮೇಲೆ ಅಷ್ಟೊತ್ತಿಗೆ ಕೋವಿಡ್ಡು ಅದು ಇದು ಆಸೆ ಏನಾರು ಅದಾಗತ್ತೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಏನೋ ಒಂದು ಕೇಳೋಣ ಮಾಡೋಣ ಅನ್ನೋದೆಲ್ಲ ಇತ್ತು. ಅದೆಲ್ಲ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ ಈಗ ನಾನು ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಆಮೇಲೆ ಏನಾಯಿತು, ಸಂಗ್ಯಾ ಬಾಳ್ಯ ಮಾಡಿದ್ರು. ಅದೇ ಹೇಳೋದು ಬಸ್ ಚಾರ್ಜ್ ಇವರೆಲ್ಲ ಹೋಗಿ ಬಂದ್ಬಿಡು. ಆಮೇಲೆ ಇನ್ನೊಬ್ಬ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದಾನೆ, ಅವನು ಬಿಡೋಕ್ಕಾಗಲ್ಲ. ಅವ್ನು ಸಿನಿಮಾ ಮುಂಚಿಂದ ಸ್ಕ್ರಿಪ್ಟು ಗಿಫ್ಟು ಎಲ್ಲ ಮಾಡಿದ್ದಾನೆ. ನಾವು ಅವನ ಜೊತೆ ನಿನ್ನ ಹೆಸರಾಗಪ್ಪ, ನಿನ್ನ ಹೆಸರೇ ಹಾಕ್ಬೇಡ, ಕೆಲಸ ಕೊಡು, ದುಡ್ಡು ಎಷ್ಟು ಕೊಡಬೇಕು, ಎಲ್ರಿಗೂ ಏನು ಕೊಡ್ತೀವಿ ಅದು ಕೊಡು. ಅವಾಗ ರಕ್ತ ತೋರಿಸೋ ಹಂಗಿತ್ತಿಲ್ಲ. ಈ ಸ್ಕ್ರೀನ್ ಮೇಲೆ ನಿಮಗೆ ಈಗ ಹೊಡೆದ್ರೆ ಗೋಡೆ ಮೇಲೆ ಫೋಟೋಗಳ ಮೇಲೆ ಸ್ಕ್ರೀನ್ ತುಂಬ ರಕ್ತ ಚೆಲ್ಲೋದು. ಇಲ್ಲಿ ಕತ್ತರಿಸಿದ್ರೆ ಎಲ್ಲೆಲ್ಲೋ ಕಾಣಿಸೋದು ತೋರಿಸೋದು. ನನ್ನ ಕೂತ್ಗೆ ಇಲ್ಲಿ ಕತ್ತರಿಸುತ್ತೆ ಅಂತ ಇಟ್ಕೊಳ್ಳೆ, ರಕ್ತ ಎಲ್ಲಿ ಬೀಳುತ್ತೆ, ನೆಲಕ್ಕೆ ಬೀಳುತ್ತೆ. ಎಲ್ಲೋ ಹಾರಿದ್ರೆ ಒಂಚೂರು ದೂರ ಹೊಡೆದ್ರೆ ಒಂಚೂರು ಪರ್ಸ್ತಂದು ಇಲ್ಲೆಲ್ಲ ಬೀಳುತ್ತೆ. ಯಾಕೆ ಗೋಡೆ ಮೇಲೆ, ಕನ್ನಡಿ ಮೇಲೆ, ದೇವ್ರ ಫೋಟೋಗಳ ಮೇಲೆ ತೋರಿಸೋರು. ಅಯ್ಯೋಪ್ಪ ಎಂಥ ಟೆಕ್ನಿಕ್ ಅದೆಲ್ಲ. ಅಲ್ಲ ಓಕೆ, ಇದಾಯಿತು. ಪುಟ್ಟಣ್ಣ ಜೊತೆ ಆದಮೇಲೆ ಇಲ್ಲಿ ಬಂದ್ರಿ, ಇಲ್ಲಿಂದ ಹೇಳ್ತಿದ್ರಿ ನೀವು ಇಲ್ಲಿ ವಾಸು ಅವರು ಕೇಳಿದ್ರು, ಏನು ರಮಣ ಈ ಥರ ಬಂದಿದ್ದೀರಾ, ನಾವು ಮಕ್ಕಳನ್ನ ಓದಿಸ್ತಾ ಇದ್ವಿ, ಯಾರ್ದು ಸಪೋರ್ಟ್ ಇಲ್ಲ, ಅವನ್ನ ಬೇಬಿ ನರ್ಸರಿಯಿಂದ ಓದಿಸಿದ್ದು, ಯಾರ್ದು ನಮಗೆ ಸಪೋರ್ಟ್ ಇತ್ತಿಲ್ಲ ಅಂಥೇಳಿ ಮಾಡಿದೆ.
ಅಷ್ಟೊತ್ತಿಗೆಲ್ಲ ಬಂತು. ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ಕಿಲಾಡಿ ಜೋಡಿ ಆ ಸಿನಿಮಾದಲ್ಲಿ ಮಾಡಿದೆ ನಾನು. ಬಾಬು ಅಂಥೇಳಿ ಕಿಲಾಡಿ ಜೋಡಿ ಒಂದು ಸಾಂಗ್ ಇದೆಯಲ್ಲ, ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟ್ರು ಮಾಡಿದ್ವಿ, ವಿಗ್ರಹಗಳನ್ನ ಕದ್ದು ಸಾಗಿಸೋವಂಥ ಕ್ಯಾರೆಕ್ಟ್ರು, ಅದ್ರಲ್ಲಿ ಮಾಡಿದ್ವಿ. ಆಮೇಲೆ ಎಂಟದೇ ಬಂಟ ಅಂಬರೀಷು. ಆವಾಗ ಈ ಮುದ್ದುರಾಜು ಒಂದು ಸಿನಿಮಾ ಮಾಡಿದೆ, ಅಸೋಸಿಯೇಟಾಗಿ ಕೆಲಸ ಮಾಡ್ಬೇಕಾಯ್ತು. ನಾನು ಗ್ರಹಚಾರ ಮೋಹನ್ ಅಂತ ಒಬ್ಬ ಜೂನಿಯರ್ ಸಪ್ಲೈ ಆರ್ಟಿಸ್ಟ್ ಇತ್ತು. ಪಾಪ ಅಲ್ಲಿ ಕರ್ಕೊಂಡೋದ, ಅವ್ರು ಲೊಕೇಶನ್ ನೋಡ್ತಿದ್ರು. ರಮಣ ನೀನು ಸ್ಕ್ರಿಪ್ಟು ಓದ್ತಾಯಿದ್ರು, ನಾನು ಲೊಕೇಶನ್ ಹೋಗಿ ನೋಡ್ಕೊಂಬರ್ತೀನಿ ಅಂತ. KV ರಾಜುನೇ ಎಲ್ಲ ಸ್ಕ್ರಿಪ್ಟು. ಅದು ನಾವು ಓದಿದೆ ಒಂದು 10 ನಿಮಿಷದಲ್ಲಿ ನನಗೆ ಅಷ್ಟು ಕಾನ್ಸಂಟ್ರೇಷನ್ ಓದಿದೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಹೇಳ್ತಾನೆ, ನಾನು ಮುಕ್ಕರಿದ್ರೆ ಇದರಲ್ಲಿ ಜೈಲಿನಲ್ಲಿ ನಾವು ಮುಕ್ಕರಿದ್ರೆ ಚಿನ್ನ ಉದುರುತ್ತೆ ಹೇಗೆ ಅಂತ ಬರೆದಿದ್ರು. ಹಾಂ, ಆಮೇಲೆ ಅದೆಲ್ಲ ಆಯಿತು. ನನ್ನ ಗ್ರಾಚಾರಕ್ಕೆ ಏನಾಯ್ತು, ಇದು ಅಸೋಸಿಯೇಟ್ ಹೇಳ್ಕೊಂಡು ಹೊಟ್ಟೋಯ್ತು. ನಮ್ಮ ವಜ್ರಮುನಿ ಅದೇ ಸೋಮಶೇಖರ್ನ ಹಾಕಿ ಅಂಬರೀಷು ನಾನು ಸಿನಿಮಾ ಮಾಡೋದು, ಅಲ್ಲಿಗೆ ಹೊಟ್ಟೋಗ್ತೆ ಗ್ರಾಚಾರಕ್ಕೆ. ಎಂಟದೇ ಬಂಟದಲ್ಲಿ ಏನಾಯಿತು ಅದೇ ಹೇಳ್ಬಿಡ್ತೀನಿ. ಕೇಸರಿ ಹರವು ಅಂತ ನಾನು ರುದ್ರಮುನಿ ಕೆಲಸ ಮಾಡ್ತಿದ್ದೆ ಪಿಕ್ಚರ್ಗೆ. ಇವರು ನಮ್ಮ ಈಶ್ವರ್ ಅಂತ ಮ್ಯಾನೇಜರು. ಅದು ಯಾರೋ ಮುದ್ದುರಾಜನ ಬಿಳಿ ಹೆಂಡತಿ ಎಲ್ಲ ಮಾಡಿದ್ದಲ್ಲ, ಮಾರುತಿ ಮುದ್ದುಕೃಷ್ಣ ಪಾರಿಜಾತ ಇವ್ರು ಮೂವಿಸ್ತು. ಅವರೆಲ್ಲ ಗೊತ್ತಿದ್ದಾರಲ್ಲ ಅಂತ ಹೋದರೆ ಒಂದು ದಿವಸ ನೆಗೆಟಿವ್ ಅರ್ಜೆಂಟಾಗಿ ಕೊಡಬೇಕು. ಇವರು ಶಾರ್ಟ್ ಫಿಕ್ಸ್ ಮಾಡ್ತಿದ್ದಾರೆ, ಇದ್ದಕ್ಕಿದ್ದಾಗೆ ಆ್ಯಂಗಲ್ ಚೇಂಜ್ ಮಾಡ್ತಾಯಿದ್ದಾರೆ. ಜ್ಞಾನ ಬಂದಾಗೆ ಒಂದು ಕಡೆ ಇಲ್ಲಿ ಇಡ್ತೀನಿ ಥರ ಒಂದು ಅಲ್ಲಿ ಕಳಿತಾರೆ. ಇವನು ಮ್ಯಾನೇಜರು ನೆಗೆಟಿವ್ ಕಳಿಸ್ಬೇಕು, ಅರ್ಜೆಂಟಾಗಿ ರಿಪೋರ್ಟ್ ಕೊಡಿ ಅಂತಿದ್ದಾನೆ. ನಾನು ಈ ರುದ್ರಮುನಿ ಅಂಥೇಳಿ ಒಂದು ಲೋಕಲ್ ಟ್ರೈನ್ ಅಂತ ಹೇಳಿ ಮಾಡಿದ್ದಾನೆ ಪಿಕ್ಚರ್ನ. ನಮ್ಮ ಅದರಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ, ಡೈರೆಕ್ಟ್ರ್ ಕ್ಯಾರೆಕ್ಟರ್ನೇ. ಬಟ್ ಪಿಕ್ಚರ್ ಇನ್ನೂ ರಿಲೀಸ್ ಆಗಿಲ್ಲ, 1 ವರ್ಷ 2 ವರ್ಷ ಆಯಿತು. ಇವನೇನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಸುಳ್ಳ ಮಕ್ಕಳು ಏನೋ ಮಾಡ್ತಿದ್ದೀರ ಅಂದ್ಬಿಡಲ್ಲ. ಯಾರು ಅವನು ಕೇಸರಿ ಹರವು ಅಸೋಸಿಯೇಟ್ ಡೈರೆಕ್ಟ್ರು. ಎಂಟದೇ ಬಂಟದಲ್ಲಿ ಮಳೆ ಇದು ಎಲ್ಲ ಆಯಿತು. ನನಗೆ ತಲೆ ಕೆಟ್ಟ ಕೋಪ ನಿಂತು ಜೋಡಿ ಏನು ಅಂತ ತಿಳ್ಕೊಂಡಿದ್ಯೋ. ನಮ್ಮ ಅಪ್ಪ ಅಮ್ಮನೇ ಆ ಥರ ಕೇಳಿಲ್ಲ, ನಮ್ಮ ಪುಟ್ಟಣ್ಣ ಕಾಣೋದ್ರ ಜೊತೆ ಅಷ್ಟೆಲ್ಲ ನೀವೆಲ್ಲ ಗುರ್ತು ಅಂತ ಹೇಳಿ ಬಂದರೆ, ನಮ್ಮ ಪ್ರೊಡ್ಯೂಸರು ಹಳಬರು ಅಂಬರೀಷಣ್ಣ ಇದ್ದಾರೆ ಇದೆಲ್ಲ ಅಂತ ಬಂದರೆ ಹಿಂಗೆ ತಿಕ್ಕಾಕೊಬ್ಬ ₹1 ಕೇಳಿಲ್ಲ. ಹೋಟ್ಲಿಗೆ ಬಂದು ಸಾಮಾನು ತೊಗೊಂಡು ಬಂದ್ಬಿಟ್ಟೆ. ಇಲ್ಲಿ ಸೋಮಶೇಖರ್ ಪಿಕ್ಚರು ವಜ್ರಮುನಿ. ಈ ಬಿಕ್ಲು ಸತ್ಯನಾರಾಯಣ ನಮ್ಮ ಸೌಂದರ್ಯ ತಂದೆ ಒಂದು ಹಾಡು ಕೂಡ ಬರೆದರು. ಅವನು ಲವ್ ಬಗ್ಗೆ ಅದೇನೋ ಹಾಡು ಬರೆದ್ರು. ಆ ಸಾಗರ್ ಅಂತ ಹೇಳಿದೆ, ಏನು ಹಾಡಯ್ಯ ಇದು ಅಂತ ಆವಾಗಲೇ ಹೇಳಿ ಪಿಕ್ಚರ್ ಹೋಗಲ್ಲ ಅಂತ ಹೇಳ್ಬಿಟ್ಟಿದೆ. ಆಮೇಲೆ ಅವನು ಅಷ್ಟೇ, ಇವನು ಬೆಕ್ಕನ್ ಕಣ್ ಕೃಷ್ಣ ಅಂತಿದ್ದ ಮ್ಯಾನೇಜರು. ಈ ಅಂಬರೀಷ್ ಎಲ್ಲರೂ ಇದ್ರು ರೂಮ್ ಸಪ್ರೇಟಾಗಿ ಮಾಡ್ಕೊಂಡು ನಾವು ಮೋತಿಮಾನಲ್ಲಿ ಆಸ್ಪತ್ರೆ ಸೆಟ್ಟೆಲ್ಲ ಹಾಕಿದ್ದು. ಎಲ್ಲ ಆಸ್ಪತ್ರೆ ಅಲ್ಲೇ ಮಾಡಿಬಿಡೋರೆಲ್ಲ 4 ಮಂಚ ಹಾಕ್ಬಿಟ್ಟು ಎಲ್ಲ ಇದು ಹಾಕ್ಬಿಟ್ಟು ಗ್ಲೂಕೋಸ್ ಹಾಕ್ಬಿಟ್ಟು ಅದೇ ಆಸ್ಪತ್ರೆ. ಎಲ್ಲಿ ಜೈಲು ಅಂದರೆ 4 ಕಂಬಿ ಅದೇ ಜೈಲು, 2 ಟೇಬಲು ಇದು 2 ಜೈಲು. ಆಮೇಲೆ ಇವನು ಆರಾಮಾಗಿ ಮ್ಯಾನೇಜರ್ ಅನ್ಸ್ಕೊಂಡು ಇವನ್ನೆಲ್ಲ ಹೋಗಿದ್ದಾನೆ. ನಮಗೇನು ಗೊತ್ತು ಎಲ್ಲಿ ಹೋಗಿದ್ದಾನೆ ಅಂತ ನಮ್ಗೆ ಹೇಳ್ತಾನೆ. ಇವಾಗ ನಮ್ಮಲ್ಲೇನಾಗಿತ್ತು, ಆರ್ಟಿಸ್ಟ್ಗಳೆಲ್ಲ ಹೊರಗಡೆ ಹೋಗ್ಬೇಕು ಅಂದರೆ ನಮ್ಮ ಹೇಳಿದ್ರೆ ಯಾರೂ ಹೋಗಿಲ್ಲ ಅಂತ ಯಾರೇ ಆದ್ರೂ. ಹೌದು, ಇಲ್ಲ ಯಾರು ಹುಡ್ಕೊಂಡು ಹೋಗೋಕ್ಕಾಗದು, ಎಲ್ಲಿರ್ತಾರೋ ಏನು ಕತೆ ಅಂದರೆ. ಈಗ ಶಾರ್ಟಲ್ಲಿ ತಕ್ಷಣ ಕರಿಬೇಕು ಅಂದ್ರೆ ಎಲ್ಲಿ ಓಡೋಗೋದು. ಕೆಲವರೆಲ್ಲ ಓಡ್ತಾರೆ ಪಾಪ, ಎಲ್ಲಿದ್ರೆ ಮೊಬೈಲು ಹೇಳಿ ಫೋನ್ ಮಾಡೋದು ಈಗೆಲ್ಲ. ಆಮೇಲೆ ಅವನು ಬೋಳಿ ಮಕ್ಕಳು ಅಂದ್ಬಿಡೋದ ವಜ್ರಮುನಿ ನನ್ನ. ಹಾಂ, ವಾಪಸ್ ಬಂದ್ಬಿಟ್ಟೆ ನನ್ನ ಮಕ್ಕಳ ಏನು ಗ್ರಾಚಾರ. ಆಮೇಲೆ ಸೋಮಶೇಖರು ಇದೇ ನಾಗೇಶ್ ಅಂತ ಕೇಳೋದು. ಪುಟ್ಟಣ್ಣವ್ರು ಅಷ್ಟೆಂಟ್ ಅವರು ಹಿಂದೆನೇ ಮಾಡಿದ್ದೀನಿ. ಗೊತ್ತಿಲ್ಲ ನಾನು ಯಾವುದು ನೋಡಿ ಶಾರ್ಪಂಜದ್ದೆಲ್ಲ ಅವ್ನು ಕ್ಯಾರೆಕ್ಟರ್ ಮಾಡಿದ್ದೆ ಅಷ್ಟು ಹಾಡಲ್ಲೇ. ಅದು ಬಿಟ್ಟರೆ ನಮ್ಮ ಜೊತೆ ಏನು ಕೆಲಸ ಮಾಡಿಲ್ಲ ಅವನು. ಹಾಗೆ ಆಮತ್ತಿಂದ ಹೀಗೇ ಆಯಿತು. ಆಮೇಲೆ ತುತ್ತೇರಿಗೆ ನನ್ನ ಮಕ್ಕಳ ಜೊತೆ ಕೆಲಸ ಮಾಡೋದಕ್ಕಿಂತ ಸುಮ್ಮನೆ ಇರೋದು ವಾಸಿ ಹಾಗೆ ಅಂತ ಹೇಳ್ಬಿಟ್ಟು ಆಮೇಲೆ CV ರಾಜು, ನಮ್ಮ ವಿಶ್ವನಾಥ್, ನಂಜುಂಡ ಅವರೆಲ್ಲ ಮಾಡಿದ್ವಿ. ಅದರಲ್ಲೂ ದೇವದಾಸಿ ಮಾಡಿದ್ವಿ, ಮಾಸ್ಟರಣ್ಣೆ ಅವರೆಲ್ಲರೂ. ಕನಕ ಹಾಂ, ದೇವದಾಸಿ ಅಂತ CV ರಾಜು ಅಂತ ಮದ್ರಾಸ್ ಮಾಡಿದ್ರು. ಅವರು ಹಿಂದೆ ಹೆಸರು ಪಿಕ್ಚರ್ ಮರ್ತೋಯ್ತು. ತುಂಬ ಹಳೆಯ ಪಿಕ್ಚರ್ಗಳೆಲ್ಲ ಮಾಡಿದ್ರು, ಒಳ್ಳೆ ಎಡಿಟರ್ ಆತ. ಅದೆಲ್ಲ ಮಾಡಿದ್ವಿ. ಆಮೇಲೆ ನಮ್ಮ ಉದಯ್ ಕುಮಾರ್ ಹೇಳಿದ್ರು, ಸಿನಿಮಾ ಅಂದರೆ ಒಂಥರ ಒಗೆಯೋ ಬಂಡೆ ಕಣೋ, ಮುಟ್ಟಾದವರು ಬಟ್ಟೆ ಹೋಗಿತಾರೆ, ಬಾಣಂತಿರು ಹೊಟ್ಟೆ ಅದ್ರ ಮೇಲೆ ಹೋಗಿತಾರೆ, ಬಸ್ಗೀರು ಅದ್ರ ಮೇಲೆ ಹೋಗಿತಾರೆ, ಆ ಥರ ಒಗೆಯೋ ಬಂಡೆ ಆ ಥರ ಸಿನಿಮಾ ಇಂಡಸ್ಟ್ರಿ ಅಂತ. ರಾತ್ರಿ ಶೂಟಿಂಗು ತುಂಬ ಫಾಸ್ಟು, ಅದೆಲ್ಲ ಮಾಡಿದ್ವಿ. ನಿಮ್ಮ ತಮ್ಮವರು ನಿಮ್ಮ ಸಂಭಾಷಣೆಯನ್ನು ಬದಲಾಯಿಸ್ತಾರ ಹಾಗೆ ಅಂತ. ನಂದೇ ಅಲ್ಲ, ಕಾಳಿದಾಸ ಬರೆದಿದ್ರು ಅವನು ಡೈಲಾಗನ್ನು ಬದಲಾಯಿಸ್ತಾರೆ.
ರಾಗಿಣಿ. ಅದಕ್ಕೆ ಮುಂಚೆ ತಲ್ಲೆ ನನ್ನ ಮಗದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ನೀವಾ? ಹೌದು, ಹಾವಾಡಿಗನ್ ಪಿಕ್ಚರು. ಹಾವಾಡ್ಸೋದು? ಹೌದು ನೀವ? ಹೌದು ಹೌದು. ಬಾಂಡೆ ಅವಳ ಹೀರೋಯಿನ್ನು ವಿ ಮನೋಹರ್ ಅವರೆಲ್ಲ ಕರ್ಕೊಂಡೋಗಿ ಅಲ್ಲಿ ನಾನೇ ಹಾವಾಡಿಗನ್ ಕೆಲಸ ಮಾಡಿದ್ದು. ಬುಸ್ ಅನ್ನತ್ತೆ ಆಗಿ ಅಂತ ಏನು ಹೆಸರು ಮರ್ತೋಗಿದೆ. ಅದ ನಂತರ ಪಾಪ ಇವರು ನಾರಾಯಣ್ ಅವರು 15 ವರ್ಷ ಆಗಿತ್ತು ಆ ಪಿಕ್ಚರ್ ಆದಮೇಲೆ ಚೆಲುವಿನ ಚಿತ್ತಾರ ಕೊನೆಯಲ್ಲಿ ಚೆಲುವಿನ ಚಿತ್ತಾರ ಮಾಡಿದ್ರೆ ನಿಮಗೆ ಗೊತ್ತಿರೋ ಒಳ್ಳೆ ಹೆಸರು ಬಂತು. ಎಷ್ಟು ಡೈರೆಕ್ಟ್ ಕ್ಯಾರೆಕ್ಟರ್. ಹೌದು, ಗಟ್ಟಿ ಚಟ್ನಿ, 3/5 ಸಿಗರೇಟು, ಬಟ್ರ್ ಹೋಟ್ಲ ತೊಗೊಂಬ, ಆ ಚಾನ್ಸ್ ಕೇಳ್ತಾರೆ. ಯಾವುದು ಅಣ್ಣ ತಮ್ಮ ಒಂದ್ಸಲ ಆ್ಯಕ್ಟ್ ಮಾಡಪ್ಪ ಅಂದ್ರೆ ಹೋ ಅಂತೆಲ್ಲ ಇದು ಮಾಡ್ತಾರೆ. ಆ ತಲೆ ಒಳಗೆ ಮೈಂಡ್ ಒಳಗೆ ಇಟ್ಕೊಂಡಿದ್ದೀನಿ, ಇಬ್ಬರು ಮೈಂಡ್ ಒಳಗೆ ಇಟ್ಕೊಂಡಿದ್ದೀನಿ. ನೀವು ಬರ್ತಾ ಹೋಗ್ತಾ ಒಂದು ಗಟ್ಟಿ ಚಟ್ನಿ, 3/5 ಬಟ್ರ್ ಹೋಟ್ಲಲ್ಲಿ ಗಟ್ಟಿ ಚಟ್ನಿ, ಇಡ್ಲಿ, 3/5 ಸಿಗರೇಟು, ದುಡ್ಡು ನೀವೇ ಕೊಡಬೇಕು ಅದೆಲ್ಲ ಆಗುತ್ತೆ. ಆಮೇಲೆ ಅವನು ಕರುಣೆಯ ತೋರೆಯ ಅಂತ ಈ ಡೈರೆಕ್ಟ್ರಿಗೆ ಹೊಟ್ಟಿಗೆಲ್ಲ ಸ್ಪ್ರೇ ಹಾಕೋದು, ಆ ಕೊಂಕ್ಲಲ್ಲಿ ಕೋಮಲ್ ಎತ್ತೋದು, ಅವ್ರ ರೂಮಿಗೆ ಬರೋದು. ಟೈಟಾನಿಕ್ ನೀನೇನು, ನಾನು ಪುರಾಣ ಕನಕದಿಂದ ಹೇಳಿದೆ, ಈಗಿನ ಯೋಗರಾಜ್ ಭಟ್ ಅವ್ರಿಗೂ ಇದು ಮಾಡ್ತೀನಿ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಟೈಟಾನ್ ಥರ ಸಿನಿಮಾ ಮಾಡ್ತೀವಿ, ಇತ್ತಂದು ಉಗಿಯೋದು ಅದೆಲ್ಲ ಇದೆಯಲ್ಲ, ಸೊತಕೆ ಗೀತಕ್ಕೆ. ಕೊನೆಗೆ ನಾನು ಹೊರಗಡೆ ಹೋಗ್ತೀನಿ, ಇವರೆಲ್ಲ ರೂಮಿಗೆ ಬಂದಿರ್ತಾರೆ. ಆಮೇಲೆ ಒಂದು 5 ರೂಪಾಯಿ ಕೊಡಿ ಸಾರ್ ಅಂದರೆ ನಾನು ದಿಮ್ ಕೆಳಗಡೆ ನಂದಲ್ಲೇ ತೊಗೋತೀಯ ಅಂತ ಕೊನೆ ಕ್ಲೈಮ್ಯಾಕ್ಸ್ ಇದೆಯಲ್ಲ, ನಂದೇ ದಿಮ್ ಕೆಳಗಡೆ ಇದ್ದ 5 ರೂಪಾಯಿ ತೊಗೊಂಡಿರ್ತಾರೆ. ಒಳ್ಳೆ ಕ್ಯಾರೆಕ್ಟರ್, ಅದು ಒಳ್ಳೆ ಹೆಸರು ಬಂತು. ಆಮೇಲೆ ಚಂಡಾದಲ್ಲಿ ಪಾಪ ದುಡ್ಡು ಸ್ಕ್ರಿಪ್ಟು ಹೊರಟ್ಬಿಟ್ಟಿದ್ವಿ, ಸ್ಕ್ರಿಪ್ಟ್ ಕೈ ಕೊಟ್ಬಿಟ್ರು, ಇದು ಓದೋಕ್ಕೆ ಟೈಮ್ ಇಲ್ಲ. ಆ ವಿಜಯ್ ನಮ್ಮ ಮನೆ ಕೂಡ ಬಂದಿದ್ವಿ ಚಾಗರಾಜನಗರದಲ್ಲಿ, ದುನಿಯಾ ವಿಜಯ್ ಚಂಡಾದಲ್ಲಿ ಮಾಡೋದು ನಾನು. ಆಮೇಲೆ ಎಷ್ಟು 35-40 ಕೊಡ್ತೀನಿ ನಮ್ಮನ್ನ, ನೆಕ್ಸ್ಟ್ ಜಾಸ್ತಿ ಮಾಡ್ತೀನಿ, ಹಾಗೆ ಎಷ್ಟು ಕೊಡ್ತೀರ ಕೊಡಿ ಸರ್ ಆಗೈತೆ. ಪಾಪ ಆ ಕ್ಯಾರೆಕ್ಟರ್ ಕರೆದು ಕೊಟ್ಟಿದ್ದು ನೋಡಿ ಅಷ್ಟು ವರ್ಷಗಳಾದಮೇಲೆ ನಿಯತ್ತಬೇಕು. ಆಮೇಲೆ ಪಾಪ ಅಸೋಸಿಯೇಟ್ ಮಾಡಿದ್ರೆ ಒಂದು 10-12 ದಿವಸ ಮಾಡಿದೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು ನಮ್ಮ ನಂದಿಕಿಶೋರ್, ICIC ಬ್ಯಾಂಕ್ ಕ್ಯಾರೆಕ್ಟರ್ ಮಾಡಿದ್ವಿ. ದೊಡ್ಡಣ್ಣ ಆಮೇಲೆಲ್ಲ ಹೊಡೆದು ಕೈಕಲ್ಲೆಲ್ಲ ಮುರಿದು ಆಚೆಗೆ ಬಂಡೆ ಆಚೆ ಕಳಿಸ್ತಾರೆ ನಮ್ಮನ್ನು. ಚಂಡ ಆಮೇಲೆ ಇವನು ಅಷ್ಟೇ, ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಕುಡಿದು ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಇವೆಲ್ಲ ನಾಟಕ ಬಿಡ. ಇದು ಇಂಥವ್ನ ದುನಿಯಾ ವಿಜಯಿಗೆ ಹೇಳ್ತಿದ್ದೆ, ಎಷ್ಟು ಮಾಡಬೇಕು ಅಷ್ಟು ಮಾಡು, ನಾಳೆ ಕೈ ಕಾಲು ಮುಟ್ಕೊಂಡ್ರೆ ಕೆಲಸ ತೆಗಿಬೇಕಾದ್ರೆ ನೀನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಹಾಗೆ ಚೆಲ್ಲಿದ ರಕ್ತಲ್ಲೂ ಅಷ್ಟೇ ಒಂದು ಕುದುರೆ ಇತ್ತು. ನಾನು ಅದು ಹೇಳೋಣ ತುಂಬ ಚೆನ್ನಾಗಿತ್ತು. ಈ ಪ್ರಭಾಕರ್ನ ನೋಡಿ ಯಾವ ಪಿಕ್ಚರ್ನೊಂದು ತಲೆ ಬಡಿಸ್ಕೊ ಗುದ್ದು ಗುದ್ದು ಗುದ್ದು, ಇವನು ಇಷ್ಟು ಚೆನ್ನಾಗಿದ್ದಾನೆ, ಹೀರೋ ಯಾಕೆ ಆಗಬಾರ್ದು ಅಂದರೆ ಖರ್ಚು ಸ್ವಲ್ಪ ದಿವಸದಲ್ಲೇ ಚೆಲ್ಲಿದ ರಕ್ತದಲ್ಲಿ ಹೀರೋ. ಚೆಲ್ಲಿದ ರಕ್ತ ಅಭಯ ಪಿಕ್ಚರ್. ಹಾಂ, ಸ್ವಲ್ಪ ದಿವಸ ಪಾಪ ನಾನೇನು ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡಿಲ್ಲ ಅಥವಾ ಊಟ ತಿಂಡಿ ಮಾಡಿಲ್ಲ, 10 ರೂಪಾಯಿ ನಾನು ಕೇಳಲಿಲ್ಲ. ಆ ಮನುಷ್ಯನ ಯಾವಾಗ ನೋಡಿದ್ರು ಬರೀ ಹೊಡೆಯೋದು ಕೂತು ಇದೇ ಆಗೋಯ್ತಲ್ಪ. ನೋಡೋಕ್ಕೆ ಇಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ಪರ್ಸನಾಲಿಟಿ, ಯಾಕೆ ಗಜ ಆಗಬಾರ್ದು ಅಂತ ನೋಡಿದ್ರೆ ಚೆಲುವಿನ ಚಿತ್ತಾರ ಇದರಲ್ಲಿ ಚೆಲ್ಲಿದ ರಕ್ತದಲ್ಲಿ ಹೀರೋ. ಆಮೇಲೆ ರಾಮಕೃಷ್ಣ ಅಲ್ಲೇನಾಯಿತು, ಇದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಶೂಟಿಂಗ್ ನಡೀತಿತ್ತು. ಇದೇ ಚೆಲ್ಲಿದ ರಕ್ತ. ಇದೇ ವಿಜಯ್ ಕುಮಾರು ಮ್ಯಾನೇಜರು. ಹಾಂ, ಅಲ್ಲಿ ಸೈಕ್ಲೋನು. ಸರಿ, ಇವರೇನು ಮಾಡ್ಬಿಟ್ರು, ಇದು ಹೆಸರುಘಟ್ಟ ಕಡೆ ಹೊಟ್ಟೋಗೋಣ ಹಂಗೆ ಅಂದರು. ನಾನು ಅಲ್ಲೇ ಹೇಳಿದೆ, ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿ ಮಳೆ ಬಂದರೆ ಅಲ್ಲೂ ಮಳೆ ಬಂದೇ ಬರುತ್ತೆ ಅಂತಲೂ ಹೇಳಿದೆ. ಆಮೇಲೆ ಏನಾಯಿತು, ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ರು, ಇದ್ದಾಗೆ ಇಲ್ಲೂ ಮಳೆನೇ. ಅಲ್ಲಿ ಒಂದು ಕುದುರೆ ಇತ್ತು, ಬಿಳಿ ಕುದುರೆ, ಮದ್ರಾಸಿಂದ ತಂದಿದ್ದು, ಒಬ್ಬ ಫೈಟರ್ನ ತೊಗೊಂಡು ಕೆರೆ ಒಳಗಡೆ ಬಿಸಾಕ್ಬಿಡ್ತು. ಆಮೇಲೆ ಶೂಟಿಂಗ್ ನಡೀತಿದೆ. ಈ ರಾಮಕೃಷ್ಣ ಅವತ್ತು ಅವ್ರ ಅಪ್ಪನ ತಿಂತಿನಂತೆ ಕೋಳಿ ತಿನ್ನಬೇಕು, ಇನ್ನೇನು ಮಾಡ್ತೀನಿ, ನುಂಗ್ಬೇಡಪ್ಪ ಕ್ಯಾಕರ್ಸ್ ಹೋಗ್ಬಿಟ್ರು. ಆಮೇಲೆ ಈ ಮೈಸೂರಿನಿಂದ ಯೂನಿಟ್ ತರಿಸ್ಬಿಟ್ಟಿದ್ದಾರೆ. ಇವ್ರಿಗೆ ಕಾಸ್ಟ್ಲಿ ಆಗೋಯ್ತಲ್ವ, ಮಳೆ ಬಂದುಬಿಡ್ತು, ಅಲ್ಲಿಂದ ಬಂದು ಇಲ್ಲಿ ಬಂದು ಅಬ್ಬಯ್ಯನೊಳಗೆ ದುಡ್ಡು 1 to double ಇದಾಗೋಗ್ಬಿಟ್ಟು ಖರ್ಚು. ಒಂದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಹೇಳಿದೆ, ಅಲ್ಲಣ್ಣ ಮೈಸೂರಿಂದ ಯೂನಿಟ್ ನೀವು ದುಡ್ಡು ಜಾಸ್ತಿ 1 to double ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನಾದ್ರು ಯೋಚನೆ ಮಾಡಿದ್ದೀರ? ಮದ್ರಾಸಿಂದ ಅಂಥ ಕ್ಯಾಮ್ರಾಮನ್ ಹೇಳಿದ ಅಂಥವ್ರನ್ನೇ ಕರ್ಕೊಂಬಂದಿದ್ರ, ಟ್ರೈನ್ ಚಾರ್ಜ್ ಕೊಡಬೇಕು, ರೂಮ್ ಬಾಡಿಗೆ ಕೊಡಬೇಕು, ಅವರು ಬಾಟಗಳು ಕೊಡಬೇಕು. ಮೈಸೂರಿಂದ ಯೂನಿಟ್ ತರಿಸಿದ್ದೀರ, ನೀವು ಕ್ಯಾಮ್ರಾ ಇಲ್ಲ ಅಂದಿಟ್ಟಿಗೆ ಅವನೇನು ತುಂಬ ಏನು ಕಮ್ಮಿ ಏನು ಮಾಡಲ್ಲ, ಅಷ್ಟೇ ಕೊಡಬೇಕಾಗುತ್ತೆ. ನಿಮ್ಗೆ ದುಡ್ಡು ಜಾಸ್ತಿ ಆಗ್ದಲ್ಲಿ ಏನು, ನೀವು ಅದು ಯಾರ್ದೋ ಮಾತು ಕಟ್ಕೊಂಡು ಅಲ್ಲಿ ಮಳೆ ಬಂದ ಸೈಕ್ಲೋನ್ ಇದು. ಅಡ್ಡ ಮಳೆ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಒಂದು ಕಡೆ ಬೀಳ್ಬೋದು, ಒಂದು ಕಡೆ ಇಲ್ಲ. ಇದು ಸೈಕ್ಲೋನ್ ಎಷ್ಟು ದೂರ, ಎಷ್ಟು ಕಿಲೋಮೀಟ್ರ್ ಇದೆ ಅಲ್ಲಿಗೂ ಇಲ್ಲಿಗೂ, ಹೌದಲ್ವಾ? ತೆಲುಗುನಲ್ಲೇ ಅವನು ಕಾದ, దాంట్లోనూ బొమ్మ వస్తుంది, దీంట్లోనూ బొమ్మ వస్తుంది. ಹೌದಲ್ಲ, ಅದರಲ್ಲೂ ಆ ಕ್ಯಾಮ್ರಾದಲ್ಲೂ ಬೊಂಬೆ ಬರುತ್ತೆ, ಈ ಕ್ಯಾಮ್ರಾದಲ್ಲೂ ಬೊಂಬೆ ಬರುತ್ತೆ ಅಂತ ತಕ್ಷಣ ಸಾಯಂಕಾಲ ಮದ್ರಾಸ್ ಕ್ಯಾಮ್ರಾನ ಪ್ಯಾಕಪ್ ಮಾಡಿಸ್ಬಿಟ್ರು. ಅವ್ರು ಸಾಯೋಕ್ಕೆ ಮುಂಚೆ ಕೂಡ 15 ದಿವಸ ಸಿಟಿ ಇನ್ಸ್ಟಿಟ್ಯೂಟ್ ಇದೆಯಲ್ಲ,
ಅಲ್ಲಿ ಯಾರೋ ಒಬ್ಬ ತಮಿಳ್ ಡೈರೆಕ್ಟ್ರು ಅವ್ನು ಯಾವುದೋ ಒಂದು ಪಿಕ್ಚರ್ ಸಕ್ಸಸ್ ಆಗ್ಬಿಡ್ತು ಅಂದ್ರೆ ಅವಾಗೆಲ್ಲ ಮುಗುಳು ಬಿದ್ದುಬಿಟ್ರು ಅವನಿಗೆ. ಓಹೋ ಸಕ್ಸಸ್ಫುಲ್ ಡೈರೆಕ್ಟ್ರು ಅಂತ ಅವನ ಹೆಸರೇನು ಮರ್ತೋಯ್ತು. ಆಮೇಲೆ ಪಾಪ ಸಾಯಕ್ಕೆ 8 ದಿವಸಕ್ಕೆ ಮುಂಚೆನೂ ಕೂಡ ರಮಣ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನಿ, ನಾನು ಡೈರೆಕ್ಷನ್ ಕೊಡ್ತೀನಿ ಬಾ ಹಂಗೆ ಅಂದರು. 15 ದಿವಸಕ್ಕೆ ಘಟ ಔಟು. ಹೀಗೆ ನಮ್ಮ ಹಣೆ ಬರ. ಈಗದು ಚೆಲುಂಚಿ ಥರ ಆಯಿತು. ಚಂಡಾದಲ್ಲಿ ಒಂದು 12 ದಿವಸನೂ ಆಯಿತು. ತಕ್ಷಣ ಸ್ಕ್ರಿಪ್ಟ್ ಓದೋಕ್ಕೂ ಆಗಲಿಲ್ಲ, ದುಡ್ಡು ಕಾಸು ಅವನ ಪಾಪ ಏನೂ ಕೇಳೋಕ್ಕೆ ಹೋಗಲಿಲ್ಲ. ಯಾಕೆ ಒಂದೇ ಒಂದು ನಿಯತ್ತಿಂದ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು. 15 ವರ್ಷ ಆದ್ಮೇಲೆ ಜ್ಞಾಪಿಸ್ಕೊಂಡು ಕೊಟ್ರಲ್ಲ, ಅದಕ್ಕೆ ನಾವು ಕೃತಜ್ಞತಾಗಿರಬೇಕು. ಮೊನ್ನೆ ಕೂಡ ಇನ್ಸ್ಟಿಟ್ಯೂಟಿಗೆ ಫೋನ್ ಮಾಡಿದ್ದೆ, ಅವ್ರ ನಂಬರ್ ಯಾವುದಕ್ಕೆ ಲ್ಯಾಂಡ್ ಲೈನ್ ಚೇಂಜ್ ಆಗೋಯ್ತು, ಅವ್ರ ನಂಬರ್ ಹೋಯ್ತು, ಎಲ್ಲ ಆಯಿತು. ಆಮೇಲೆ ಆ ಹುಡುಗಿ ಇನ್ನೊಬ್ರು ಕೊಟ್ಟು ಮಾತಾಡಿ ನಾಳೆ ಬಂದರೆ ಮಾತಾಡ್ಬೇಕಮ್ಮ ಅಂದೆ. ಆಮೇಲೆ ಫೋನ್ ಮಾಡಿ ಆಮೇಲೆ ಚಂಡಾದಲ್ಲಿ ಆಯಿತು. ಒಂದು ಆ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಮೈಸೂರಿನಲ್ಲಿ ಕ್ಲಾಪು ನಾನೇ ಎಲ್ಲ ಒಬ್ಬರು ಹೆದರ್ಕೋತಾರೆ, ಅವ್ರ ಹತ್ರ ಯಾರೂ ಕೆಲಸ ಮಾಡಲ್ಲ. ನಾರಾಯಣ ಅವ್ರ ಹತ್ರ ಅಷ್ಟು ತುಂಬ ಸ್ಟ್ರಿಕ್ಟು, ಆಮೇಲೆ ಫಾಸ್ಟು, ಅರ್ಥವೇ ಆಗಲ್ಲ ಬೇರೆಯವ್ರಿಗೆ, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರು. ನಮ್ಮ ಡೈರೆಕ್ಟ್ಗಳ ಥರ ಹೇಳಲ್ಲ. ನನ್ನಂಥವ್ನಿಗೆ ಕಷ್ಟ ಆಗೆ ಅಂತಂದ್ರೆ ಬೇರೆಯವ್ರಿಗೆ ಏನಾಗಬೇಕು. ಈಗ ನೀವು ಒಂದು ಸೀನು ಕಂಟಿನ್ಯೂಟಿ ಅಂತಂದರೆ ಒಂದು ಸೀನ್ ತೆಗಿಬೇಕು ಅಂದ್ರೆ ನಾವು ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಹೀಗೆ ಟೈಮ್ ಬೇಕಾದ್ರೆ ಎಲ್ಲದಕ್ಕೂ. ಇವಾಗ ನಮ್ಮಲ್ಲಿ ಮುಂಚೆ ಏನು ಮಾಡ್ತೀವಿ, ಕೆಲವರು ನಂಬರ್ ಸೀನ್ ನಂಬರ್ 1, ಸೆಟ್ ನಂಬರ್ 1, ಸೆಟ್ ನಂಬರ್ 2 ಅಂತೆಲ್ಲ ಹಾಕೋರು ಕೆಲವರು. ಅಂದರೆ ಅನ್ನೊಂದು ಕಡೆ ಹಿಡಿದು ಸೆಟ್ಟು ಸೀನ್ ಹಾಕ್ಬಿಟ್ರೆ ಕಂಟಿನ್ಯೂಟಿ ಅಂದರೆ ತೆಗೆದು ಕೊಡೋ ಅಭ್ಯಾಸನೂ ಕೆಲವ್ರಿಗಿತ್ತು. ನಮ್ಮದೇ ಬೇರೆ ಥರ ಇತ್ತು, ಅವ್ರದ್ದೇ ಬೇರೆ ಥರ, ಕೆಲವ್ರು ಹಾಕ್ಕೊಳ್ಳೋರಾಗೆ. ಆಮೇಲೆ ಹೀಗೆಲ್ಲ ಆಯಿತು. ಆಮೇಲೆ ಚಂಡಾದಲ್ಲಿ ಹೋದೆ. ಕೊನೆಯಲ್ಲಿ ಅವರು ನಾರಾಯಣ ಅವರು ಒಂದು 12 ದಿವಸ ಮೈಸೂರಿನಲ್ಲಿ 3 ಗಂಟೆಗೆ ಎಬ್ಬಿಸ್ಬಿಡೋ. ಆಮೇಲೆ ಯಾರೋ ರಾಜಾರಾವ್ ಅಂತ ಮ್ಯಾನೇಜರು, ಒಂದು ಲೋಟ ಕಾಫಿ ಕುಡಿಯೋಲ್ಲ ಲೊಕೇಶನ್ಗೆ ಹೋಗೋವರೆಗೂ. 6 ಗಂಟೆಗೆ ಅಂದರೆ ಅಂದರೆ ಕೆಲಸದಲ್ಲಿ ಮಾತ್ರ ತುಂಬ ಅದು ತಾರೀಫ್ ಮಾಡಬೇಕು. 6 ಗಂಟೆ ಶೂಟಿಂಗ್, 9 ಗಂಟೆ ಆಮೇಲೆ ಬ್ರೇಕ್ ಮಾಡಿ ಆಮೇಲೆ ಟಿಫನ್ನು. ಆಮೇಲೆ ಸೋಮರಾಜು ಅಂಥೇಳಿ ಅಲ್ಲಿ ಮ್ಯೂಸಿಕ್ ಎಲ್ಲ ಅವರವರೇ ಮಾಡಿದ್ರು, ಅವರೇ ಹಾಡುಗಳು ಆ ಥರ ಎಲ್ಲ ಆಯಿತು. ಅವನ್ನ ಎಸ್ ನಾರಾಯಣ ಹಾಡು, ಅವರೇ ಮ್ಯೂಸಿಕ್ಕು, ಅವರೇ ಆ ಥರ ಎಲ್ಲ ಕೆಲವೆಲ್ಲ ಶುರು ಆದಮೇಲೆ ಆ ಸೋಮರಾಜು ಅಂತ ಅವ್ರ ಅಣ್ಣ ಒಬ್ಬರು ಇದ್ದರು, ಅವರು ಒಬ್ಬ ಡೈರೆಕ್ಟರ್, ಅವರು ಸೋಮಣ್ಣ ಅಂತಿದ್ರು ಒಬ್ಬರು. ಆಮೇಲೆ ಅವರು ಮದ್ರಾಸಿಗಿದ್ರೆ ಸ್ವಲ್ಪ ಬಾಂಬೆಗೆಲ್ಲ ಸಾಂಗ್ ಇದಕ್ಕೆಲ್ಲ ಹೊಟ್ಟೋಗೋರು ಎಲ್ಲ ನಾನೇ. ಯಾರು ಬಂದು ಕೆಲಸ ಒಂದು ದಿವಸ ಕ್ಲಾಪ್ ಮುಳ್ಳು ತಂತಿ ಮೇಲೆ ಬಿದ್ದುಬಿಟ್ಟು ಕ್ಲಾಪೇ 2 ಪೀಸ್ ಆಗೋಯ್ತು ಚಂಡಾದಲ್ಲಿ. ರಿಪೋರ್ಟು, ಡೈಲಾಗ್ ಹೇಳ್ಕೊಡ್ಬೇಕು, ಬ್ಯಾಕ್ಗ್ರೌಂಡು. ಅಲ್ಲೇನು ಮಾಡೋದು, ಈ ಜೂನಿಯರ್ ಆರ್ಟಿಸ್ಟ್ಗಳು ಮೆತ್ತಿಗೆ 2 ಸಲ ಮಖ ತೋರಿಸೋ ಲೆಕ್ಕ ಕೊಡೋದು. ಆಮೇಲೆ ಒಬ್ಬೊಬ್ಬರ ಕದ್ದು ಹೊರಡೋಗ್ಬಿಡೋರು. ಡೈರೆಕ್ಟರ್ ಹತ್ರಗೆಲ್ಲ ಹೇಳ್ತಿದ್ದೆ ಪಾಪ, ಅವ್ರು ಮೋಸ ಮಾಡ್ತಾರೆ ಅಂತೇಳಿ. ಸಾಯಂಕಾಲದ ಹೊತ್ತಿಗೆ ಮಾತ್ರ ಬಿಲ್ ಕೊಡೋರು. ಅದು ಮೈಸೂರಿನಲ್ಲಿ ಶೂಟಿಂಗ್ ನಡೀತು. ಆಮೇಲೆ ಸೋಮರಾಜ್ ಬಂದು ಆಮೇಲೆ ನನಗೆ ಯಾಕೋ ಇವರು ರಾಮಣ್ಣಿಂದ ನನಗೇನು ಸಹಾಯನೇ ಆಗಲಿಲ್ಲ ಅಂದ್ಬಿಟ್ರು ನಂಗರಾಚಾರ್ಯಕ್ಕೆ. ಸರಿ ಆದರೆ ನಾನು ಕೆಲಸ ಮಾಡಲ್ಲ, ನನ್ನಿಂದ ಸಹಾಯ, ನಾನು ಬೇರೆಯವ್ರ ಥರ ಆಸೆ ಪಡಲ್ಲ, ನಿಮ್ಮ ಇದಕ್ಕೋಸ್ಕರ ಕೃತಜ್ಞತೆ. ಅವತ್ತು ಮದುವೆ ಸೀನು ಅದು ಇದು ನನ್ನ ರೂಮ್ನಲ್ಲಿ ಎಲ್ಲ ತಂದಿದ್ವು. ಇವತ್ತು ಒಂದು ದಿವಸ ಮಾಡಲ್ಲ, ನನ್ನಿಂದ ಸಹಾಯ ಆಗಲಿಲ್ಲ ಅಂದ್ರೆ ಮಾಡಲಿಲ್ಲ. ಆಮೇಲೆ ಅಷ್ಟಾದ್ರೂ ಪಾಪ ಇದು ಮನಸ್ಸು ಮಲ್ಲಿಗೆ, ಆ ಮರಾಠಿ ಸಿನಿಮಾ ಸೈರಾಯ್ಡ್ ಅಂತ ಹಿಟ್ಟಾಗಿತ್ತಲ್ಲ ಪಿಕ್ಚರು, ಅದರಲ್ಲಿ ಪಾಪ ಕೊಳ್ಳೇಗಾಲದಲ್ಲಿ ಶೂಟಿಂಗ್ ಇತ್ತು. ಕ್ಯಾರೆಕ್ಟ್ರ್ ಕೊಟ್ಟರು, ಅಂಪೈರ್ ಕ್ಯಾರೆಕ್ಟ್ರು. ಹಾಂ, ಕ್ರಿಕೆಟ್ ಅಂಪೈರು. ಒಂದು ಬರೀ ಚಡ್ಡಿ ಏನು ಬಟ್ಟೆ ಬರೆ ಏನೂ ಇಲ್ಲ, ಬಿಸಿಲು 8 ದಿವಸ ಎಲ್ಲ ಹೋಗೋಗ್ಬಿಟ್ಟಿತ್ತು. ಅದರಲ್ಲಿ ನಾನು ಬರೋರ ಹುಡುಗರ ಮನೆ, ಆ ಮುದುಕಿ ನಾನು ನಟಿಸ್ಕೊಂಡು ನನ್ನ ಮಗನೇ ಮನೇಲಿ ಬಂದು ಕೆಲಸ ಮಾಡು, ಅವತ್ತಂಬ ಇದೆಲ್ಲ ಮಾಡು ಅಂದು ಇಲ್ಲಿ ಬಂದು ಕ್ರಿಕೆಟ್ ಆಡ್ತಿದ್ಯಾ ಅಂತ ಅವ್ರನ್ನೆಲ್ಲ ಬೈದು ನನ್ನೆಲ್ಲ ಹೊಡೆದು ಹುಟ್ಟಿಸ್ಕೊಂಡು ಇದೆಲ್ಲ ಮಾಡ್ತಾರೆ. ಚೆನ್ನಾಗಿತ್ತು ಕ್ಯಾರೆಕ್ಟ್ರು, ಬಟ್ ಪಿಕ್ಚರು ಓಡಲಿಲ್ಲ. ಆಮೇಲೆ ಪಾಪ ಅವರು ಆರ್ಟಿಸ್ಟ್ ಹೇಳೋರು, ಆರ್ಟಿಸ್ಟ್ಗಳಿಗೆ ಇವಾಗ ಬದ್ಧತೆ ಇಲ್ಲ. ಅದನ್ನ ಎಸ್ ನಾರಾಯಣ್, ಅದು ನನ್ನ ತಲೆ ಒಳಗೆ ತುಂಬ ಎಫೆಕ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಹೌದು, ಆರ್ಟಿಸ್ಟ್ಗಳಿಗೆ ಬದ್ಧತೆಯೇ ಇಲ್ಲ. ಅದು ಕೆಲವರು ಗಣೇಶ್ ಕೆಲವೆಲ್ಲ ಸುಮ್ಮನೆ ದುಡ್ಡು ಆಮೇಲೆ ಕೊಡಬೇಕು, ಅದು ಮಾಡಬೇಕು ಅಂದರು. ಆಮೇಲೆ ಅಗರಬತ್ತಿಯವ್ರೇನೋ ಇದು ಮಾಡಿದ್ರು ಪಾಪ. ಅವರು ಆ ಮಗನ್ನೆಲ್ಲ ಹಾಕಿ ಸಿನಿಮಾ ಮಾಡೋದು ಇದಾಗಲಿಲ್ಲ, ಮೊನ್ನೆ ಯಾವುದೋ ಮಾಡ್ತೀನಿ ಅಂತ ಹೊರಟರು. ಹಾಗಾಗಿ ಆವತ್ತಿಂದ ಆಯಿತು ಪಾಪ. ಈಗ ನಾವು ಅದೇ ಅವರಿಂದನೇ ನಾವು ಯಾವಾಗ ಚಲವಿನ ಚಿತ್ತರ ಆದಮೇಲೆ ಈ ಸ್ವಲ್ಪ ದಿವಸ ಆದಮೇಲೆ ಇದು ನಮ್ಮ ಪೊಗರು, ಶೋಕಿವಾಲ, KGF. ಈಗ ನೀವು ಆರ್ಟಿಸ್ಟಾಗಿ ಬಿಸಿ? ಹಾಂ, ಆರ್ಟಿಸ್ಟಾಗಿ ಮಾಡಿ ಅಷ್ಟೊತ್ತಿಗೆ ಇದು ಶುರುವಾಯಿತು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಯಾಕಾರ ಬಂದ್ವಿ ಅಂತ ಇಲ್ಲಿ ಅನ್ನಿಸ್ತಿದೆ ಈಗ. ಇದು ನಮ್ಮ ಆಮೇಲೆ ನಮ್ಮಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿದ್ದನು ಅವನು ಸಿನಿಮಾನೇ ಮಾಡ್ಬಿಟ್ಟ. ನಮ್ಮಲ್ಲಿ ಇದು ಅಂತರಂಗದ ಮೃದಂಗ ಅಂತ, ಕೋಟೆ ಅಂತ ಮೋಹನ್ ಅಂತ ಒಬ್ಬಿದ್ದ.
ಅವರೆಲ್ಲ ಅದೇ ಹೇಳಿದ್ನಲ್ಲ ಮಸೂರು ಟೈಮ್ನಲ್ಲಿ ಏನೇನೋ ಕದ್ದು ಪದ್ದು ಎಲ್ಲ ಆಯಿತು ಆಮೇಲೆ ಸುಂದರ ಕೃಷ್ಣ ಅದೇ ಬಸ್ ಚಾರ್ಜು ಅದೆಲ್ಲ ಹೇಳಿದ್ರು. ಕೊನೆಗೆ ಅದೇನಾಗೋಯ್ತು ಅಂದರೆ ನಿಂಗೆ ಬಿಸಿಲು ಆಗಲ್ಲ ಅಂದ್ರೆ ಆಮೇಲೆ ನಮ್ಮ ಇದರಲ್ಲಿ ಕಾನಿಷ್ಕ ಹೋಟೆಲ್ ಭೂದಾಳ ಕೃಷ್ಣಮೂರ್ತಿ ಅಂತ ಹೇಳಿದ್ರು. ಮೊನ್ನೆ ಅವನು ಆತನ ಹೊಟ್ಟೋಗ್ಬಿಟ್ಟ. ಅದು ಯಾವುದೋ ಒಂದು ಸಿನಿಮಾ ಪಿಕ್ಚರ್ ಮಾಡಿದ್ದಾನೆ, ರಿಲೀಸ್ ಆಗಲಿಲ್ಲ. ಏನು ರಮಣ ಹೋಗಲಿಲ್ಲ ಶೂಟಿಂಗ್ಗೆ? ಇಲ್ಲಪ್ಪ, ಹೀಗೆ ಕೇಳೋ ಹೊತ್ತಿಗೆ ಬಿಸಿಲು ಜಾಸ್ತಿ ಅಂತೆ ಹಾಗೆ ಅಂತ. ಇಲ್ವಂತೆ ನೀನು ದುಡ್ಡು ಜಾಸ್ತಿ ಕೇಳಿದೆ ಅಂತೆ. ನಾನು 1000 ಕೇಳ್ತೀನಿ ಅಷ್ಟೇ ಕೊಡ್ಬೋದು. ಇಲ್ಲಪ್ಪ ನಡೆದಿದ್ದು ಹೀಗೆ, ಬಿಸಿಲು ಅಂತಲ್ಲಿ ಬೇಕು ಅಂತ ಏನು ಕಾರಣ ಅವ್ರಿಗೆ ಇಷ್ಟ ಆಯಿತೋ ಎಲ್ಲೋ ಗೊತ್ತಿಲ್ಲ, ಈ ಥರ ಅಂತ ಕತೆ ಹೇಳಿ ಹೀಗೆ ಮಾಡಿ ಕೊನೆಗೆ ಆ ಶಿವಣ್ಣ ಕೊಡ್ತೀನಿ ಅಂದರು. ಅವರು ಗೋವಿಂದ ಆಗ್ಬಿಟ್ರು. ಇವತ್ತು ಕೆಲಸ ಮಾಡ್ತಿದ್ದೀರಿ? ಇವತ್ತು ಕೆಲಸ ಮಾಡ್ತಿದ್ದೀರಿ? ಇಲ್ಲ ಬೇರೆಯವ್ರ ಹತ್ರ ಮಾಡೋಲ್ಲ, ಅಸೋಸಿಯೇಟಾಗೂ ಮಾಡಲ್ಲ. ಪ್ಲಸ್ ಈ ಥರ ಪ್ರಾಬ್ಲಮ್ ಬೇರೆ ಶುರು ಆಗೋಯ್ತು. ಆಮೇಲೆ ಅವೆಲ್ಲ ಹಿಡಿಸಲ್ಲ ನಮಗೆ, ರೀತಿ ರಿವಾಜ್ ಇಲ್ಲ. ಒಂದು ಯಾವುದೋ ಒಂದು ಸಿನಿಮಾ ಬೇಡದ ಹೈದ್ರಾಬಾದ್ಗೆ ಆ ಊಟ ತಿಂಡಿ ನೋಡ್ಬಿಟ್ಟು ಈ ಸಿನಿಮಾ ಸವಾಸನೆ ಬೇಡ ಅನ್ಸ್ಬಿಟ್ಟು ಬಾಯಿಗಿಡೋಕ್ಕಾಗಲ್ಲ. ತಿನ್ನೋದು ಇಷ್ಟು ಅನ್ನ ನಾವು. ನಮ್ಮ ಮುಂಚಿಂದನೂ ಅಷ್ಟೇ, ಏನೋ ಚಟ್ನಿ ಎಲ್ಲೋ ಹೋಟ್ಲಿಂದ ಏನೋ ಸಿಕ್ಕಿದ್ದು ಎಲ್ಲಿ ಕಾಸಿಗೆ ಹಗ್ಗ ಆಗುತ್ತೋ ಅಲ್ಲಿಂದ ತಿಂಡಿ ತಂದುಬಿಡೋದು. 2 ಇಡ್ಲಿ ತಿನ್ನೋದಕ್ಕೆ 2 ಲೋಟ ನೀರು ಕುಡಿಬೇಕು. ಇವು ನಮ್ಮ ಅಣ್ಣವ್ರ ಪಿಕ್ಚರ್ನಲ್ಲಿ ನನ್ನ ತಮ್ಮನ ಕೈಲಿ ಎಲ್ಲ ಕೋಸಂಬರಿ ಅಡುಗೆ ಹಬ್ಬದ ಊಟ ಮಾಡಿಸೋವು. ಹೌದು, ಹೋಳಿಗೆ ಗಿಳಿಗೆ ಕೋಸಂಬರಿ ಪಾಯಸ. ಅಂಬರೀಷ್ ಅಂತೂ ನಮ್ಮ ಪಡವಾರ ಅಕ್ಕಿ ರೊಟ್ಟಿ ಆ ಥರ ಮಾಡಿಸ್ಕೊಂಡು ತಿನ್ನೋನು. ನನ್ನ ತಮ್ಮನಿಗೂ ಅವನಿಗೂ ಅಷ್ಟು ಇದಿತ್ತು. ಹೀಗಾಗಿ ಅದೆಲ್ಲ ಮಾಡಿದೆ. ಕೊನೆಗೆ ಪಿಕ್ಚರ್ ಮಾಡ್ತೀನಿ ಅಂದರೆ ಹೋದರು. ನಾನು ಸ್ವತಃ ಮಾಡ್ತೀನಿ ಅಂದರೆ ಆಮೇಲೆ ಇವ್ರದ್ದು ಅಷ್ಟೇ, ಯಾತಕ್ಕೆ ಒಬ್ಬ ಏನೋ ಬರ್ತಾರಲ್ಲ ಒಂದು ಸಿನಿಮಾಗೆ ಹೆಸರು ಸಂಭಾಷಣೆ ಕೊಡೋಣ, ಅದೇನು ಕೊಡ್ತಾರೆ ಸುಮ್ಮನೆ ಇಟ್ಕೊಂಡಿರೋರು ಅಷ್ಟೇ. ಅದು ಯಾವುದೂ ಅದರಲ್ಲಿ ಇರ್ತಿತ್ತಿಲ್ಲ. ಒಂದ್ಸಲಿ ಆಗಲೇ ಅದಕ್ಕೆ ಬರೆದಿಟ್ಕೊಂಡೆ. ಒಂದ್ಸಲಿ ಕನಕ ಪ್ರಭಾಕರ್ ಶಾಸ್ತ್ರಿ ಇಂಟರ್ವ್ಯೂ ಬಂದಿದ್ದು ಪೇಪರ್ ಇದು ರೇಡಿಯೋದಲ್ಲೇ, ನಿಮ್ಮ ತಮ್ಮವರು ನಿಮ್ಮ ಸಂಭಾಷಣೆಯನ್ನು ಬದಲಾಯಿಸ್ತಾರ ಹಾಗೆ ಅಂತ. ನಂದೇ ಅಲ್ಲ, ಕಾಳಿದಾಸ ಬರೆದಿದ್ರು ಅವನು ಡೈಲಾಗನ್ನು ಬದಲಾಯಿಸ್ತಾರೆ. ಸೊ ಈಗ ಹೇಗೆ ಸರ್ ನಿಮ್ಮ ಲೈಫ್? ಅತ್ಲೂ ಇಲ್ಲ ಇತ್ಲೂ ಇಲ್ಲ. ಇವಾಗಲೂ ಆಸೆ ಇದೆ. ಆ ಗುಂಡೂರಾವ್ ಹೇಳಿದ್ನಲ್ಲ, ಪೋಲಿಗಿಟ್ಟೆ ತಾವರೆಕೆರೆ ಹಾಗೆ ಅಂತ ಎಲ್ಲ ಮಾಡಿದಾಗ ಗುಂಡೂರಾವ್ ಮಿನಿಸ್ಟರ್ ಆದಾಗ 6 ತಿಂಗಳು ಸತತವಾಗಿ ಸುತ್ತಿದೆ. ಏನಕ್ಕೆ? ಅದೇ ಒಂದು ಪಿಕ್ಚರ್ಗೆ ಏನಾರು ಅವಕಾಶ ಮಾಡಿಕೊಡಿ, ಸ್ವಲ್ಪ ಸಹಾಯ ಪ್ರೊಡಕ್ಷನ್ ಮಾಡೋಕ್ಕೆ ಅಂತ. ಗೌರ್ಮೆಂಟಿಂದ? ಹಾಂ, ಗೌರ್ಮೆಂಟಿಂದ ಅವರಿಂದನೇ ಗೌರ್ಮೆಂಟಿಂದ ಎಲ್ಲ ಮಾಡ್ತಿದ್ದಿಲ್ಲ. ಆಮೇಲೆ ಒಂದ್ಸಲಿ ತಾವರೆಕೆರೆ ಮಾಡಬೇಕು ಅಂದಾಗ TV ನೀವು ತೋರಿಸ್ದೆ ಅಶ್ವತ್ಥನಾರಾಯಣ ಅಂತ. ಈ ಕೆಲವರೆಲ್ಲ ಕಲ್ಲು ಡಬ್ಬಗಳಿಗೆ ಸುಳ್ಳೇಬಿಟ್ಟು ಟೇಪ್ ಹಾಕ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಒಂದು ಕ್ಯಾಮ್ರಾ ಈ ಥರ ತೊಗೊಂಡೋಗ್ಬಿಟ್ಟು ಆ ಮಡಿಕೇರಿಗೆ ಇಟ್ಕಡಿ ಎಲ್ಲ ಪಾಪ ತುಂಬ ಸಿನಿಮಾದವ್ರಿಗೆ ತುಂಬ ಹೆಲ್ಪ್ ಮಾಡೋರು. ನೀವು ನೀವೇನು ಕೊಡ್ತೀರ, ನಾವೇನು ಕೊಡ್ತೀವಿ, ನನ್ನ ಹತ್ರ ದುಡ್ಡಿದೆ. ಒಬ್ಬ ಅದೇ ಥರ ಹೇಳಿದೆ, ನೀವು ಕಾನ್ಸ್ಟ್ರಿಬ್ಯೂಷನ್ ಏನು, ನಂಗೆ ಆ ಪದನೇ ಗೊತ್ತಿತ್ತಿಲ್ಲ ಹಾಗಂದ್ರೆ ಏನು ಅಂತ. ಅದು ನೀವು ದುಡ್ಡು ಹಾಕಿ ಅಥವಾ ಇದು ಮಾಡಿ ನಾನು ಸಿನಿಮಾ ಮಾಡ್ತೀನಿ. ನನ್ನ ಹತ್ರ ದುಡ್ಡಿದ್ರೆ ನಿನ್ನೆ ಯಾಕೆ ಮಾಡ್ತಿದ್ದೆ? ನಾನು ಮಾಡೋದ, ನಾನೇ ಸ್ವಂತ ಮಾಡ್ಕೊಡ್ತೀನಿ. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಪಾರ್ಟ್ನರ್ಶಿಪ್ಪು ಅದು ಇದು ಮಾಡೋ ಸ್ವಂತ ಮಾಡು. ಅಟ್ಲೀಸ್ಟ್ ಒಂದು ಸಬ್ಸಿಡಿ ಬರುತ್ತೆ, ಒಂದು ಹೆಸರು ಬರುತ್ತೆ, ಪಿಕ್ಚರ್ ಫೈಲ್ಯೂರ್ ಆಗುತ್ತೆ ಬಿಡುತ್ತೋ. ಇನ್ನೊಬ್ಬನ ಹತ್ರ ಹೋಗಿ ತಗಲಾಕೊಂಬಿಟ್ಟು ಯಾಕೆ ಮಾಡ್ತೀರಾ? ನಾನು ಎಷ್ಟೋ ಜನ ಪ್ರೊಡ್ಯೂಸರ್ ಹೇಳ್ತೀನಿ, ನಾ ಸಿನಿಮಾ ಮಾಡೋದು, ನೀನು ಯಾವ ಹೀರೋಯಿನ್ಗಳು ನೋಡ್ತೀಯ? MG ರೋಡು, ಬ್ರಿಗೇಡ್ ರೋಡ್ಗೆ ಹೋಗಿ ಎಂತೆಂಥ ಡ್ರೆಸ್ಸು, ಎಂತೆಂಥ ಹೀರೋಯಿನ್ ಹುಡುಗಿರು ಇರ್ತಾರೆ. ಈ ಕೆಲವರು ಶೋಕಿಗೋಸ್ಕರ ಸಿನಿಮಾ ಮಾಡೋಕ್ಕೆ ಬರ್ತಾರೆ ಕೋಟಿ ಹಾಕ್ಬಿಟ್ಟು. ಅದ್ರ ಬದಲು ಸ್ಟ್ರೈಟಾಗಿ ಹೇಳ್ತೀನಿ ಕೆಲವರಿಗೆ, ಒಂದು ಯಾವ್ದಾದ್ರು ಹೆಣ್ಮಕ್ಳು ಒಂದು 2 ಲಕ್ಷ 3 ಲಕ್ಷ ಕೊಟ್ಬಿಡಿ, ಪಾಪ ಅವ್ರಿಗೂ ಹಿಂಗೆ ಆಗುತ್ತೆ, ನಿಮಗೂ ಕೆಲಸ ಆಗುತ್ತೆ ಅಂತ. ಈ ಒಟ್ಟು ಸರಿ ಇಲ್ಲ ಇಂಡಸ್ಟ್ರಿ? ಹಾಂ, ಈ ಒಟ್ಟು ಇಂಡಸ್ಟ್ರಿ ಸರಿ ಮುಂಚಿಂದನೂ ಹಾಗೆ ಫೈನಾನ್ಸ್ಗಳು ತೊಗೊಳ್ಳೋದು, ಏನೋ ಮಾಡೋದು. ಇವಾಗ ಅದೇ ಹೇಳಿದಿಲ್ಲ, ಅದೇನೋ ಟೂಬು ಅದೇನೋ ಹೇಳ್ತಾರಲ್ಲ, ನಂಗೆ ಅವನು ಹಂಗೆ ಮಾಡ್ದ 25 ಹಿಂಗೆ ಮಾಡ್ದ. ಮುಂಚೆ ಏನು ಮಾಡ್ತಿದ್ದೆ ನಿಮ್ಗೆ ಗೊತ್ತಿಲ್ಲ? ಅವಾಗಲೇ ವಿರೋಧ ಮಾಡ್ಬೋದಿತ್ತಲ್ಲ, ಇವಾಗ ಯಾಕೆ ವಿರೋಧ ಮಾಡ್ತೀರಾ? ಅವಾಗ ಬುದ್ಧಿ ಇತ್ತಿಲ್ಲ ನಿಮಗೆ? ಹೀಗೆ ಕೆಲವರು ಆಗದೆ ಇದ್ದಾಗ ಇದೆಲ್ಲ ಒಂಥರ ಆಸೆಯ ಸಿನಿಮಾ. ಕೆಲವರು ಇದ್ದಾರೆ, ಇವನ್ ನಮ್ಮ ಪೊಗರು ಡೈರೆಕ್ಟ್ರು, ಸಿಂಪಲ್ ಸುನಿ ಆತನೂ ಅಷ್ಟೇ, ಅಸೋಸಿಯೇಟ್ ಡೈರೆಕ್ಟ್ರುಗಳು. ಆಮೇಲೆ ಶೋಕಿ ವಲಾಲ್ ಮಾಡಿದೆ, KGF ಅಲ್ಲೂ ಅವ್ರದ್ದು ಅಷ್ಟೇ. ಆ ಲೋಕಲ್ ಟ್ರೈನ್ ತುಂಬ ಚೆನ್ನಾಗಿದೆ, ಅದು ಅಷ್ಟೇ. ಪಾಪ ಪಿಕ್ಚರು ರಿಲೀಸ್ ಆಗಿಲ್ಲ. ಈಗ ಜೀವನ ಹೆಂಗೆ? ಜೀವನ ಏನಿಲ್ಲ, ಇರೋದು ಏನೋ ಮಗ ಹಾಕ್ತೀನಿ ನಾನು ತಿನ್ಕೊಳ್ಳೋದು. ಅದಕ್ಕೂ ಈ ವಯಸ್ಸಲ್ಲಿ ಏನಾದ್ರು ಒಂದು ಮಾಡ್ಕೊಂಡು ಲೋ ಬಡ್ಜೆಟಲ್ಲಿ ಮಾಡಬೇಕು. ಈಗ ನಮ್ಮ ಅಂಬರೀಷ್ ಅವ್ರ ಮಗನೇ ಹಾಕಿ ಸಿನಿಮಾ ಮಾಡ್ತಿದ್ದಾರೆ. ಈಗ 2 ವರ್ಷದಲ್ಲೂ ಹೋಗಿದೆ, ಸುಮಾರು ದಿವಸ ಹೋಗಿದ್ದೆ. ಅದು ಹೇಳಿದ್ನಲ್ಲ, ನಾನು ನಮ್ಮ ಚಿತ್ರಬ್ರಹ್ಮ ಅಂತ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಒಂದೇ ತಿಂಗಳಲ್ಲಿ ಬಂದಿತ್ತು. ಪುಟ್ಟಣ್ಣ ಕಣಗಾಲು, ರಮಣ ಕಣಗಾಲು ಪತ್ರಿಕೆ ಚಿತ್ರಬ್ರಹ್ಮ ಅಂತ. ಚಿತ್ರಬ್ರಹ್ಮ 1 ತಿಂಗಳಲ್ಲೇ ಇದರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಇದಾಯಿತು.
ಆಮೇಲೆ ಯಾರು ಪಾರ್ಟ್ನರ್ನೆಲ್ಲ ಮಾಡ್ತೀನಿ ಇಲ್ಲ ಅಂಬರೀಷನ್ ಕೇಳಿದೆ ಎಷ್ಟಾಗುತ್ತೆ ಅಣ್ಣ ಅಂದರೆ 5,000 ರೂಪಾಯಿ ಆಗುತ್ತೆ ಅಣ್ಣ. ನಾನು ಆಸೆಗೆ ಹೇಳಲಿಲ್ಲ. ಅದು ಅದೇ ಇದೇ ಥರ ಎಲ್ಲ ಸಿನಿಮಾ ಕಂಟಿನ್ಯೂಟಿ ಅಂದ್ರೇನು, ಸ್ಕ್ರೀನ್ ಪ್ಲೇ, ಈ ಥರ ಸಿನಿಮಾದ ಬಗ್ಗೆನೇ ನಮ್ಮ ಅನುಭವ ಬಂದಿದ್ದನ್ನು ಹೀಗೆ ಮಾಡ್ತಾಯಿದ್ರೆ ಹೀಗೆ ಮಾಡಬೇಕು ಅನ್ನೋ ಥರ ಮಾಡೋಣ. ಅಷ್ಟೊತ್ತಿಗೆ ಅವ್ರ ತಾಯಿ ಸತ್ತೋಗ್ಬಿಟ್ರು. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಅಲ್ಲ, ಹೋಗಬಾರ್ದು ಕೇಳಬಾರ್ದು ಅಂತ ಮಾಡಿದೆ. ಆಮೇಲೆ ಈಗ ಒಂದು 2 ವರ್ಷದಲ್ಲೂ ಹೋಗಿದ್ದೆ. ಆವಾಗ ನಮ್ಮ ಶಂಕರನಾಗೇಂದ್ರ ಅರುಂಧತಿ ಅವ್ರು ಒಂದು ದಿವಸ ಬಂದು ವಾಪಸ್ ಹೊಟ್ಟೋಗಿದ್ದಂತೆ, ಸಿಕ್ಕಲಿಲ್ವಂತೆ. ಆಮೇಲೆ ಮೈಸೂರಿಂದ ಯಾರ್ಯಾರೋ ಬಂದರು. ಆಮೇಲೆ ನನಗೂ ಬೆಳೆದ ಅಣ್ಣವರು ಪೂಜೆ ಮಾಡ್ತಿದ್ರು. ಮಧ್ಯಾಹ್ನ 12 ಗಂಟೆಯಲ್ಲಿ ಅಂಬರೀಷ್ ಪೂಜೆ ಮಾಡ್ತಾನೆ ಇಲ್ಲ ಅಂತ ನಮಗೆ ಗೊತ್ತಿಲ್ವಾ. ಅವತ್ತು ಪಾಪ ಅರುಂಧತಿ ನಾವು ಬಂದಿದ್ದರು ನಾನು ಹೋದ ದಿವಸ. ಆಮೇಲೆ ಅಷ್ಟೊತ್ತಿಗೆ ಪಾಪ ಆಮೇಲೆ ಅದು ಹೇಳಿದೆ, ಅಂಬರೀಷು ಬಹಳ ಒಂಥರ ಮನುಷ್ಯ, ಬೇಕಾದರೂ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದರೆ ನಮಗೆ ಮಾಡಲಿಲ್ಲ ಅನ್ನೋದಾಗಲಿ ಮಕ್ಕಳಿಲ್ಲ ಅನ್ನಬಾರ್ದು. ಹೋಗಿ ಆತ ಸಿಂಗಪುರ್ಗೆ ಹೋದಾಗಲೂ ಅಷ್ಟೇ. ಆಮೇಲೆ ಇವಾಗ ಮೊನ್ನೆ ಮಿನಿಸ್ಟ್ರ್ ಆದ್ನಲ್ಲ, ಅವರೆಲ್ಲ ನಮ್ಮ ಸಿನಿಮಾದವ್ರಿಗೆ ಬೇಕಾದ್ರೆ ಒಂದಿಷ್ಟು ಸಗಲ ಸೈಟು ವೀಟು ಡೆಲ್ವಿ ಅಂತ ಒಬ್ಬಿದ್ದ ಪಾಪ 15-20 ವರ್ಷದಲ್ಲೇ ಅವ್ನು ಸೈಟ್ ಮಾಡಿಕೊಡ್ಬೇಕು ಹಾಗೆ ಅಂತ ತುಂಬ ಹೋರಾಡಿದ, ತುಂಬ ಒಳ್ಳೆ ಮನುಷ್ಯ. ಆಮೇಲೆ ಇವ್ರು ಯಾರು ಮಾಡಲಿಲ್ಲ. ಆಮೇಲೆ ಅಶೋಕು 20-30 ಮಾಡ್ತೀನಿ. ನಾನು ಹೇಳಿದೆ ಅಲ್ಲಿ ಯಾರ್ಯಾರು ಲಾಲ್ಬಾಗ್ ಹಿಂದ್ಗಡೆ ತಮಿಳ್ನವರೆಲ್ಲೋ ಬಂದು ಮನೆ ಕಟ್ಕೊಂಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಜಾಗದಲ್ಲಿ. ಕರ್ನಾಟಕದಲ್ಲಿ ಇದ್ದರು ಒಂದು ಇಷ್ಟ ಆಗಲ್ಲ, ಒಂದು 30-40 ಸೈಟ್ ಕೊಡಿಸ್ರೆ ನಿಮ್ಮ ಹೆಸರು ಹಾಕೊಂಡು ಪೂಜೆ ಮಾಡ್ತಾರೆ ಹಾಗೆ ಅಂತ. ಅದು ಆಗಲಿಲ್ಲ. ಅಂಬರೀಷ್ ಮಾಡ್ಬೋದು, ಯಾರು ಸಿನಿಮಾದವ್ರು ಬೇಕಾದಷ್ಟು ದೊಡ್ಡ ದೊಡ್ಡ ಹೀರೋಗಳೆಲ್ಲ ಇದ್ದರು, ಮಾಡ್ಬೋದಿತ್ತು, ಅವ್ರಿಗೆಲ್ಲ ರೆಕಮೆಂಡ್ ಇತ್ತು, ಮಾಡಲಿಲ್ಲ. ನಮ್ಮ ಕುಟುಂಬ ಇಷ್ಟನೇ ಆಯಿತು ಜೀವನದಲ್ಲಿ. ಅವರು ಅಡುಗೆ ಕೆಲಸ, ದೇವ್ರ ಕೆಲಸ, ಈ ಸಿನಿಮಾದೆಲ್ಲ ಹೊಟ್ಟೋಯ್ತು. ಆಮೇಲೆ ಮಕ್ಕಳನ್ನ ಓದಿಸ್ಬೇಕು ಅಂತ ಭಾಳ ಕಷ್ಟಪಟ್ಟೆ. ಇಬ್ಬರು ಗಂಡು ಮಕ್ಕಳು. ಒಬ್ಬರು ಅವ್ರ ಫೋಟೋ ನೋಡಿದ್ರು ಅಲ್ಲಿ ಇದೆ, ಗೌತಮ್ ಅಂಥೇಳಿ. ಆಮೇಲೆ ಇದೇ BMS ಕಾಲೇಜಲ್ಲಿ ಅವನು ಸಿವಿಲ್ ಇಂಜಿನಿಯರ್ ಮಾಡ್ದ. ಅವನಿಗೆ ಇನ್ನೊಂದು ಜೀವನದಲ್ಲಿ ಅಂತಾನೆ ಯಾವುದು ಸಕ್ಸಸ್ ಆಗಲಿಲ್ಲ. ಅವ್ನು 5th ಸೆಮಿಸ್ಟರ್ ಇರಬೇಕಾದ್ರೆ ಕೃಷ್ಣ ಕರಿತಿದ್ದಾನೆ ಶುರು ಹಚ್ಕೊಂಬಿಟ್ಟ. ಆಮೇಲೆ ನಮ್ಮ ತಂದೆದು ಒಂದು 10,000 ರೂಪಾಯಿ ಇತ್ತು, ಪೋಸ್ಟ್ ಆಫೀಸಲ್ಲಿ ಹಾಕಿದ್ರು. ಚಿಕ್ಕ ಮಕ್ಕಳಿದ್ದಾಗಲೇ ನಿನ್ನ ಮಕ್ಕಳ ಹೆಸರಿಗೆ ನಾಮಿನೇಷನ್ ಮಾಡ್ತೀನಿ, ಅವನಿಗೊಂದು 5,000 ಕೊಡ್ತೀನಿ, ಇವನ ಹೆಸರಿನಲ್ಲಿ 5,000 ರೂಪಾಯಿ ಹಾಕ್ತೀನಿ ಅಂದೆ. ಆಮೇಲೆ ದೇವಕರ್ಣಿ ಎಸ್ಟೇಟಲ್ಲಿ 5 ಎಕರೆ ಜಮೀನು ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಗೌರ್ಮೆಂಟ್ ಇದು ಮಾಡ್ತು. ನಮ್ಮವ್ರು ಯಾರೂ ಸಪೋರ್ಟ್ ಇಲ್ಲ. ಬೇಬಿ ನರ್ಸರಿಯಿಂದ BE ಅವ್ರಿಗೂ ಮೊದಲು ಕೆಲಸ ಮಾಡಿ ಅಡುಗೆ ಮಾಡಿ ಆವಾಗಲೇ NR ಕಾಲೋನಿಯಲ್ಲಿ ಆಕ್ಸಿಡೆಂಟ್ ಆಗಿ ಇದು ಶುಗರ್ ಬೇರೆನೆ. ಕೆಲವರೆಲ್ಲ ಅಲ್ಲಿ ಅದಕ್ಕೆ ಕನ್ನಡಪ್ರಭ ಅದೆಲ್ಲ ತೋರಿಸಿದ್ದು. ಈಗ ಪ್ರಜಾವಾಣಿ ಅಂತಂದರೆ ಪ್ರಜಾವಾಣಿಯಲ್ಲಿ ಕೆಲವು ಈ ಜೈನ್ ಸಮುದಾಯದವ್ರು ಪುಸ್ತಕ ಕೊಡ್ತಾರೆ, ಎಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ. ಆಮೇಲೆ ನಮ್ಮಲ್ಲಿ ಸೆಂಟ್ರಲ್ ವೆಲ್ಫೇರ್ ಇತ್ತಲ್ಲ, ಸೆಂಟ್ರಲ್ ಗೌರ್ಮೆಂಟ್ದು, ಅದರಲ್ಲಿ ಒಂದಷ್ಟು ಸ್ವಲ್ಪ 2-3 ಸಲ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರೆ ಬಡ ಮಕ್ಕಳಿಗೆ. ಮೆಡಿಕಲ್ ಕೂಡ ಎಲ್ಲ ಇದೆ, ಸಂಘ ಮಾಡೋದವ್ರಿಗೆಲ್ಲ. ಅದರಿಂದ ಅಲ್ಲಿ ಇಲ್ಲಿ ಇರೋರ ಹತ್ರ ಒಂದಷ್ಟು ಮಾಡಿ ಏನೋ ದೇವ್ರ ದಯೆಯಿಂದ ಓದಿಸಿದ್ವಿ. ಕೆಲವರು ಆಶ್ಚರ್ಯಪಟ್ಟರು, ನಾವು ಇಷ್ಟು ಗೌರ್ಮೆಂಟ್ ಸಂಬಳ ತೊಗೋತೀವಿ, ನಾವೇ ಇಂಜಿನಿಯರ್ ಮಾಡ್ತಿಲ್ಲ, ನಮ್ಮ ಕೈಲಿ ಆಗಲಿಲ್ಲ, ನೀವು ಹೇಗೆ ಮಾಡಿದ್ರಿ? ನಾವೇನು ಮಾಡೋದು, ಭಗವಂತನ ದೇವ್ರ ಸಹಾಯಕಾರ. ನಿಮ್ಮ ಮಕ್ಕಳು ಇಂಜಿನಿಯರ್ಸ್. ಒಬ್ಬ ದೊಡ್ಡವನು ಮೆಕ್ಯಾನಿಕಲ್ಲು MBA ಮಾಡಿದೆ, ಅವನು ನಮ್ಮ ದಯಾನಂದ ಕಾಲೇಜಲ್ಲಿ. ಆಮೇಲೆ ಅವನು ಇಲ್ಲಿ ಮೆಕ್ಯಾನಿಕ್ ಆಸೆ ಪಟ್ಟಿದ್ದ, ಸಿವಿಲ್ಲು ಕೊಟ್ಟರು, ಆಮೇಲೆ ಕೊಡ್ತೀವಿ ಅಂತಂದ್ರು. ಆಮೇಲೆ 40,000 ರೂಪಾಯಿ ಕೇಳ್ಬಿಟ್ರು. ಎಲ್ಲ ಗೌರ್ಮೆಂಟ್ ಸೀಟ್ ಅವ್ರಿಗೆಲ್ಲ. ನಾವೇನು ಇದು ಕಟ್ಟಿದ್ದ ಅದಲ್ಲ. ನನ್ನ ಚಿಕ್ಕ ಮಗ ಗೌತಮ್ ಅಂತ, ದೊಡ್ಡವನು ಮಧುಸೂದನ. ಸೆಮಿಸ್ಟರ್ ಇರಬೇಕಾದ್ರೆ ಕೃಷ್ಣ ಕರಿತೀನಿ ಶುರು ಮಾಡ್ಬಿಟ್ಟ. ಆಮೇಲೆ ನಾವು ಎಂತ ಬನಶಂಕರಿ 2nd ಸ್ಟೇಜಲ್ಲಿದ್ದು, ನೋಡಪ್ಪ ಫಸ್ಟು ಮುಗಿಸ್ಬಿಡು, ಇದು ಇಂಜಿನಿಯರ್ ಮುಗಿಸ್ಬಿಡು, ಒಂದು 2 ವರ್ಷ 3 ವರ್ಷ, ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗು ಅಂತ, ವಿದ್ಯೆ ಇದ್ದರೆ ಎಲ್ಲರೂ ಬದುಕೋಬೋದು ಅಂತ ಹೇಳಿ ಮಾಡಿ ಆ ಶಂಕರ ಮಠಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದೆ. ಅದೇ ಥರ 80 ನನ್ನ ಮಗ ಸಿವಿಲ್ ಇಂಜಿನಿಯರ್ ದೊಡ್ಡವನು 86% ಆದರೆ ಅವನು 87% ತೆಗೆದ. ಅಂಥ ಮನಸ್ಥಿತಿನಲ್ಲಿ ನಾನೇ ಸುಸ್ತು. ಆಮೇಲೆ ಹೇಳಿದೆ ಎಲ್ಲ ಹೊಟ್ಟೋದ. ಒಂದು ತಿಂಗಳು ಆ ದೇವರು ಈ ದೇವರು ತಮಿಳ್ನಾಡಿಗೆಲ್ಲ ಹೋದ್ವಿ, ಹಂಗಾಯಿತು ಹಿಂಗಾಯಿತು ಅಂತ ಬಂದ. ನನಗೆ 6th ಸೆನ್ಸ್. ನಮ್ಮ ಮಗನಿಗೆ ನನ್ನ ಹೆಂಡತಿಗೆ ಬರ್ತೀಯಾನ ಗೌತಮಿ ಅಂದರೆ ಯಾವ ಥರ ಬರ್ತೀನಿ, ಗಾಡೀಲಿ ಬರ್ತೀಯಾನ, ಆಟೋದಲ್ಲಿ ಬರ್ತೀಯಾನ, ಸ್ಕೂಟರ್ನಲ್ಲಿ ಬರ್ತೀವಿ, ಒಟ್ಟಿನಲ್ಲಿ ಬರ್ತಾಯಿದ್ದಾನೆ. ಬಂದ ಅದೇ ಥರ ಹೋಗುವಾಗ ಬಿಸಾಕಿದ, ಗೊತ್ತಾಗಲಿಲ್ಲ, ಹೇಳ್ಕೊಂಬಿಡ್ತು ವಿಧಿ. ಅವ್ನು ಫೋಟೋ ತೆಗೆಸಿದ್ದ ಸಿನಿಮಾಗೆ ತೆಗಿಬೇಕು ಅಂತ, ಹಿಂದಿನಿಂದ ಫೋಟೋ ಬಿಸಾಕ್ಬಿಟ್ಟಿದ್ದಾನೆ, ಏನೇನು ಗೊತ್ತಾ. ಆಮೇಲೆ ಒಂದು ತಿಂಗಳೆಲ್ಲ ಹೊಟ್ಟೋದ. ಆಮೇಲೆ ಬಂದ, ಸಮಾಧಾನ ಎಲ್ಲ. ಮುಜಾಂಬೆ, ಕತಾರು, ಬೆಹರೇನ್, ಈ ಪಾಲಂಜಿ ಅದು ಯಾವುದೋ ಒಂದು ಅಪಾರ್ಟ್ಮೆಂಟ್, ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ, ಅದೆಲ್ಲ ಅಲ್ಲೆಲ್ಲ ಕೆಲಸ ಮಾಡ್ದ. ನನ್ನ ಓದಿ ಒಳ್ಳೆ ಕೂಲಿಯವ್ರ ಕೆಲಸ ಥರ ಮಾಡಬೇಕು, ನಾನು ಯಾಕೆ ಈ ಥರ ಓದಿಸಿದ್ರಿ, ನಾನು ಯಾಕೆ ಓಡಿಸಿದ್ರಿ, ನಾನು ಹುಟ್ಲೇಬಾರ್ದಾಗಿತ್ತು. ಸಾಯಕ್ಕೆ ಸ್ವಲ್ಪ ದಿವಸಕ್ಕೆ ಮುಂಚೆ ಒಂದ್ಸಲ ಮದ್ರಾಸ್ಗೆ ಹೋಗ್ಬಿಡ್ತೀನಿ ಅಂತ ಅಲ್ಲಿ ಮುತ್ತರಾಗ ಹೊಟ್ಟೋಗಿದ್ದ. ಅಲ್ಲಿ ಹೋಗ್ಬಿಟ್ಟು ಅವ್ರು ಸತ್ತೋದ್ರು ಸ್ವಾಮಿಗಳು ಅಂತೇಳಿ ಇಲ್ಲೂ ಒಂದ್ಸಲ ಬಂದು ಅವತ್ತು ನಾವು ಸತ್ತೋಗ್ಬಿಡ್ಬೇಕಾಯ್ತು ಆಕ್ಸಿಡೆಂಟಲ್ಲಿ ಬೆಂಗಳೂರು ಇದ್ರ ಹತ್ರ ಏರ್ಪೋರ್ಟ್ ರೋಡಲ್ಲಿ.
ನಾನು ನಮ್ಮ ಹೆಂಡತಿ ಇವರೆಲ್ಲರೂ ಅವತ್ತೇನೋ ಅದೃಷ್ಟ ಆಯಿತು ಉಳ್ಕೊಂತು. ಆಮೇಲೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೊನೆಗೆ ಮದ್ರಾಸ್ಗೆ ಹೋಗಿ ಬಂದ, ಸ್ವಾಮಿಗಳು ಸತ್ತ ಅಂತ ಮದ್ರಾಸಿಂದ ಹೋಗಿ ಬಂದ. ಆವಾಗ ತಾನೇ ಬಂದ, ಎಲ್ಲ ಬಂದಾಯಿತು. ಆಮೇಲೆ ಇಲ್ಲೆಲ್ಲ ಬಂದಮೇಲೆ ಏನಾಯಿತು, ನಾನೇ ಬಿಸಿಯಾಗಿ ಗರ್ಗಡಿಯಾಗಿ ಒಂದು 2-3 ರಾಗಿ ದೋಸೆ. ಅವನು ಮೈ ಬೇರೆ ಅಂದರೆ ಕೆಟ್ಟೋಯ್ತು. ಕೆಟ್ಟದು ಅಂತಂದರೆ ಅಜೀರ್ಣ ಅಷ್ಟೇ. ಅದಕ್ಕೆ ಬೇಕಾದಷ್ಟು ಔಷಧಿ ಅವನಿಗೂ ಗೊತ್ತಿತ್ತು, ಅವನು ಓದ್ಕೊಂಡಿದ್ದ ಆಯುರ್ವೇದಕ್ಕೆ, ನಾವೆಲ್ಲ ಕೊಡಿಸಿದ್ವಿ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಮೇಲೆ ಇದ್ದಕ್ಕಿದ್ದಾಗೆ ಮದ್ರಾಸ್ಗೆ ಹೋಗಿ ಬರ್ತೀನಿ. ನನ್ನ ಮಗ ಅಮೇರಿಕಕ್ಕೆ ಹೊರಟ. ಆವಾಗ 2 ತಿಂಗಳಾಗಿತ್ತು. ಅಲ್ಲಿ ಹೋಗಿ ದೊಡ್ಡ ಮಗ ಇನ್ಫೋಸಿಸಿಂದ ಹೋಗಿದ್ದ. ಅವನು ಫ್ರಾನ್ಸು ಗೀನ್ಸು 2-3 ಸಲ ಎಲ್ಲ ಹೋಗಿದ್ದ. ಕೊನೆಯಲ್ಲಿ ಅಮೇರಿಕಕ್ಕೆ ಹೋದ. ಅಲ್ಲಿ ಕಾರು ಗೀರು ಮನೆ ಎಲ್ಲ ರೇಷನ್ನು ಗೀಷನ್ ಎಲ್ಲ ಹೋಗಿ 2 ತಿಂಗಳಾಗಿತ್ತು ಅಷ್ಟೇ. ಇನ್ನು ಮದ್ರಾಸ್ಗೆ ಹೋಗ್ಬಿಟ್ಟು ಬರ್ತೀನಿ ಇಂದನು ಆ ಪುಣೆ ಹತ್ರ ಹೋಗಿ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದ. ಮತ್ತೆ ನಾವು ಬರ್ತೀವಿ ಅಂಥೇಳಿ ಮತ್ತೆ ನನ್ನ ಮಗ ಅಲ್ಲಿಂದ ಅಮೇರಿಕದಿಂದ ಬಂದು, ನಾನು ನನ್ನ ಹೆಂಡತಿ ನನ್ನ ಬಾಮೈದ 6 ತಿಂಗಳಲ್ಲಿ ಹೋಗ್ಬಿಟ್ಟು ನನ್ನ ಸೊಸೆ ಎಲ್ಲರೂ ಫ್ಲೈಟಲ್ಲಿ ಇಲ್ಲಿಂದ ಪುಣೆಗೆ ಹೋಗಿ, ಇಲ್ಲಿಂದ ಒಬ್ಬರು ಪೇಪರ್ನವರು ಯಾವುದೋ ಪ್ರೆಸ್ ನಮ್ಮ ಒಬ್ಬರು ಅಲ್ಲಿ ಮೇಯರ್ ರೆಕಮೆಂಡ್ ಮಾಡೋರು, ಈ ಥರ ನಮ್ಮವ್ರು ಬರ್ತಿದ್ದಾರೆ, ಅವ್ರಿಗೆ ಪೊಲೀಸ್ ಇದೆಲ್ಲ ಹೆಲ್ಪ್ ಮಾಡಿ ಅಂತ. ಆಮೇಲೆ ಅಲ್ಲಿ ಪಾಪ ತುಂಬ ಹೆಲ್ಪ್ ಮಾಡೋರು ಇಬ್ಬರು. ಅಲ್ಲೆಲ್ಲ ಮಹಾರಾಷ್ಟ್ರ, ನನಗೂ ಇಂಗ್ಲೀಷ್ ಬರೀ ನನ್ನ ಸೊಸೆ ಅವರೆಲ್ಲ ಇದ್ರು. ಯಾತಕ್ಕೆ ಬಂದ, ಇಲ್ಲಿ ಯಾರು ಇದ್ರ. ಅವ್ನು ಡೆಲ್ಲಿಗೆ ಟಿಕೆಟ್ ತೊಗೊಂಡಿರೋದು, ಪುಣೆ ಹತ್ರ ಹೇಳಿದ್ದಾನೆ. ಅದು ನಿರ್ಜನ ಪ್ರದೇಶ, ಪುಣೆಯಿಂದ 15 ಕಿಲೋಮೀಟ್ರ್ ಆಚೆ. ಅದೆಲ್ಲ ಕೇಳಿದ್ರು. ಇಬ್ಬರು ಲೇಡೀಸ್ ಎಲ್ಲ ಬಂದರು, ಹೆಣ್ಣುಗಳು. ನಾನು ಹೋಗಿ ತಕ್ಷಣ ಹೋಗಿ ನೋಡೋಕ್ಕೆ ಹೋಗಿ ಅವರೆಲ್ಲ ಹೆಣ್ಣುಗಳು ನೋಡೋದು ಹೆದರ್ಕೊಂಡ್ಬಿಡ್ತಾರೆ ಅಂತ ಬೈದರು ನನ್ನ. ಹೆದರಲ್ಲಯ್ಯ ಮಗನಿಗಿಂತ ಹೆಚ್ಚ ಅಂಥೇಳಿ. ಅವ್ರು ತುಂಬ ಮಹಜರ್ ಗಿಜರ್ ಎಲ್ಲೋ ದೂರದಲ್ಲಿತ್ತು. ಇಲ್ಲ ನೀವು ವಯಸ್ಸಾಗಿದೆ ಮಾಡಲ್ಲ, ಇಲ್ಲೇ ಮಾಡ್ತೀವಿ ಅಂಥೇಳಿ ಅಲ್ಲೇ ಎದುರುಗಡೆ ಸಿಟಿ ಒಳಗೆ ಪುಣೆ ಒಳಗಡೆ ಮಹಜರ್ ಮಾಡಿ ಅಲ್ಲಿಂದ ಬಾಕ್ಸ್ ಮಾಡಿ ಫ್ಲೈಟಲ್ಲಿ ತೊಗೊಂಡು ಒಂದು ದಿವಸ ಓನರ್ ಒಪ್ಪಲಿಲ್ಲ. ಸೆಕೆಂಡ್ ಸ್ಟೇಜಲ್ಲಿ ಕಿಮ್ಸಲ್ಲಿ ಇಟ್ಬಿಟ್ಟು 6-7 ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ